गुरुर्विष्णुः गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्री गुरवे नमः। ಓಕೆ, ನಮಸ್ಕಾರ ಎಲ್ಲರಿಗೂ. ನಿನ್ನೆ ನಾವು ಈ ಪೂರ್ವ ಜನ್ಮದ ನೆನಪುಗಳನ್ನ ಅಳಿಸಾಕುವಂತಹ ವಿಧಾನಗಳನ್ನ ನಾವು ತಿಳ್ಕೊಳ್ತಾ ಇದ್ವಿ. ಅದಕ್ಕೆ PDF ಎಲ್ಲ ತುಂಬಾ ಚೆನ್ನಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ ಮೇಡಮ್ ಅವರು, ಶೋಭಾ ಮೇಡಮ್ ಅವರು. ಸೊ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಿನ್ನೆ ಹೇಳ್ಕೊಟ್ಟಿರುವಂತ ವಿಧಾನದಲ್ಲಿ ಇದನ್ನ ನೀವು ಯಾವ ಸಮಯದಲ್ಲಿ ಬೇಕಾದ್ರೂ ಮಾಡ್ಬೋದು. ಇದಕ್ಕೆ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಅನ್ನುವಂತಹ ಯಾವುದೇ ರೀತಿಯಾದಂತಹ ಭೇದ ಭಾವಗಳಿಲ್ಲ. ನಿಮ್ಮಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ನೀವು ಅನುಭವಿಸ್ತಾ ಇದ್ದೀವಿ ಅಂತಂದ್ರೆ ಆ ಒಂದು ಸ್ಥಿತಿಗೆ ಹೋಗಿ ಆ ಒಂದು ಸಮಸ್ಯೆನ ಕಲ್ಪಿಸ್ಕೊಂಡು ಅದನ್ನ ಎರೈಸ್ ಮಾಡ್ಬೋದು. ಸಪೋಸ್ ಈಗ ನಿಮಗೆ ವಿಪರೀತ ಸಾಲ ಬಾಧೆಗಳಿದೆ, ಆ ಒಂದು ಸ್ಟೇಟ್ ಆಫ್ ಮೈಂಡ್ ಹೋಗಿ ಆ ಪ್ರೆಸೆಂಟ್ ಸ್ಥಿತಿಯಲ್ಲಿ ನೀವು ನಿಂತ್ಕೊಂಡು ನನಗಿರುವಂತ ಈ ಸಾಲ ಬಾಧೆಯನ್ನ, ಈ ಕಪ್ಪು ಕೊಳೆಯನ್ನ ನಾನು ಅಳಿಸ್ತಾ ಇದ್ದೀನಿ ಅನ್ನೋ ಮನೋಭಾವನೆಯಲ್ಲಿ ನೀವು ಅಳಿಸ್ಬೋದು. ಅಥವಾ ಆರೋಗ್ಯದ ತೊಂದರೆ ಇದೆ, ಆರೋಗ್ಯದ ತೊಂದರೆ ತುಂಬಾ ವರ್ಷಗಳಿಂದನೂ ಇದೆ. ತುಂಬಾ ವರ್ಷಗಳಿಂದ ಇದೆ ಅಂದ್ರೆ ಅದು ಈ ಲೈಫಿಂದ ಬಂದಿರೋದಲ್ಲ, ಆ ಪಾಸ್ಟ್ ಮೆಮೊರಿಗಳಿಂದ, ಆ ನೆನಪುಗಳಿಂದ ಬಂದಿರ್ತದೆ. ಸೊ ಇಂತಹ ಒಂದು ಆರೋಗ್ಯ ಸಮಸ್ಯೆ ಇದೆ, ಅದನ್ನ ಪೂರ್ಣವಾಗಿ ನಾನು ಎರೈಸ್ ಮಾಡ್ತಾ ಇದ್ದೀನಿ ಅಂತ ಭಾವಿಸ್ಕೊಂಡು ಅದನ್ನು ಅಳಿಸ್ಬಹುದು. ಯಾವ ಸಮಯದಲ್ಲಿ ಬೇಕಾದ್ರೂ ಅದನ್ನ ಮಾಡಬಹುದು. ಅಥವಾ ಕೆಲವು ಒಂದೊಂದು ದುಃಖಗಳು, ಕೆಲವೊಂದೊಂದು ಹಿಂಸೆಗಳು ನಿಮ್ಮನ್ನ ತುಂಬಾ ವಿಪರೀತ ಬಾಧಿಸ್ತಾ ಇದೆ ಅಂದ್ರೆ ಅದೇ ರೀತಿ ನೀವು ಸಹ ಅದನ್ನು ಅಳಿಸ್ಬಹುದು. ಆ ಸಮಸ್ಯೆಗಳನ್ನ ಕಲ್ಪಿಸ್ಕೊಂಡು ಅದೊಂದು ಕಪ್ಪು ಬಣ್ಣದಲ್ಲಿದೆ ಅಥವಾ ಒಂದು ಕೆಂಪು ಬಣ್ಣದಲ್ಲಿದೆ ಅಂತ ಭಾವಿಸಿ ಅದನ್ನ ನೀವು ಎರೈಸ್ ಮಾಡಬಹುದು. ಈಗ ಒಂದು ಬಾರಿ ಅಭ್ಯಾಸವನ್ನು ಮಾಡೋಣ. ಈಗ ಒಂದು ಬಾರಿ ಪ್ರಾಕ್ಟಿಕಲ್ ಆಗಿ ಅಭ್ಯಾಸ ಮಾಡೋಣ. ಅಭ್ಯಾಸ ಆದ್ಮೇಲೆ ಮುಂದಿನ ಟಾಪಿಕ್ಗೆ ನಾವು ಹೋಗ್ಬೋದಲ್ಲ? ಅಭ್ಯಾಸ ಮಾಡೋಣ. ಈಗ ಫಸ್ಟ್ ಮೇಜರ್ ಆಗಿ ನೀವು ಏನು ಪ್ರಸ್ತುತವಾದದ್ದನ್ನ ಅನುಭವಿಸ್ತಾ ಇದ್ದೀರಿ ಅದನ್ನ ಒಂದನ್ನ ಬರ್ಕೊಳ್ಳಿ. ಒಂದೇ ಒಂದನ್ನು ಬರ್ಕೊಳ್ಳಿ. ಫ್ಯಾಮಿಲಿ ಪ್ರಾಬ್ಲಮ್ ಇಂದ ವಿಪರೀತ ಟಾರ್ಚರ್ ಅನುಭವಿಸ್ತಾ ಇರ್ತೀರಿ, ಆ ಫ್ಯಾಮಿಲಿ ಪ್ರಾಬ್ಲಮ್ ಸರಿ ಹೋಗ್ಲಿ ಅಂತ ಬರ್ಕೊಳ್ಳಿ. ಅಥವಾ ವಿಪರೀತ ಆರೋಗ್ಯದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಿ, ಯಾವ ಆರೋಗ್ಯದ ತೊಂದರೆ ಇದೆ ಅದನ್ನು ಬರೆದಿಟ್ಕೊಳ್ಳಿ. ಓಕೆ, ನಿಮ್ಗೆ 1 ನಿಮಿಷ ಸಮಯಾವಕಾಶ ಕೊಡ್ತೇನೆ. ನೀಟಾಗಿ ಯೋಚನೆ ಮಾಡಿ ಬರೀ. ಸಪೋಸ್ ನಿಮ್ಗೆ ಆ ಥರದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂದ್ರೆ ನಾನು ಸದಾ ಆನಂದವಾಗಿ ಆರೋಗ್ಯವಾಗಿರ್ಬೇಕು ಅನ್ನೋದನ್ನ ಕಲ್ಪಿಸ್ಕೊಂಡು ಅದನ್ನ ನೀವು ಒಂದು ಬ್ಲ್ಯಾಕ್ ಬೋರ್ಡ್ ಮೇಲೆ ಅಥವಾ ಒಂದು ವೈಟ್ ಬೋರ್ಡ್ ಮೇಲೆ ನೀವು ಬರ್ಕೊಳ್ಳುವ ಹಾಗೆ ಬರಿಬಹುದು. ಮಾನಸಿಕವಾದ ಕೈಗಳಿಂದ ಬರೆಯುವುದು ನಿಮಗೆ ಬೇಕಾಗಿರೋದನ್ನು. ಅಥವಾ ಈಗಿರೋ ಪ್ರಸ್ತುತವಾದ ಸಮಸ್ಯೆಯಿಂದ ನಾನು ಮುಕ್ತರಾಗಬೇಕು ಅಂದ್ರೆ ಆ ಸಮಸ್ಯೆನ ಕಲ್ಪಿಸ್ಕೊಂಡು ಅದನ್ನು ಅಳಿಸ್ಬೇಕಷ್ಟೆ. ನಾನು ಸುಪ್ತ ಮನಸ್ಸಿನ ಒಂದು ಕಾರ್ಯವೈಖರಿ ಬಗ್ಗೆ ಮೊದಲೇ ಹೇಳಿದ್ದೀನಿ. ಆ ಸುಪ್ತ ಮನಸ್ಸು 90% ಪವರ್ಫುಲ್ ಮನಸ್ಸು, ಸರ್ವಶಕ್ತ, ಸರ್ವಜ್ಞಾನಿ, ಸರ್ವವ್ಯಾಪ್ತಿಯ ಮನಸ್ಸು, ಸರ್ವವೂ ಬಲ್ಲಂತಹ ಮನಸ್ಸು, ಇಡೀ ಬ್ರಹ್ಮಾಂಡ ಶಕ್ತಿಯನ್ನ ಅದು ಕನೆಕ್ಟ್ ಮಾಡ್ಕೊಳ್ಳುವಂತಹ ಮನಸ್ಸು, ನಿಮ್ಮ ಜೀವನದ ಮಾಲೀಕದ ಮನಸ್ಸು, ನಿಮ್ಮ ಜೀವನವನ್ನ
ಸರಿಯಾದ ದಿಕ್ಕಿನಲ್ಲಿ ನಡೆಸ್ತಾ ಇರುವಂತಹ ಒಂದು ಶಕ್ತಿಯ ಮನಸ್ಸು. ಆ ಮನಸ್ಸಿಗೆ ತರ್ಕ ಮಾಡುವಂತಹ ಎಬಿಲಿಟಿ ಇಲ್ಲ. ನೀವೇನನ್ನ ಹೇಳ್ತೀರಿ, ಏನನ್ನ ಭಾವಿಸ್ತೀರಿ, ಏನನ್ನ ಅನುಭವಿಸ್ತೀರಿ, ಅದನ್ನಷ್ಟೇ ಅದು ವರ್ಕ್ ಮಾಡೋದು. ಅದಕ್ಕೆ ಅರ್ಥ ಆಗೋದು ಮೂರೇ ಭಾಷೆ: ಒಂದು ಅಫರ್ಮೇಷನ್, ವಿಜುವಲೈಸೇಷನ್ ಅಂಡ್ ಕರೆಸ್ಪಾಂಡಿಂಗ್ ಫೀಲಿಂಗ್ ಅಷ್ಟೇ ಇದು ವರ್ಕ್ ಆಗೋದು. ಸೊ ಅದರ ಸೂತ್ರದೊಂದಿಗೆ ನಾವು ಅಲ್ಲಿ ಕಲ್ಪಿಸಿ ನಾವು ಎಲ್ಲವನ್ನು ಅಳಿಸ್ತಾ ಇದ್ರೆ ಅದು ಅನ್ಕೊಳ್ಳುತ್ತೆ ನನ್ನ ಎಲ್ಲ ಸಮಸ್ಯೆಗಳನ್ನು ನಾನು ಅಳಿಸ್ಬಿಟ್ಟಿದ್ದೀನಿ, ಆ ರೂಟ್ ಇಂದನೇ ಅಳಿಸ್ತಾ ಇದ್ದೀನಿ ಅಂತ ಅದು ಭಾವಿಸುತ್ತೆ. ಆ ಭಾವಿಸಿದಾಗ ಆ ಪ್ರಾಬ್ಲಮ್ಮು ನಿಮ್ಮನ್ನ ಬಾಧಿಸೋದು ಕಡಿಮೆ ಆಗ್ತದೆ, ಪೂರ್ತಿ ಕಡಿಮೆ ಆಗ್ತದೆ. ಅಭ್ಯಾಸ ಮಾಡೋಣ. ಈಗ ಆ ಸುಪ್ತಾವಸ್ಥೆಗೆ ಹೋಗೋದು, ಆ ಹೋಗಿದ್ಮೇಲೆ ಆ ಪ್ರಸ್ತುತ ಸಮಯದಲ್ಲಿ, ಹುಟ್ಟಿನ ಸಮಯ, ಕೊನೆಯ ಸಮಯ, ಮಧ್ಯಭಾಗದಲ್ಲಿ ಆ ಪ್ರಸ್ತುತ ಸಮಯ, ಆ ಪ್ರಸ್ತುತ ಸಮಯದಲ್ಲಿ ನಿಂತ್ಕೊಂಡು ಅಲ್ಲೊಂದು ಬೋರ್ಡ್ ಅನ್ನ ನಾವೇ ಒಂದು ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಏನು ನಿಮ್ಮ ಆರೋಗ್ಯದ ಸಮಸ್ಯೆ ಇದೆ, ವಿಪರೀತ ಏನೋ ಹೊಟ್ಟೆಯ ಭಾಗದಲ್ಲಿ ಏನೋ ಸಮಸ್ಯೆ ಇದೆ, ಅಥವಾ ಚರ್ಮದಲ್ಲಿ ಏನೋ ಸಮಸ್ಯೆ ಇದೆ, ಅಥವಾ ತಲೆ ಭಾಗದಲ್ಲಿ ಏನೋ ಸಮಸ್ಯೆ ಇದೆ, ಆ ಸಮಸ್ಯೆಗೆ ಸಂಬಂಧಪಟ್ಟಂತ ಒಂದು ಕಪ್ಪು ಕಲರ್ನ ಭಾವಿಸ್ಕೊಂಡು ಈ ಒಂದು ಅನಾರೋಗ್ಯದ ತೊಂದರೆಯನ್ನು ನಾನು ಅಳಿಸ್ತಾ ಇದ್ದೀನಿ ಅಂತ ಭಾವಿಸ್ಕೊಂಡು ಅಳಿಸೋದು. ಅಳಿಸಿದ ಮೇಲೆ ಮತ್ತೆ ಅಲ್ಲೊಂದು ಬೆಳಕಿನ ಪೆನ್ನನ್ನು ತಗೊಂಡು ನನ್ನ ಈ ಭಾಗದ ಆರೋಗ್ಯ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇನೆ ಅಂತ ಬರೆಯೋದು ಅಷ್ಟೆ. ಬೇಡದೇ ಇರೋದನ್ನು ಅಳಿಸೋದು, ಬೇಕಾಗಿರೋದನ್ನು ಬರೆಯೋದು. ನಿಮ್ಮ ಸುಪ್ತ ಮನಸ್ಸಿನಲ್ಲಿ ನೀವೇ ಡೈರೆಕ್ಟ್ ಆಗಿ ರಿಜಿಸ್ಟರ್ ಮಾಡಬಹುದು. ಅರ್ಥ ಆಗ್ತಿದೆಯಾ ನಿಮಗೆ? ನನ್ನಲ್ಲಿ ಅಪಾರವಾದ ಸಾಲ ಬಾಧೆ ಇದೆ, ಆ ಸಾಲ ಬಾಧೆಯನ್ನು ಕೊಳೆಯನ್ನ ನೀಟಾಗಿ ಅಳಿಸೋದು, ಚೆನ್ನಾಗಿ ಅಳಿಸೋದು, ವಾಪಸ್ ಅದನ್ನು ಪೂರ್ತಿ ಶುದ್ಧ ಮಾಡೋದು. ಅದಾದ್ಮೇಲೆ ಒಂದು ಬೆಳಕಿನ ಪೆನ್ನನ್ನ ತಗೊಂಡು ನಾನು ಶ್ರೀಮಂತನಾಗಿದ್ದೇನೆ, ನನ್ನಲ್ಲಿ ಅಪಾರವಾದ ಹಣಕಾಸು ಸುಗಮವಾಗಿ ಹರಿತಾ ಇದೆ ಅಂತ ಬರೆಯೋದಷ್ಟೇ. ಈಗ ನೋಡಿ, ಹೃದಯ ಭಾಗದಲ್ಲಿ ಏನೋ ಬ್ಲಾಕ್ ಆಗ್ತಾ ಇರ್ತದೆ. ಡಾಕ್ಟರ್ ಏನ್ ಮಾಡ್ತಾರೆ, ಆ ಭಾಗವನ್ನೆಲ್ಲ ನೀಟಾಗಿ ಅರೆದು ಆ ಭಾಗದಲ್ಲಿ ಒಂದು ಸ್ಟಂಟ್ಗಳನ್ನ ಹಾಕ್ತಾರೆ. ಅನಾರೋಗ್ಯದ ತೊಂದರೆಗಳನ್ನ ತೆಗೆದುಹಾಕಿ ಆರೋಗ್ಯಕರವಾದದ್ದನ್ನ ಅಲ್ಲಿ ಫಿಟ್ ಮಾಡ್ತಾರೆ. ಹೌದಲ್ಲ? ಸೊ ಅದೇ ರೀತಿ ನಾವಿಲ್ಲಿ ಎಲ್ಲಿ ಸಮಸ್ಯೆ ಆಗಿದೆಯೋ ಆ ಸಮಸ್ಯೆ ಭಾಗವನ್ನು ಅಳಿಸಾಕಿ ನಮಗೆ ಏನು ಬೇಕಾಗಿದೆಯೋ ಅದು ತದ್ವಿರೋಧವಾದದ್ದನ್ನ ನಾವು ಬರಿಬೇಕಾಗಿದೆ. ಆರೋಗ್ಯಕ್ಕೆ ವಿರುದ್ಧಾರ್ಥಕ ಪದ ಯಾವುದು? ಅನಾರೋಗ್ಯ. ಶ್ರೀಮಂತಿಕೆಯ ವಿರುದ್ಧಾರ್ಥಕ ಪದ ಯಾವುದು? ಬಡತನ. ಸೊ ಅದನ್ನ ಅಳಿಸೋದು, ಇಲ್ಲಿ ಬೇಕಾಗಿರೋದನ್ನ ಬರೆಯೋದು ಅಷ್ಟೇ. ನೀವು ತುಂಬಾ ಜಾಸ್ತಿ ಬರೆಯೋಂಗಿಲ್ಲ, ತುಂಬಾ ಜಾಸ್ತಿ ಬರೋದು ಕನ್ಫ್ಯೂಸ್ ಆಗ್ತದೆ. ಒಂದೊಂದು ಬಾರಿಗೆ ಹೋದಾಗ ಒಂದೊಂದನ್ನ ಮಾತ್ರ ಬರಿಬೇಕು. ಮೇಜರ್ ಆಗಿ ಅದು 1 ಅಥವಾ 2 ಅಷ್ಟೇ ರೆಕಗ್ನೈಸ್ ಮಾಡೋದು. ನಾವು 10-15 ಬರೆದ್ರೆ ಅದು ಪೂರ್ತಿ ಕನ್ಫ್ಯೂಸ್ ಆಗ್ತದೆ. 1-2 ವಿಚಾರಗಳನ್ನ ಜಾಸ್ತಿ ಆ ಸ್ಥಿತಿಗೆ ಹೋಗಿ ನಂಬಿಸ್ಬೇಕು. ಅದಕ್ಕೆ ಒಂದು ಬಾರಿ ನಂಬಿಕೆ ಬಂತು ಅಂದ್ರೆ ಅದನ್ನೆಲ್ಲವನ್ನು ಮ್ಯಾನಿಫೆಸ್ಟ್ ಮಾಡುತ್ತೆ. ಓಕೆ, ಫಸ್ಟು ನಮ್ಮಲ್ಲಿರುವ ಅನಾರೋಗ್ಯವನ್ನ ಅಥವಾ ನಮ್ಮಲ್ಲಿ ಬಾಧಿಸ್ತಾ ಇರುವಂತ ತೊಂದರೆಗಳನ್ನ ಅಳಿಸೋದು, ಅಳಿಸಿದ ಮೇಲೆ ಅದರ ವಿರುದ್ಧಾರ್ಥಕವಾದದ್ದನ್ನ ಅಲ್ಲಿ ಬರೆಯೋದು ಅಷ್ಟೆ. ಅರ್ಥ ಆಗಿದೆಯಾ? ಅಭ್ಯಾಸ ಮಾಡೋಣ. ಆರಾಮಾಗಿ ಕೂತ್ಕೊಳ್ಳಿ, ಆದಷ್ಟು ಲೈಟ್ಸ್ ಆಫ್ ಮಾಡಿ ಕುಳಿತುಕೊಳ್ಳಿ. ಸ್ವಲ್ಪ ಜಾಸ್ತಿ ಹೊರಗಡೆ ಸಂಚಾರ ಮಾಡಿ ಧ್ವನಿ ಪೆಟ್ಟಿಗೆ ಸ್ವಲ್ಪ ಕೆಟ್ಟಿದೆ, ಸೊ ಹಾಗಾಗಿ ಸರಿಯಾಗಿ ಕೇಳಿಸ್ಲಿಲ್ಲ ಅಂದ್ರೆ ಕ್ಷಮಿಸಿ. ಲೈಟ್ಸ್ ಆಫ್ ಮಾಡಿ ಆರಾಮಾಗಿ ಕೂತ್ಕೊಳ್ಳಿ. ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ತೊಡೆಗಳ ಮೇಲಿಟ್ಟು ಆರಾಮಾಗಿಟ್ಟು ಕುಳಿತುಕೊಳ್ಳಿ. ನೀವು ಯಾವ ಪೊಸಿಷನ್ ಅಲ್ಲಿ ಬೇಕಾದ್ರೆ ಕುತ್ಕೊಳ್ಬಹುದು. ಈ ರೀತಿ ಬೇಕಾದ್ರೆ ಕೈಗಳನ್ನ ಹಾಕೊಳ್ಬಹುದು,
ತೊಡೆಗಳ ಮೇಲೆ ಇಟ್ಕೊಂಡು ಕುತ್ಕೊಳ್ಬಹುದು, ಅಥವಾ ತೊಡೆಯ ಮೇಲ್ಭಾಗದಲ್ಲಿ ಈ ರೀತಿ ಇಟ್ಕೊಂಡು ಬೇಕಾದ್ರೆ ಕುತ್ಕೊಳ್ಬಹುದು, ಅಥವಾ ಚಿನ್ ಮುದ್ರೆ ಹಾಕಿ ಸಹ ಕುತ್ಕೊಳ್ಬಹುದು. ತೊಂದರೆ ಇಲ್ಲ. ನಿಮ್ಗೆ ಯಾವುದು ಕಂಫರ್ಟಬಲ್ ಆಗಿರುತ್ತೋ ಆ ಅಭ್ಯಾಸವನ್ನ ಅದೇ ರೀತಿ ನೀವು ಮಾಡ್ಬೋದು. ಕಂಫರ್ಟಬಲ್ ಅಂದ್ರೆ ಈ ರೀತಿ ಇಟ್ಕೊಂಡು ಕುತ್ಕೊಂಡ್ರೆ ಬಹಳ ಒಳ್ಳೇದು. ಕೈಗಳನ್ನು ಒಂದಕ್ಕೊಂದು ಪರಸ್ಪರ ಹಿಡ್ಕೊಂಡು ಆರಾಮಾಗಿ ನಿಮ್ಮ ತೊಡೆಗಳ ಮೇಲಿಟ್ಟು ಆನಂದವಾಗಿ ಆರಾಮವಾಗಿ ಕುಳಿತುಕೊಳ್ಳಿ. ಕಣ್ಮುಚ್ಚಿ 3 ಬಾರಿ ನಿಧಾನವಾಗಿ ಆಳವಾಗಿ ಉಸಿರಾಟವನ್ನು ಮಾಡಿ. ಪ್ರತಿಯೊಂದು ಉಸಿರಾಟವನ್ನ ಗಮನಿಸ್ತಾ, ಒಳ ಹೋಗುವ ಹೊರಬರುವ ಉಸಿರಾಟವನ್ನು ಗಮನಿಸ್ತಾ ಉಸಿರಾಟವನ್ನು ಮಾಡಿ. ಇಡೀ ಶರೀರ ಪೂರ್ತಿ ಹಗೂರವಾಗಿರೋದನ್ನ ಗಮನಿಸಿ. ಈಗ ಮಾನಸಿಕವಾದ ಕಣ್ಣುಗಳಿಂದ ಮನಸ್ಸಿನ ಕಣ್ಣಿನ ಮೂಲಕ ನಾವೀಗ ಕಲ್ಪನೆಗಳನ್ನ ಮಾಡ್ಕೊಳ್ಳೋಣ. ಕಣ್ಮುಂದೆ ಒಂದು ಸುಂದರವಾದಂತ ಒಂದು ಲಿಫ್ಟ್ ಅನ್ನ ಭಾವಿಸ್ಕೊಳ್ಳಿ, ಕಲ್ಪಿಸ್ಕೊಳ್ಳಿ. ಆ ಲಿಫ್ಟ್ ಮುಂದೆ ನಿಂತಿರುವ ಹಾಗೆ ಭಾವಿಸಿ. ಆ ಬಲ ಹಸ್ತದಿಂದ, ಆ ಬಲಗೈನ ಬೆರಳಿನಿಂದ ಆ ಬಟನ್ ಅನ್ನ ಪ್ರೆಸ್ ಮಾಡಿ, ಡೋರ್ ಓಪನ್ ಆಗುವ ಬಟನ್ ಅನ್ನ. ಆ ಡೋರ್ ಓಪನ್ ಆಗಿದೆ. ಆ ಲಿಫ್ಟ್ ಒಳಗಡೆ ನೀವು ನಿಂತಿರುವ ಹಾಗೆ ಭಾವಿಸಿ. ಪುನಃ ಅದೇ ಬಟನ್ ಅನ್ನ ಪ್ರೆಸ್ ಮಾಡಿ, ಡೋರ್ ಕ್ಲೋಸ್ ಆಗಿದೆ. ಈಗ ನೀವು 10ನೇ ಮಹಡಿಯಲ್ಲಿದ್ದೀರಿ. 10ನೇ ಮಹಡಿಯಿಂದ ನಿಧಾನವಾಗಿ ನಾವು ಗ್ರೌಂಡ್ ಫ್ಲೋರ್ಗೆ ಇಳಿಬೇಕು. 9, ನಿಧಾನವಾಗಿ ಒಂದೊಂದೇ ಮಹಡಿಯನ್ನು ಇಳಿತಾ ಇದೆ. 8, 7, 6, 5, 4, 3, 2, 1, 0. ಸಂಪೂರ್ಣವಾಗಿ ನಾವು ಈ ಗ್ರೌಂಡ್ ಫ್ಲೋರ್ಗೆ ಇಳಿದಿದ್ದೀವಿ ಅಂತ ಭಾವಿಸಿ. ಪುನಃ ಅದೇ ಬಟನ್ ಅನ್ನ ಪ್ರೆಸ್ ಮಾಡಿ, ಡೋರ್ ಓಪನ್ ಆಗಿದೆ. ಆ ಲಿಫ್ಟ್ ಇಂದ ಹಾಗೆ ಈಚೆ ಬನ್ನಿ. ನಿಮ್ಮ ಕಣ್ಮುಂದೆ 20 ಮೆಟ್ಟಿಲುಗಳಿವೆ ಅಂತ ಭಾವಿಸಿ. ಆ ಒಂದೊಂದೇ ಮೆಟ್ಟಿಲನ್ನ ನಿಮ್ಮ ಬಲಪಾದದ ಮೂಲಕ ಎಳೆಯೋದನ್ನ ಪ್ರಾರಂಭಿಸೋಣ. 20, 19, 18, 17, 16, 15, 14, 13, 12, 11, 10, 9, 8, 7, ನಿಧಾನವಾಗಿ ಇಳಿತಾ ಬನ್ನಿ. 6, 5, 4, 3, 2, 1, 0. ನೀವು ಬಂದು ತಲುಪಿದ್ದು ಒಂದು ಸುಂದರವಾದಂತಹ ಒಂದು ಪಾರ್ಕ್ ಅಂತ ಭಾವಿಸಿ. ಸುತ್ತಲೂ ಹಚ್ಚ ಹಸಿರಾಗಿರುವಂತಹ ಒಂದು ಸ್ಥಳ. ಆ ಸ್ಥಳದ ಮಧ್ಯಭಾಗದಲ್ಲಿ ಒಂದು ಗೋಲ್ಡನ್ ಕಲರ್ ಒಂದು ಚೇರ್ ಇದೆ. ನೀವು ಇದುವರೆಗೂ ನೋಡಿರದಂತಹ ಒಂದು ವಿಶೇಷವಾದಂತಹ ಒಂದು ಕುರ್ಚಿ ಅಂತ ಭಾವಿಸಿ. ಸಂಪೂರ್ಣ ಗೋಲ್ಡನ್ ಕಲರ್ ಇಂದ ಕೂಡಿದೆ, ಚಿನ್ನದಿಂದ ಕೂಡಿದೆ. ಆ ಕುರ್ಚಿ ಮೇಲೆ ಆನಂದವಾಗಿ ಕುಳಿತುಕೊಳ್ಳಿ. ಆ ಕುರ್ಚಿ ಮೇಲೆ ಆನಂದವಾಗಿ ಕುಳಿತುಕೊಳ್ಳಿ.
ಈಗ ನಿಮ್ಮ ಕುರ್ಚಿಯ ಮುಂದೆ, ನಿಮ್ಮ ಮುಂದೆ ಒಂದು ದೊಡ್ಡ ಗೆರೆ ಇದೆ ಅಂತ ಭಾವಿಸಿ. ಒಂದು 3 ಹೆಜ್ಜೆ ದೂರದಲ್ಲಿ ಒಂದು ದೊಡ್ಡ ಗೆರೆ ಇದೆ. ಆ ಗೆರೆಯ ಮುಂಭಾಗದ ಒಂದು ಎಕ್ಸ್ ಅಂತ ಬರೆದಿದೆ ಅಂತ ಭಾವಿಸಿ. ಅದು ನಿಮ್ಮ ಪ್ರಸ್ತುತ ಸಮಯ. ಆ ಗೋಲ್ಡನ್ ಚೇರ್ನ ಬಲಭಾಗದಲ್ಲಿ ಒಂದು ಬೆಳಕಿನ ಡಸ್ಟರ್ ಇದೆ ಅಂತ ಭಾವಿಸಿ. ಸಂಪೂರ್ಣ ಬೆಳಕಿನಿಂದ ಕೂಡಿದೆ. ಅದನ್ನ ಬಲಗೈನಿಂದ ಆ ಡಸ್ಟರ್ ಅನ್ನ ತೆಗೆದುಕೊಳ್ಳಿ. ಈಗ ನಿಧಾನವಾಗಿ ಎದ್ದು 3 ಹೆಜ್ಜೆ ಮುಂದೆ ಇಡಿ. 1, 2, 3. ಆ ಪ್ರಸ್ತುತ ಸಮಯಕ್ಕೆ ಬಂದಿದ್ದೀರಿ. ಆ ಪ್ರಸ್ತುತ ಸಮಯದ ಮುಂದೆ ಒಂದು ದೊಡ್ಡ ಬೋರ್ಡ್ ಇದೆ ಅಂತ ಭಾವಿಸಿ. ಒಂದು ವೈಟ್ ಕಲರ್ ಬೋರ್ಡ್ ಇದೆ. ಈಗ ನೆನಪಿಸ್ಕೊಳ್ಳಿ, ಈ ಪ್ರಸ್ತುತ ಸಮಯದಲ್ಲಿ ನೀವು ಯಾವ ತೊಂದರೆಯನ್ನ ಅನುಭವಿಸ್ತಾ ಇದ್ದೀರಿ. ಸಪೋಸ್ ಆರೋಗ್ಯದ ತೊಂದರೆ ಆಗಿದ್ರೆ, ಯಾವ ಭಾಗದಲ್ಲಿ ಆರೋಗ್ಯದ ತೊಂದರೆ ಇದೆಯೋ ಆ ಭಾಗವನ್ನ ಕೈಯನ್ನ ಮುಟ್ಟಿ, ಆ ಸ್ಪರ್ಶ ಮಾಡಿ ಆ ಒಂದು ಜಾಗಕ್ಕೆ. ಆ ಬೋರ್ಡ್ ಮೇಲೆ ಆ ಭಾಗವನ್ನು ಮುಟ್ಟಿದ ಮೇಲೆ ಒಂದು ಬ್ಲ್ಯಾಕ್ ಕಲರ್ ಅಲ್ಲಿ ಅಥವಾ ರೆಡ್ ಕಲರ್ ಅಲ್ಲಿ ಏನೋ ಮೂಡ್ತಾ ಇದೆ ಅಂತ ಭಾವಿಸಿ. ನಿಮ್ಮ ಮನಸ್ಸಿಗೆ ಹೇಳಿ, ಓ ನನ್ನ ಅಂತರ ಮನಸ್ಸೇ, ನಾನೀ ಅನಾರೋಗ್ಯವನ್ನ ಅಳಿಸ್ತಾ ಇದ್ದೇನೆ ಅಂತ ಹೇಳಿ. ಅಥವಾ ನಿಮ್ಮ ಮನೆಗಳಲ್ಲಿ ಜಗಳಗಳು, ತೊಂದರೆಗಳಿದ್ರೆ, ಈ ಎಲ್ಲಾ ತೊಂದರೆಗಳನ್ನ ನಾನು ಅಳಿಸ್ತಾ ಇದ್ದೇನೆ ಅಂತ ಹೇಳಿ. ವಿಪರೀತ ಸಾಲ ಬಾಧೆಗಳಿದ್ರೆ, ಓ ನನ್ನ ಅಂತರ್ ಮನಸ್ಸೆ, ಈ ಎಲ್ಲಾ ಬಾಧೆಗಳನ್ನ ನಾನು ಅಳಿಸ್ತಾ ಇದ್ದೇನೆ ಅಂತ ಹೇಳಿ. ಯಾವ ಸಮಸ್ಯೆ ಇದೆಯೋ ಆ ಸಮಸ್ಯೆಯನ್ನ ಅಳಿಸ್ತಾ ಇದ್ದೀನಿ ಅಂತ ಹೇಳಿ. ಈಗ ಬೆಳಕಿನ ಡಸ್ಟರ್ ಇಂದ ಪೂರ್ಣವಾಗಿ ಅಳಿಸಿ. ನಿಮ್ಮ ಮನೋಬಲದಿಂದ ಅದನ್ನು ಪೂರ್ಣವಾಗಿ ಅಳಿಸ್ತಾ ಇದ್ದೀನಿ ಅಂತ ಭಾವಿಸ್ತಾ ಅಳಿಸಿ. ಪೂರ್ಣವಾಗಿ ಅಳಿಸಿ. ಪೂರ್ಣವಾಗಿ ಅಳಿಸಿ. ಪೂರ್ಣವಾಗಿ ಅಳಿಸಿದ ಮೇಲೆ ಸಂಪೂರ್ಣ ವೈಟ್ ಸ್ಕ್ರೀನ್ ಮುಂದೆ ಕಾಣ್ತಾ ಇದೆ ಅನ್ನೋದನ್ನ ಕಲ್ಪಿಸ್ಕೊಳ್ಳಿ, ಅಥವಾ ಭಾವಿಸಿ, ಅಥವಾ ಊಹಿಸಿ. ಸಂಪೂರ್ಣ ನಿಮ್ಮ ಕಣ್ಣು ಮುಂದೆ ಒಂದು ವೈಟ್ ಸ್ಕ್ರೀನ್ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆ ಒಂದು ಬೋರ್ಡ್ನ ಕೆಳಭಾಗದಲ್ಲೇ ಒಂದು ಬೆಳಕಿನ ಒಂದು ಪೆನ್ ಇದೆ ಅಂತ ಭಾವಿಸಿ. ಆ ಬೆಳಕಿನ ಪೆನ್ ಇದೆ. ಆ ಬೆಳಕಿನ ಪೆನ್ನನ್ನು ತಗೊಂಡು ನಿಮಗೆ ಏನು ಬೇಕಾಗಿದೆಯೋ ಅದನ್ನ ಬರೀರಿ. ಈಗ ಆರೋಗ್ಯ ಬೇಕಾಗಿದೆಯಾ, ಆರೋಗ್ಯ ಅಂತ ಬರೀರಿ. ನಾನು ಸಂಪೂರ್ಣ ಆರೋಗ್ಯವಾಗಿದ್ದೇನೆ ಅಂತ ಬರೀರಿ. ಅಥವಾ ನಾನು ಶ್ರೀಮಂತನಾಗಿದ್ದೇನೆ ಅಂತ ಬರೀರಿ. ನಾನು ಸಂಪೂರ್ಣ ಸಂತೋಷವಾಗಿದ್ದೇನೆ ಅಂತ ಬರೀರಿ. ಅಥವಾ ಮನೆಗಳಲ್ಲಿ ಹಿಂಸೆ ಇದ್ದಂತಹ ಆ ಒಂದು ಸಮಸ್ಯೆ ಇರುವಂತವರು, ನಮ್ಮ ಮನೆ ಸಂಪೂರ್ಣ ಆರೋಗ್ಯವಾಗಿದೆ ಅಂತ ಬರೀರಿ. ಅದು ಪೂರ್ಣವಾಗಿ ಬರೆದ ಮೇಲೆ ವಾಪಸ್ 3 ಹೆಜ್ಜೆ ಹಿಂದಕ್ಕೆ ಬಂದು ಆ ಒಂದು ಗೋಲ್ಡನ್ ಚೇರ್ ಮೇಲೆ ಕುಳಿತುಕೊಳ್ಳಿ. 3, 2, 1. ಆ ಗೋಲ್ಡನ್ ಚೇರ್ ಮೇಲೆ ಬಂದು ಕುಳಿತುಕೊಳ್ಳಿ.
ಕುಳಿತುಕೊಂಡು ನಿಧಾನವಾಗಿ ನಾವು ವಾಪಸ್ ಬರೋಣ. ರೆಡಿ? 5, 4, 3, ತಲೆಯಿಂದ ಪಾದದವರೆಗೆ ನಿಮ್ಮ ನೀವೇ ಒಂದು ಬಾರಿ ನೋಡ್ಕೊಳ್ಳಿ. 2, 2 ಹಸ್ತಗಳನ್ನು ಉಜ್ಜಿ. 1, ಕಣ್ಣುಗಳ ಮೇಲಿಟ್ಟು ವಿಶಾಲವಾಗಿ ಆನಂದವಾಗಿ ವಾಪಸ್ ಬನ್ನಿ. ಸುಪ್ತ ಮನಸ್ಸಿನ ಬಗ್ಗೆ ತಿಳ್ಕೊಂಡು ಅದು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನೋದನ್ನ ತಿಳ್ಕೊಂಡು ನಮಗಿರುವಂತ ಪ್ರಾಬ್ಲಮ್ಸ್ಗಳನ್ನ ನಾವೇ ಅಳಿಸಾಕೋದು. ಆ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಇದೇ ಆ ಪ್ರಾಬ್ಲಮ್ ಅಂತ ಭಾವಿಸಿ ಅದನ್ನ ಅಳಿಸೋದು. ಅಳಿಸಿದ ಮೇಲೆ ನಮ್ಗೇನು ಬೇಕಾಗಿದೆಯೋ ಅದನ್ನ ಬರೆಯೋದು. ನಮ್ಮ ಭವಿಷ್ಯದ ವಿಧಾತಕರ್ತರು ನಾವೇ. ನಮ್ಮ ಹಣೆ ಬರವನ್ನ ನಾವೇ ಬರ್ಕೊಂಡು ಬಂದಿರೋರು, ಬೇರೆ ಯಾರೋ ಬರ್ದಿಲ್ಲ. ಭಗವಂತ ಖಾಲಿ ಬೋರ್ಡ್ ಅನ್ನು ಹಾಕಿ ಕೊಟ್ಬಿಟ್ಟಿದ್ದಾನೆ, ನಿಮ್ಗೇನು ಬೇಕಾಗಿದೆ ಅದನ್ನ ಬರ್ಕೊಳ್ಳಿ ಅಂತ. ನಿಮ್ಮ ಮನೋಬಲದಿಂದ ಏನನ್ನು ಬೇಕಾದ್ರೂ ಚೇಂಜಸ್ ಮಾಡ್ಬೋದು, ಏನನ್ನು ಬೇಕಾದ್ರೂ ಬದಲಾಯಿಸ್ಬೋದು. ಹುಟ್ಟುತನದಿಂದನೇ ದರಿದ್ರಗಳಿದ್ರೆ ಅದನ್ನ ನಿಮ್ಮ ಮನೋಶಕ್ತಿಯ ಮೂಲಕ ಅದನ್ನು ಬದಲಾಯಿಸ್ಬೋದು. ಸಾಧ್ಯ. ಅಸಾಧ್ಯ ಸಾಧಕ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್. ಸೊ ಎಲ್ಲವೂ ಸಾಧ್ಯ. ಅರ್ಥ ಆಗಿದೆಯಲ್ಲ ಈ ವಿಧಾನ? ಇದನ್ನ ನೀವು ಯಾವ ಸಮಯದಲ್ಲಿ ಬೇಕಾದ್ರೂ ಮಾಡಬಹುದು. ಈಗ ಹೇಳ್ಕೊಟ್ಟಂತಹ ಅಭ್ಯಾಸ ಅದು ಪೂರ್ವ ಜನ್ಮದ್ದಾಗಿರ್ಲಿ, ಈ ಜನ್ಮದ್ದಾಗಿರ್ಲಿ, ಗತ ಜನ್ಮದ್ದಾಗಿರ್ಲಿ, ಅದು ಯಾವುದೇ ಆಗಿದ್ರು ಅಲ್ಲಿ ಪೂರ್ಣವಾಗಿ ಅಳಿಸೋಗ್ತದೆ. ಇದನ್ನ ಅಭ್ಯಾಸ ಮಾಡ್ತಾ 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 ಪ್ರಾಬ್ಲಮ್ ಅನ್ನೋದು, ಆ ಪ್ರಾಬ್ಲಮ್ ಇತ್ತು ಅನ್ನೋದೇ ನಿಮ್ಗೆ ಮರ್ತೋಗ್ತದೆ. ಆ ಒಂದು ರೀತಿಯಲ್ಲಿ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ನಿಮ್ಮ ಸುಪ್ತ ಮನಸ್ಸಿನಲ್ಲೇ ಆ ಒಂದು ರೂಟ್ಗಳಿರೋದು, ಆ ಸಮಸ್ಯೆಗಳ ರೂಟ್ಗಳಿರೋದು. ಅರ್ಥ ಆಗ್ತಿದೆಯಲ್ಲ? ನಿಮ್ಮ ಸುಪ್ತ ಮನಸ್ಸಿನಲ್ಲೇ ಅದರ ರೂಟ್ಗಳಿರೋದು, ಅದು ಬೇರ್ಗಳಿರೋದು, ಅದು ಫಲಗಳು ಕೊಡ್ತಾ ಇರೋದು ನಿಮ್ಮ ಕಾನ್ಶಿಯಸ್ ಮೈಂಡ್ ಅಲ್ಲಿ. ಒಳಗಡೆ ಆ ತೊಂದರೆಗಳಿದೆ, ಅದು ಮೇಲ್ಗಡೆ ಗೋಚರಿಸ್ತಾ ಇದೆ. ಈಗ ನಾವೇನ್ ಮಾಡ್ತಾ ಇದೀವಿ, ಆ ರೂಟ್ ಅನ್ನು ಅಳಿಸ್ತಾ ಇದ್ದೇವೆ. ಆ ರೂಟ್ ಅಳಿಸೋದ್ಮೇಲೆ ಹೊರಗಡೆ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದೆಲ್ಲ ಒಣಗೋಗ್ತದೆ, ಅದೆಲ್ಲ ಪ್ರಾಬ್ಲಮ್ ಎಲ್ಲ ವಾಸಿ ಆಗ್ತದೆ ಅಷ್ಟೇ. ಅರ್ಥ ಆಗ್ತಿದೆಯಲ್ಲ? ಬೇರು ತುಂಬಾ ಸ್ಟ್ರಾಂಗ್ ಆಗಿದ್ರೆ ನೀವೆಷ್ಟೇ ಬಾರಿ ಕಡಿದ್ರು ಮತ್ತೆ ಮತ್ತೆ ಚಿಗುರುತ್ತೆ. ಬೇರೆ ನಾಶ ಆಗ್ಬಿಟ್ರೆ ಮತ್ತೆ ಚಿಗುರೋದಿಲ್ಲ, ಆ ಸಮಸ್ಯೆ ಚಿಗುರೋದಿಲ್ಲ. ಸೊ ಹಾಗಾಗಿ ಆ ರೂಟ್ ಅನ್ನ ನಾವು ವಾಸಿ ಮಾಡೋದು. ಇದಿಷ್ಟು ಅರ್ಥ ಆಗಿದೆಯಲ್ಲ? ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ 2 ನಿಮಿಷ ಕೇಳಿ, ಹೇಳ್ತೇನೆ. ಒಂದೇ ಪ್ರಾಬ್ಲಮ್ ಇದ್ರೆ ಕನಿಷ್ಠ ಪಕ್ಷ ಒಂದು 6-7 ಬಾರಿ ನೀವು ಅವಾಗ ಸುಪ್ತ ಅವಸ್ಥೆಗೆ ಹೋಗಿ ಅದನ್ನ ಅಭ್ಯಾಸ ಮಾಡಿ, ಅಥವಾ ದಿನ ಬಿಟ್ಟು ದಿನ ಮಾಡಬಹುದು. ಜೈ ಗುರುದೇವ್. ಗುರುಜಿ, ನಮ್ಮ ಸಬ್ ಕಾನ್ಶಿಯಲ್ ಇದ್ದದ್ದು ರೂಟ್ ಅನ್ನ ನಾವು ತೆಗಿಬಹುದು. ಆದ್ರೆ ಬೇರೆಯವರೆಲ್ಲ ಅದು ನೆಟ್ಕೊಂಡು ಬೆಳೆಸಿ ಬಿಟ್ಟಿದ್ರೆ ಅವರು ಯಾವುದೇ ವಿಷಯವಾಗಿ ಅದು ನಮ್ಮನ್ನು ಹರ್ಟ್ ಮಾಡುತ್ತೆ, ಹೌದಲ್ವಾ? ಅವರದನ್ನು ಎಕ್ಸ್ಪ್ರೆಸ್ ಮಾಡುವಾಗ ಅದನ್ನು ನಾವು ಹೇಗೆ ಫೇಸ್ ಮಾಡಿ ಕಲಿಬೇಕು. ಮನಸ್ಸು ಸರ್ವಶಕ್ತ, ಸರ್ವಜ್ಞಾನಿ, ಸರ್ವವ್ಯಾಪ್ತಿ ಅಂತ ಹೇಳಿದ್ದೆ. ಎಲ್ಲವನ್ನ ಸರಿಪಡಿಸುವಂತಹ ಸಾಮರ್ಥ್ಯ ಇದೆ. ಯಾರ ಮನಸ್ಥಿತಿಯಲ್ಲಿ ನಿಮ್ಮ ಬಗ್ಗೆ ಕೆಟ್ಟ ಆಲೋಚನೆಗಳು ಈ ತರದವೆಲ್ಲವೂ ಇದೆಯೋ ಆ ಒಂದು ಮೆಮೊರಿಗಳನ್ನ ನೀವು ಅಳಿಸ್ತಾ ಇದ್ದೀನಿ ಅನ್ನೋ ಭಾವಿಸ್ಕೊಂಡು ಅಳಿಸಿ. ಅರ್ಥ ಆಗ್ತಿದೆಯಲ್ಲ? ನಿಮ್ಗೆ ಬೇರೆಯವ್ರು ಅಲ್ಟ್ ಮಾಡ್ತಿದ್ದಾರಲ್ಲ, ಆ ಅಲ್ಟ್ಗಳನ್ನೆಲ್ಲ ನಾನು ಅಳಿಸ್ತಾ ಇದ್ದೀನಿ ಅಂತ ಅಳಿಸಾಕಿ. ಅವ್ರಿಗೆ ಆಮೇಲೆ ಏನ್ ಅನ್ಸುತ್ತೆ, ಇವ್ರ ಸವಾಸ ನಮ್ಗೆ ಯಾಕೆ ಬೇಕು ಅಂತ ಅಂದ್ಬಿಟ್ಟು ಅವರೇ ಬಿಟ್ಟು ಸುಮ್ಮನಾಗ್ತಾರೆ. ಆ ಒಂದು ಕಲ್ಪನೆ, ಆ ಒಂದು ಭಾವನೆ ಅವ್ರಿಗೆ ಬರ್ತದೆ ಅಂತ. ಓಕೆ, ದಿವಸಕ್ಕೆ 10 ಸರಿ ಮಾಡಿದ್ರೆ ಏನೂ ಸಮಸ್ಯೆ ಇಲ್ಲ. ನೀವೆಷ್ಟು ಆ ಮನಸ್ಸಿಗೆ ರೀಚ್ ಆಗ್ತೀರಿ ಅಷ್ಟು ನೀವು ಫ್ರೆಂಡ್ಲಿ ಆಗ್ತೀರಿ. ಈಗ ನಿಮ್ ಫ್ರೆಂಡ್ ಯಾರೋ ಇದ್ದಾನೆ, 3 ತಿಂಗಳಿಗೊಂದ್ಸರಿ 6 ತಿಂಗಳಿಗೊಂದ್ಸರಿ ಭೇಟಿ ಮಾಡಿದ್ರೆ ಅಷ್ಟು ನೀವು ಮಜವಾಗಿ ಮಾತಾಡೋದಿಲ್ಲ. ದಿನ ಹೋಗಿ ಭೇಟಿ ಮಾಡಿದ್ರೆ ಕಾಲು ಎಳೆಯೋದು ಜಾಸ್ತಿ, ಮಾತಾಡೋದು ಜಾಸ್ತಿ, ಹರಟೆ ಹೊಡೆಯೋದು ಜಾಸ್ತಿ, ಫ್ರೆಂಡ್ಲಿ ಬೇಗ ಆಗ್ಬಿಡ್ತಾರೆ. ಹಾಗೆ ಆ ಸ್ಥಿತಿಗೆ ಹೋಗಿ 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 ಅಭ್ಯಾಸ ಆಗ್ಬೇಕು. ನಿಮ್ಮನ್ನ ನೀವೇ ಸಂಪರ್ಕ ಮಾಡುವಂತಹ ಒಂದು ಅಭ್ಯಾಸ ಇದು. ಓಕೆ, ಅರ್ಥ ಆಗಿದೆಯಲ್ಲ? ಮುಂದಿನ ಟಾಪಿಕ್ ಹೋಗೋಣ. ನಿಮ್ಮ ಸಮಸ್ಯೆಗಳನ್ನ ನೀವೇ ಅದನ್ನು ಅಳಿಸಾಕಬಹುದು. ನಿಮ್ಮ ಮನೋಬಲದಿಂದ ಅದನ್ನು ಅಳಿಸಬಹುದು. ಅದೆಲ್ಲವೂ ಸಾಧ್ಯ ಇದೆ.
ಸಮಸ್ಯೆಯನ್ನ ಕ್ರಿಯೇಟ್ ಮಾಡ್ಕೊಳ್ಳೋರು ನೀವೇ, ಅದನ್ನ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ಬೇಕಾಗಿರೋರು ನೀವೇ. ಬೇರೆ ಯಾರೋ ಬಂದು ನಿಮ್ ಪ್ರಾಬ್ಲಮ್ ಅನ್ನ ಕ್ಲಿಯರ್ ಮಾಡಲ್ಲ. ಆದ್ರೆ ಕೆಲವು ಮಾರ್ಗಗಳನ್ನ ತಿಳ್ಕೊಂಡು ಮಾಡಿದಾಗ ಅದು ಸರಿ ಹೋಗ್ತದೆ. ಈಗ ಹುಷಾರ್ ತಪ್ಪಿದೆ ಶರೀರ, ಹುಷಾರ್ ತಪ್ಪಿದ ಮೇಲೆ ನೀವೇ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಹೌದಾ ಇಲ್ಲ? ನಮಗಿಂತ ಸಮಸ್ಯೆ ಆಗಿದೆ ಅಂತ ಹೇಳ್ಕೊಂಡು ಅದಕ್ಕೆ ಮೆಡಿಸನ್ ಅನ್ನು ತಗೊಂಡು ನೀವೇ ಸರಿ ಮಾಡ್ಕೊಳ್ಬೇಕು. ಹುಷಾರ್ ತಪ್ಪಿದೆ, ಹುಷಾರ್ ತಪ್ಪಿದೆ, ನನ್ನ ಹಣೆ ಬರ ಅಂತ ಮನೇಲೇ ಇದ್ರೆ ಏನಾಗ್ತದೆ? ಅದಿನ್ನೂ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ಸೊ ಹಾಗೆ ಆ ಸಮಸ್ಯೆ ಇದೆ ಅಂತಂದ್ರೆ ಅದಕ್ಕೊಂದು ಪರಿಹಾರವೂ ಇದ್ದೇ ಇರ್ತದೆ. ಅದು ಸರಿಯಾದ ಮಾರ್ಗವನ್ನ ತಿಳ್ಕೊಳ್ಬೇಕಷ್ಟೆ. ಸೊ ಈಗ ಮನೆಯಲ್ಲಿ ಮಕ್ಳುಗಳಿರ್ತಾರೆ, ದೊಡ್ಡವರು ಇರ್ತಾರೆ, ವಯಸ್ಸಿಗೆ ಬಂದಿರೋ ಮಕ್ಳುಗಳಿರ್ತಾರೆ. ಆ ಮಕ್ಳುಗಳು ನಮ್ಮ ಮಾತುಗಳನ್ನು ಕೇಳ್ತಾ ಇರೋದಿಲ್ಲ, ತದ್ವಿರೋಧವಾಗಿ ನಡ್ಕೊಳ್ತಿರ್ತಾರೆ. ತದ್ವಿರೋಧವಾಗಿ ಮಗು ಕಾಲೇಜ್ಗೆ ಹೋಗ್ತಾ ಇರುತ್ತೆ, ಗಂಡ್ ಮಗು, ಸಿನಿಮಾಗಿನ ಅಲ್ಲಿ ಹೋಗ್ಬಾರ್ದು ಕಣೋ, ಕಾಲೇಜ್ಗೆ ಹೋಗ್ಬೇಕು ಕಣೋ ಅಂತ ನಾವ್ ಹೇಳ್ತೀವಿ. ಆ ಮಗು ಏನ್ ಮಾಡುತ್ತೆ? ಕಾನ್ಶಿಯಸ್ ಮೈಂಡ್ ವಾದ ಮಾಡೋದು ಜಾಸ್ತಿ. ನನ್ನ ಮೇಲೆ ನಿನ್ಗೆ ಅನುಮಾನನ? ನಾನು ಕಾಲೇಜ್ಗೆ ಹೋಗೋದು ಗೊತ್ತಾ? ನಾನು ಸಿನಿಮಾಗೆ ಹೋಗಲ್ಲ ಗೊತ್ತಾ? ವಾದ ಮಾಡುತ್ತೆ ಮನಸ್ಸು. ಕಾಲೇಜ್ಗೆ ಅಂತ ಹೋಗೋದು, ಅಲ್ಲಿ ಸಿನಿಮಾಗೆ ಹೋಗ್ಬಿಡೋದು, ಅಲ್ಲಿ ಫ್ರೆಂಡ್ಸ್ಗಳ ಜೊತೆ ಬಂಕ್ ಹಾಕೊಂಡು ಹೊರಗಡೆ ಓಡಾಡೋದು. ನೀವ್ ಏನನ್ನ ಮಾಡಬೇಡಿ ಅಂತೀರ ಅದನ್ನೇ ಮಾಡ್ತಾರ. ಆ ಕಾನ್ಶಿಯಸ್ ಮೈಂಡ್ ಅನ್ನೋದೇ ಹಂಗೆ. ನೀವ್ ಏನು ಹೇಳಿಲ್ಲ ಅನ್ನೋ ಸುಮ್ನೆ ಇರ್ತಾರೆ, ನೀವೇನಾರು ಹೇಳಿದ್ರೆ ಅದನ್ನ ತದ್ವಿರೋಧವಾಗಿ ಮಾಡೋದು ಕೆಲವರು, ಎಲ್ಲರೂ ಅಲ್ಲ. ಆಮೇಲೆ ನಿಮ್ಮ ಭಾವನೆಗಳಿಗೆ ಧಕ್ಕೆ ಆಗುವಂತಹ ಕೆಲಸಗಳನ್ನು ಮಾಡ್ತಿರ್ತಾನೆ ಅಂತ ಭಾವಿಸಿ. ಸೊ ಇವೆಲ್ಲವೂ ಈ ಕಾನ್ಶಿಯಸ್ ಮೈಂಡ್ ಅಲ್ಲಿ ನೀವು ಏನೇ ಹೇಳಿದ್ರು, ಏನೇ ತಿಪ್ಪರ್ಲಾಗ ಹಾಕೋದು ವರ್ಕ್ ಆಗಲ್ಲ. ಹಾಗಾದ್ರೆ ನೀವು ಸೂಚನೆ ಎಲ್ಲಿ ಕೊಡಬೇಕು? ಸಬ್ ಕಾನ್ಶಿಯಸ್ ಕೊಡಬೇಕು. ಸಬ್ ಕಾನ್ಶಿಯಸ್ ಮನಸ್ಸು ತರ್ಕ ಮಾಡೋ ಮನಸ್ಸಲ್ಲ ಅದು. ನೀವು ಏನನ್ನ ಹೇಳ್ತೀರಿ ಅದನ್ನ ಅಷ್ಟೇ ಅದನ್ನ ಎಕ್ಸೆಪ್ಟ್ ಮಾಡುತ್ತೆ, ಅದನ್ನು ಪರಿಪೂರ್ಣವಾಗಿ ಅದನ್ನು ಗ್ರಹಿಸುತ್ತೆ, ಗ್ರಹಿಸ್ಕೊಂಡು ಆತನನ್ನು ಪೂರ್ಣವಾಗಿ ಬದಲಾಯಿಸುತ್ತೆ. ಅವನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡೋದು ಆ ಸಬ್ ಕಾನ್ಶಿಯಸ್ ಮೈಂಡ್. ಅವನ ಹವ್ಯಾಸಗಳನ್ನು ಬದಲಾಯಿಸೋದು ಸಬ್ ಕಾನ್ಶಿಯಸ್ ಮೈಂಡ್. ಅವನ ವರ್ತನೆಗಳನ್ನು ಬದಲಾಯಿಸೋದು ಸಬ್ ಕಾನ್ಶಿಯಸ್ ಮೈಂಡ್. ವರ್ತನೆಗಳು ಚೇಂಜ್ ಆದ್ರೆ ಆಟೋಮೆಟಿಕ್ಲಿ ಹೊರಗಡೆ ಅವನ ಪ್ರೋಗ್ರೆಸ್ ಚೇಂಜ್ ಆಗ್ತದೆ, ಅವನು ನಡ್ಕೊಳ್ಳುವಂತ ರೀತಿಗಳು ಚೇಂಜ್ ಆಗ್ತದೆ. 21 ದಿವಸ ಒಂದೇ ಅಭ್ಯಾಸವನ್ನ ಮಾಡಿದ್ರೆ 22ನೇ ದಿವಸದಿಂದ ನಾವು ಮಾಡದೇ ಇದ್ರು ಅದೇ ನಮ್ನ ಆ ದಾರಿ ಕರ್ಕೊಂಡು ಹೋಗ್ತದೆ. ಆ ಕರ್ಕೊಂಡು ಹೋಗೋದು ಯಾರು ಅಂದ್ರೆ ನಮ್ ಸಬ್ ಕಾನ್ಶಿಯಸ್ ಮೈಂಡ್. ಸೊ ಇಲ್ಲಿ ನಾವು ತುಂಬಾ ವೇಗವಾಗಿ ಆ ಸಬ್ ಕಾನ್ಶಿಯಸ್ಗೆ ರೀಚ್ ಆಗುವ ಹಾಗೆ, ಆ ಸೂಚನೆಗಳನ್ನ ಕೊಡುವ ಹಾಗೆ ನಾನು ಹೇಳ್ಕೊಡ್ತೇನೆ. ಅರ್ಥ ಆಗ್ತಿದೆಯಾ? ಮನೇಲಿ ಗಂಡ ಆದವರು ಹೇಳಿದ ಮಾತು ಕೇಳಲ್ಲ, ಸದಾ ಬೈತಾರೆ, ಬೈಯೋ ಜಾಸ್ತಿ, ಹಾಗೆ ಹೀಗೆ ಅಂತ ಬೈಯೋ ಜಾಸ್ತಿ. ನೀವು ಪಾಪ ಅದನ್ನೆಲ್ಲ ಕೇಳಿಸ್ಕೊಂಡು ಕಣ್ಣೀರ್ ಹಾಕಿ ಕಣ್ಣೀರ್ ಎಲ್ಲ ಈ ಕೆರೆಯಲ್ಲಿರೋ ನೀರೆಲ್ಲ ಖಾಲಿ ಆಗೋಗಿದೆ ಅಂತ ಭಾವಿಸಿ ಮತ್ತೆ ಅಳ್ತಾ ಇರ್ತೀರಿ, ಕಣ್ಣಲ್ಲಂತೂ ನೀರು ಬರಲ್ಲ, ಎಲ್ಲ ಖಾಲಿ ಆಗೋಗಿದೆ. ಸೊ ಇದೇ ಜೀವನನ ಇದೇ ತರ ಇದ್ರೆ ಜೀವನ ಚೆನ್ನಾಗಿರುತ್ತಾ? ಚೆನ್ನಾಗಿರಲ್ಲ. ಸೊ ಅದನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯ ಇದೆ. ಅಥವಾ ದಿನಾ ಹೆಂಡತಿ ಮನೇಲಿ ಬೈತಾಳೆ, ಅದು ವಿಪರೀತ ಭಯ ಇರ್ತದೆ ಕೆಲವರು, ಅದು ಸ್ವಲ್ಪ ಸಾಕಷ್ಟು ಬೇಜಾರು ಇರ್ತದೆ, ಹೇಳ್ಕೊಳಂಗಿಲ್ಲ, ಬಿಡಂಗಿಲ್ಲ. ಸೊ ಅದನ್ನು ಸಹ ನೀವು ಬದಲಾಯಿಸ್ಬೋದು. ಮಕ್ಕಳುಗಳು ಎಜುಕೇಶನ್ ಮಾಡ್ತಾ ಇರುವಂತ ಮಕ್ಕಳುಗಳಿಗೆ ಅವರು ಇನ್ನೂ ಅದ್ಭುತವಾಗಿ ಹೈಯರ್ ಮಾರ್ಕ್ಸ್ ಗಳನ್ನು ತೆಗಿತಾ ಇರುವ ಹಾಗೆ, ಅವ್ರ ಹ್ಯಾಂಡ್ ರೈಟಿಂಗ್ ಅದ್ಭುತವಾಗಿರುವ ಹಾಗೆ, ಅವರು ಅದ್ಭುತವಾಗಿ ಸ್ಟಡಿ ಮಾಡ್ತಾ ಇರುವ ಹಾಗೆ ಆ ಸೂಚನೆಗಳನ್ನ ನೀವು ಕೊಟ್ಟಷ್ಟು ನಿಮ್ಮ ಮಕ್ಕಳುಗಳನ್ನು ಏನು ಬೇಕಾದ್ರೂ ನೀವು ಬದಲಾಯಿಸ್ಬೋದು. ಆ ಮಕ್ಕಳುಗಳ ಸಂಗೀತದ ಕ್ಲಾಸ್ಗಳಿಗೆ ಹೋಗ್ತಿರ್ತಾರೆ, ನಿನ್ನ ಧ್ವನಿ ಬಹಳ ಸೂಪರ್ ಆಗಿದೆ, ತುಂಬಾ ಉನ್ನತವಾದಂತ ಮಟ್ಟಕ್ಕೆ ಉನ್ನತವಾದಂತ ಸ್ಟೇಜಸ್ಗಳೆಲ್ಲ ನಿಮ್ಗೆ ಸಿಗ್ತಾ ಇದೆ, ಉನ್ನತವಾದಂತ ಅವಕಾಶಗಳು ನಿಮ್ಗೆ ಸಿಗ್ತಾ ಇದೆ. ಈ ರೀತಿ ನೀವು ಮಾತಾಡ್ಬೋದು ಸಬ್ ಕಾನ್ಶಿಯಸ್ ಜೊತೆ. ಮಕ್ಕಳುಗಳನ್ನ ಯಾವ ರೀತಿ ಬೇಕಾದ್ರೂ ನೀವು ಬೆಳೆಸ್ಬೋದು, ಯಾವ ರೀತಿ ಬೇಕಾದ್ರೂ ನೀವು ಬದಲಾಯಿಸ್ಬೋದು ಈ ಒಂದು ಅಭ್ಯಾಸದಿಂದ. ಸೊ ಹಾಗಾದ್ರೆ ಈ ಅಭ್ಯಾಸವನ್ನ ನಾವು ಮಾಡೋದು ಹೇಗೆ? ಈಗ ಟಾಪಿಕ್ ಅನ್ನ ಬರ್ಕೊಳ್ಳಿ. ಮಕ್ಕಳ ಮನಸ್ಸಿನ ಜೊತೆ, ಸುಪ್ತ ಮನಸ್ಸಿನ ಜೊತೆ ಸಂಭಾಷಣೆ ಮಾಡೋದು ವಿತ್ ರ್ಯಾಪಿಡ್ ಐ ಮೂವ್ಮೆಂಟ್ ಟೆಕ್ನಿಕ್. ಇದೆರಡು ಕಂಬೈನ್ ಮಾಡಿ ಹೇಳ್ಕೊಡ್ತಾರೆ.
ಸುಪ್ತ ಮನಸ್ಸಿನ ಜೊತೆ ಸುಪ್ತ ಮನಸ್ಸಿನ ಜೊತೆ ಮಕ್ಕಳ ಅಂತ ಬೇಡ, ಅಲ್ಲಿ ಮಕ್ಕಳು ಇರ್ತಾರೆ, ದೊಡ್ಡವರು ಇರ್ತಾರೆ, ಎಲ್ಲರೂ ಇರ್ತಾರೆ. ಸೊ ಹಾಗಾಗಿ ಸುಪ್ತ ಮನಸ್ಸಿನ ಜೊತೆ ಸಂಭಾಷಣೆ ಮಾಡೋ ವಿಧಾನ ಹಾಗೂ ರ್ಯಾಪಿಡ್ ಐ ಮೂವ್ಮೆಂಟ್ ಟೆಕ್ನಿಕ್ಸ್. ಸುಪ್ತ ಮನಸ್ಸಿನ ಜೊತೆ ಸಂಭಾಷಣೆ ಮಾಡುವ ವಿಧಾನ ಹಾಗೂ ರ್ಯಾಪಿಡ್ ಐ ಮೂವ್ಮೆಂಟ್ ಟೆಕ್ನಿಕ್ಸ್. ಸುಪ್ತ ಮನಸ್ಸಿನ ಜೊತೆ ನೀವೇ ನೇರವಾಗಿ ಸಂಭಾಷಣೆ ಮಾಡಬಹುದು. ಅವ್ರು ಮಲ್ಕೊಂಡಿರ್ತಾರೆ, ಆರಾಮಾಗಿ ಮಲ್ಕೊಂಡಿರ್ತಾರೆ, ಆದ್ರೆ ಅವ್ರ ಸಬ್ ಕಾನ್ಶಿಯಸ್ ಮೈಂಡ್ ನಿಮ್ ಜೊತೆ ಇಂಟ್ರಾಕ್ಟ್ ಮಾಡುತ್ತೆ. ನಾರದರಿಗೆ ಯಾವ ರೀತಿ ಪ್ರಹ್ಲಾದ ಹೊಟ್ಟೆ ಒಳಗಡೆನೆ ಇದ್ದು, ಗುರುಗಳೇ ಕೇಳಿಸ್ಕೊಳ್ತಿದ್ದೀನಿ ಗುರುಗಳೇ, ಅಮ್ಮ ಮಲಗಿದ್ದಾಳೆ ಗುರುಗಳೇ, ಈಗ ಮಾತಾಡಿ ಗುರುಗಳೇ ಅಂತ ಹೇಳುತ್ತಲ್ಲ, ಆ ರೀತಿ ಆ ವ್ಯಕ್ತಿ ಮಲಗಿರ್ತಾನೆ, ಸಬ್ ಕಾನ್ಶಿಯಸ್ ಕೇಳಿಸ್ಕೊಳ್ತಾ ಇರ್ತದೆ ಪೂರ್ತಿಯಾಗಿ. ಇವನ್ ಏನೇನು ಹೇಳ್ತಾನೆ ಎಲ್ಲವನ್ನ ಕೇಳಿಸ್ಕೊಳ್ತಾ ಇರುತ್ತೆ. ಹಿರಣ್ಯಕಶಿಪಿಗೂ ಅಷ್ಟೆಲ್ಲಾ ಶಕ್ತಿಗಳಿದ್ರು ತನ್ನ ಮಗನನ್ನ ಯಾವ ರೀತಿ ಬದಲಾಯಿಸಬೇಕು ಅನ್ನುವಂತಹ ವಿಧಾನಗಳು ಗೊತ್ತಿರಲಿಲ್ಲ, ಆ ಟೆಕ್ನಿಕ್ಗಳು ಗೊತ್ತಿರಲಿಲ್ಲ. ಆದ್ರೆ ನಾರದನಿಗೆ ಮತ್ತೆ ಕೃಷ್ಣನಿಗೆ ಅವರು PhD ಹೋಲ್ಡರ್ ಈ ಒಂದು ಅಭ್ಯಾಸದಲ್ಲಿ. ಇದನ್ನ ಪ್ರಪ್ರಥಮವಾಗಿ ಕಂಡುಕೊಂಡಿದ್ದು, ಇದನ್ನ ಪೂರ್ತಿಯಾಗಿ ಬಳಸಿದ್ದು ಶ್ರೀಕೃಷ್ಣ. ಕೃಷ್ಣನೇ ಇದನ್ನ ಬಳಸಿದ್ದು ಕೃಷ್ಣನೇ. ಆಮೇಲೆ ನಾರದರು ಸಹ ಇದನ್ನು ಬಳಸ್ತಿದ್ರು. ನಾರಾಯಣ ನಾರಾಯಣ ಅಂತ ಅನ್ಕೊಂಡು ಅವರೆಲ್ಲ ಸಬ್ ಕಾನ್ಶಿಯಸ್ ಜೊತೆ ಕಮ್ಯುನಿಕೇಶನ್ ಅನ್ನ ಮಾಡ್ತಾ ಇದ್ರು, ಸಂದೇಶಗಳನ್ನ ಕೊಡ್ತಾ ಇದ್ರು. ಇದು ಸಾಧ್ಯ ಇದೆ. ಯಾವ ರೀತಿ ಅಭ್ಯಾಸವನ್ನ ಮಾಡೋದು? ಈ ಅಭ್ಯಾಸವನ್ನ ಮಾಡಬೇಕಾದ್ರೆ ಇದು ನೈಟ್ ಟೈಮ್ ಅನ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕು. ನೈಟ್ ಟೈಮ್, ಬೆಳಗ್ಗೆಯಿಂದ ಸಂಜೆವರೆಗೂ ಅವರು ಜಾಗೃತ ಅವಸ್ಥೆಯಲ್ಲೇ ಇರ್ತಾರೆ. ಅವ್ರು ಆಲ್ಫಾ ಸ್ಥಿತಿಗೆ ಹೋಗಲ್ಲ, ಅಂದ್ರೆ ಸಬ್ ಕಾನ್ಶಿಯಸ್ ಲೆವೆಲ್ಗೆ ಹೋಗಲ್ಲ. ಬೆಳಗಿನ ಸಮಯ, ಬೆಳಗ್ಗೆಯಿಂದ ರಾತ್ರಿವರೆಗೂ ಜಾಗೃತ ಅವಸ್ಥೆಯಲ್ಲೇ ಇರೋದು. ಮಕ್ಕಳುಗಳು ಅಷ್ಟೆ. ಆ ಜಾಗೃತ ಜಸ್ಟ್ 1 ಸೆಕೆಂಡ್ ಆಗೇರಿ. ಓಕೆ, ಈಗ ಕೇಳಿಸ್ತಿದ್ಯಾ ಧ್ವನಿ? ರೈಟ್. ಈ ಜಾಗೃತ ಅವಸ್ಥೆಯಲ್ಲಿ ನೀವೇನೇ ಹೇಳಿದ್ರು ಅದು ವರ್ಕ್ ಆಗಲ್ಲ. ಜಾಗೃತ ಅವಸ್ಥೆಯಲ್ಲಿ ನೀವು ಬಾಯ್ ಬಡ್ಕೊಂಡ್ರು, ಹಣನೆ ಚಿಚ್ಕೊಂಡ್ರು ಅದಕ್ಕೆ ಕೇಳಲ್ಲ ಅವರು, ಹೌದಲ್ಲ? ಮೇಲೆ ಹೇಳ್ಬೇಕು, ಅವ್ರು ಕೇಳಿಲ್ವಾ, ಹೌದಾ ಸರಿ ಆಯ್ತು ಬಿಡು ಅಂತ ಬಿಟ್ಬಿಡಿ. ಅವರ ಸಬ್ ಕಾನ್ಶಿಯಸ್ ಜೊತೆ ಇಂಟ್ರಾಕ್ಟ್ ಮಾಡಿ. ನನ್ನ ತಮ್ಮನೂ ಇದ್ದಾನೆ, ಸೇಮ್ ನನ್ನ ಐಟ ಇರೋದು, ನನ್ನ ಪರ್ಸನಾಲಿಟಿನೇ ಇರೋದು. ಎದುರುಗಡೆ ಬಂದು ನಿಂತ್ಕೊಂಡ್ರೆ ಅವಳಿ ಜವಳಿ ಏನೋ ಇವರಿಬ್ರು ಅಂತ ಅನ್ಕೊಳ್ತಾರೆ. ಆದ್ರೆ ಹೇಳ್ಬೇಕು ಅಂದ್ರೆ ನನಗಿಂತ ಸ್ವಲ್ಪ ಸ್ಟ್ರಾಂಗೇ ಇದ್ದ, ಅವನು ನನಗಿಂತ ತುಂಬಾ ಸ್ಟ್ರಾಂಗೇ ಇದ್ದ. ಮನೆಗೆ ಏನಾದ್ರು ಕೆಲವು ಪದಾರ್ಥಗಳನ್ನು ತರಬೇಕಾದ್ರೆ ನಾನೇ ತರ್ತಿದ್ದೆ. ಬಂದಾಗ ಜಗಳ, ಯಾಕೆ ಇಷ್ಟೊಂದು ಕೊಟ್ಟು ತಂದೆ, ಅವ್ನು ಹೇಳ್ದಷ್ಟೇ ಕೊಟ್ಬಿಡ್ತೀಯ ನೀನು, ನನ್ಗೆ ಹೇಳಿದ್ರೆ ನಾನು ಬರೀ 100 ರೂಪಾಯಿಲಿ ತಂದ್ಬಿಡ್ತಿದ್ದೆ, ನೀನ್ ಯಾಕೆ 200 ಕೊಟ್ಟೆ, ಇದ್ಯಾಕೆ ಇಷ್ಟೊಂದು ಕೊಟ್ಟು ತಂದಿದ್ಯಾ, ನಿನ್ಗೊಂದ್ ಸ್ವಲ್ಪ ಅವ್ರು ಏನ್ ಹೇಳ್ತಾರೋ ಅದನ್ನ ಹಂಗೆ ಕೇಳ್ಬಿಡ್ತೀಯ ನೀನು ಅಂತ ಬಂದು ಜಗಳ ಮಾಡೋದು. ಜಗಳ ಅಂದ್ರೆ ಸುಮ್ಮನೆ ಹೇಳೋದು, ಹಂಗೆ ನನಗೆ ಗಿಲ್ಟ್ ಕಾಡೋದು. ನಾನು ತಂದಿದ್ದೆ ತಪ್ಪಾಯ್ತಾ, ತರಬಾರ್ದಿತ್ತ, ಹೀಗೆ. ಆಮೇಲೆ ಸಣ್ಣ ಪುಟ್ಟದ್ಗೆಲ್ಲ ಸ್ವಲ್ಪ ರೇಗಿ ಮಾತಾಡೋ, ಸ್ವಲ್ಪ ರ್ಯಾಶ್ ಆಗಿ ಮಾತಾಡುವಂಥದ್ದು ಅವನ ಸ್ವಭಾವ. ಹೌದಾ ಸರಿ ಆಯ್ತು, ಮಾತಾಡು ಪರವಾಗಿಲ್ಲ ಮಾತಾಡು, ಹೌದಾ ಸರಿ ಸರಿ ಅಂತ ಅನ್ಕೊಳ್ಳೋದು ಕಾನ್ಶಿಯಸ್ ಅಲ್ಲ. ಅವ್ನಿಗೇನು ಹೇಳಿದ್ರು ಅರ್ಥ ಆಗಲ್ಲ, ಅರ್ಥ ಆಗೋದೇ ಇಲ್ಲ. ಹಂಗೆಲ್ಲ ಮಾತಾಡಬಾರ್ದು ಕಣೋ, ಹಂಗೆಲ್ಲ ಹೇಳ್ಬಾರ್ದು ಕಣೋ ಅಂತ ಹೇಳಿದ್ರೆ ಅವ್ನು ಇನ್ನೂ ಜಾಸ್ತಿ ಮಾಡ್ತಾನೆ. ಸೊ ಎಲ್ಲ ನೋಡ್ಕೊಂಡಿದ್ದೆ, ನಿನ್ನ ಎಲ್ಲಿ ಸರಿ ಮಾಡ್ಬೇಕು ನಾನು ಸರಿ ಮಾಡ್ತೀನಿ, ಆಯ್ತು ಮಾತಾಡು ಪರವಾಗಿಲ್ಲ. ಸೊ ಎಲ್ಲ ಮಲ್ಕೊಳ್ಳೋದು ಎಲ್ಲ ಹಾಲಲ್ಲಿ ಮಲ್ಕೊಳ್ತಿದ್ವಿ. ಈ ರಾತ್ರಿ ಸಮಯ ಮಲಗಿದ ಜಾಗದಲ್ಲಿ ನಾನು ಹಂಗೆ ಸುಪ್ತ ಅವಸ್ಥೆಗೆ ಹೋಗೋದು. ಸೇಮ್ ಟೆಕ್ನಿಕ್.
ಏನದು? ಲಿಫ್ಟಿಂದ ಇಳಿಯೋದು, ಮೆಟ್ಲುಗಳನ್ನ ಎಳೆಯೋದು, ಆ ಗೋಲ್ಡನ್ ಚೇರ್ ಮೇಲೆ ಕುಳಿತುಕೊಳ್ಳೋದು. ಆ ಗೋಲ್ಡನ್ ಚೇರ್ ಮೇಲೆ ಕುಳಿತುಕೊಂಡು ಒಂದೇ ಒಂದು ಅಫರ್ಮೇಶನ್ ಹಾಕಿ. ನೀವು ಏನ್ ಹಾಕ್ಬೇಕು? ಆತನ ಹೆಸರು ಹೇಳ್ಬೇಕು ನೀವು. ಅವನ ಹೆಸರು ಶಶಾಂಕ್ ಅಂತ. ಶಶಾಂಕನ ಸುಪ್ತ ಮನಸ್ಸನ ಸ್ಥಿತಿಗೆ ಹೋದಾಗ ಅಥವಾ ಆಲ್ಫಾ ಸ್ಥಿತಿಗೆ ಹೋದಾಗ ನನ್ನ ಎಚ್ಚರ ಮಾಡು ಅಂತ ಹೇಳ್ಕೊಳ್ಳಿ, ಅಷ್ಟೇ ಮಲ್ಕೊಳ್ಳಿ. ಆಲ್ಫಾ ಸ್ಥಿತಿಯಲ್ಲಿ ತಾನೇ ಕನಸು ಬೀಳೋದು, ಆಲ್ಫಾ ಸ್ಥಿತಿಯಲ್ಲಿ ತಾನೇ ಸಬ್ ಕಾನ್ಶಿಯಸ್ ಮೈಂಡ್ ಓಪನ್ ಆಗೋದು. ನಾನು ಅಲ್ಲಿ 3 ಬಾರಿ ಸಂಕಲ್ಪ ಮಾಡು, 3 ಬಾರಿ ಆ ಒಂದು ಅಫರ್ಮೇಶನ್ ಅನ್ನು ಕೊಟ್ಟು ಮಲ್ಕೊಳ್ತಿದ್ದೆ. ಶಶಾಂಕನ ಮನಸ್ಸು ಆಲ್ಫಾ ಸ್ಥಿತಿಗೆ ಹೋದಾಗ ನನ್ನನ್ನ ಎಚ್ಚರ ಮಾಡು. ಶಶಾಂಕನ ಮನಸ್ಸು ಆಲ್ಫಾ ಸ್ಥಿತಿಗೆ ಹೋದಾಗ ನನ್ನ ಎಚ್ಚರ ಮಾಡು. ಇಷ್ಟೇ ನೀವು ಮಾಡ್ಬೇಕಾಗದು. ಏನು ಬ್ರಹ್ಮಾಂಡವಾದಂತಹ ದೊಡ್ಡ ಕೆಲಸ ಏನಿಲ್ಲ ಇಲ್ಲಿ. ಅದು ಸರಿಯಾದ ದಾರಿಯನ್ನ ತಿಳ್ಕೊಂಡ್ರೆ ನೀವೇನ್ ಬೇಕಾದ್ರೂ ಬದಲಾಯಿಸ್ಬೇಕು. 3 ಬಾರಿ ಹೇಳ್ಬಿಟ್ಟು ಆರಾಮಾಗಿ ಮಲಗ್ಬಿಡಿ. ಆಮೇಲೆ ನೋಡಿ ಚಮತ್ಕಾರ ಹೇಗಿದೆ ಅಂತ. ಅವನು ಯಾವಾಗ ಕನಸಿನ ಸ್ಥಿತಿಗೆ ಹೋಗಿರ್ತಾನೋ ಆ ಸಮಯ ಕರೆಕ್ಟಾಗಿ ನಿಮ್ನ ಎಚ್ಚರ ಮಾಡುತ್ತೆ. ನಿಮ್ ಮನಸ್ಸು ಕಣ್ರಿ, ಸಡನ್ ಆಗಿ ಕಣ್ಬಿಟ್ಬಿಡ್ತೀರಿ. ಏನೋ ನಾಯಿಗಳು ಬೊಗಳದಂಗ ಆಗತ್ತೆ, ಕಣ್ಬಿಟ್ಬಿಡ್ತೀರಿ, ಎಚ್ಚರ ಆಗ್ಬಿಡ್ತೀರಿ. ನೀವಾಗ ಅನ್ಕೊಳ್ಬೇಕು ಆ ವ್ಯಕ್ತಿ ಆಲ್ಫಾ ಸ್ಥಿತಿಯಲ್ಲಿ ಇದ್ದಾನೆ, ಅವನ ಸಬ್ ಕಾನ್ಶಿಯಸ್ ಮೈಂಡ್ ಆಲ್ರೆಡಿ ಓಪನ್ ಆಗಿದೆ ಅಂತ ನೀವು ಅನ್ಕೊಳ್ಳಿ. ಇವತ್ ನೈಟ್ ಪ್ರಾಕ್ಟೀಸ್ ಮಾಡಿ. ಯಾಕೆ ವರ್ಕ್ ಆಗೋದಿಲ್ಲ ನಾನು ಹೇಳ್ತೇನೆ. ಆಗ 2 ಅಡಿ ದೂರದಲ್ಲಿ ಕೂತ್ಕೊಳ್ಳಿ, ಅವನ ಟಚ್ ಮಾಡಬೇಡಿ. ಟಚ್ ಮಾಡಿದ್ರೆ ಏನಾಗತ್ತೆ? ಎಚ್ಚರ ಆಗ್ಬಿಡ್ತಾನೆ. ಯಾಕೆಂದ್ರೆ ಅದೇ ನಿದ್ರಾ ಸ್ಥಿತಿ. ಅದು ಪೂರ್ತಿ ನಿದ್ರೇನೂ ಅಲ್ಲ, ಪೂರ್ತಿ ಎಚ್ಚರನೂ ಅಲ್ಲ. ಆಲ್ಫಾ ಸ್ಥಿತಿ ಅಂದ್ರೆ ಅದೇ ನಿದ್ರಾ ಸ್ಥಿತಿ. 2 ಅಡಿ ದೂರದಲ್ಲಿ ಕುತ್ಕೊಂಡು ಈ ಮೊಬೈಲ್ ಅಲ್ಲಿ ಟಾರ್ಚ್ ಅನ್ನ ಸ್ವಲ್ಪ ಸೈಡ್ಗೆ ಆದಂಗ್ ಬಿಡಿ. ಅವನ ಕಣ್ಣಿನ ರೆಪ್ಪೆಗಳು ಆ ಕಡೆ ಈ ಕಡೆ ಚಲನೆ ವಲನೆಗಳು ಜಾಸ್ತಿ ಇರ್ತವೆ. ಕಣ್ಣಿನ ರೆಪ್ಪೆಗಳು ಹಿಂಗೆಲ್ಲ ಬಡಿತಾ ಇರ್ತದೆ, ರಪ 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 ಅಂತ ಬಡಿತಾ ಇರ್ತದೆ. ಅದನ್ನ ರ್ಯಾಪಿಡ್ ಐ ಮೂವ್ಮೆಂಟ್ ಅಂತ ಕರೀತಾರೆ. ಐ ಮೂವ್ಮೆಂಟ್ ಜಾಸ್ತಿ ಇರ್ತದೆ. ಐ ಬಾಲ್ ಇದೆಯಲ್ಲ, ಐ ಬಾಲ್ ಜಾಸ್ತಿ ಮೂವ್ಮೆಂಟ್ ಆಗ್ತಾ ಇರ್ತದೆ ಆ ಸ್ಥಿತಿಯಲ್ಲಿ. ಸೊ ಆಗ 2 ಅಡಿ ದೂರದಲ್ಲಿ ಕುತ್ಕೊಂಡು, ನೀನ್ ತುಂಬಾ ಆರೋಗ್ಯವಾಗಿದ್ದೀಯಾ, ನನ್ನ ಮಾತನ್ನ ಪೂರ್ತಿ ಕೇಳಿಸ್ಕೊಳ್ತಿದೀಯಾ, ನನ್ನ ಮೇಲೆ ನೀನ್ ರೇಗ್ತಾ ಇಲ್ಲ, ನನ್ನ ಮೇಲೆ ನೀನ್ ಜಗಳ ಆಡ್ತಾ ಇಲ್ಲ, ಶಾಂತವಾಗಿ ಮಾತಾಡ್ತಿದೀಯಾ. ಒಂದ್ ಸ್ವಲ್ಪ ಸಂಗೀತ ಹೇಳ್ತಾರಲ್ಲ ಆ ರೀತಿ ನೀವು ಅದನ್ನ ಫ್ಲೂಯೆನ್ಸಿಯಲ್ಲಿ ಹೇಳ್ಬೇಕು. ನೀನ್ ಚೆನ್ನಾಗಿದ್ಯಾ, ಆರೋಗ್ಯವಾಗಿದ್ಯಾ, ನನ್ನ ಜೊತೆ ಜಗಳ ಆಡ್ತಿಲ್ಲ, ಹಿಂಗೆ ಹೇಳ್ಬಾರ್ದು. ಅದನ್ನ ಸ್ವಲ್ಪ ನೀವು ಹಾಡುಗಾರಿಕೆ ರೀತಿಯಲ್ಲಿ ಅದನ್ನ ಫ್ಲೂಯೆನ್ಸಿಯಲ್ಲೇ ಹೇಳ್ಬೇಕು ನೀವು ಅದನ್ನ. ನಿನ್ನ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿದೆ. ಆ ಪೂರ್ತಿ ಅದನ್ನ ರಿಸೀವ್ ಮಾಡ್ಕೊಳ್ಳುತ್ತೆ ಸಬ್ ಕಾನ್ಶಿಯಸ್ ಮೈಂಡ್. ಇದನ್ನೆಲ್ಲ ಕೇಳಿಸ್ಕೊಂಡು ಎಸ್ ಅಂತ ಹೇಳು ಅಂತ ಹೇಳಿ ಅವ್ನ ಮಲಗಿ ಜಾಗದಲ್ಲಿ ಎಸ್ ಅಂತ ನಾವು ಸಬ್ ಕಾನ್ಶಿಯಸ್ ಮೈಂಡ್ ಕಂಪ್ಲೀಷನ್ ರಿಸೀವ್ ಮಾಡ್ಕೊಳುತ್ತೆ. ಸೊ ಇದನ್ನ ನೀವು ಜಸ್ಟ್ 3 ಇಂದ 5 ದಿವಸ ಮಾಡಿ ಸಾಕು, ಆಟೋಮೆಟಿಕ್ಲಿ ಚೇಂಜ್ ಆಗೋಗ್ತಾರೆ. ನೀವು ರೂಟ್ಗೆ ಆ ಬೇರ್ಗಳಿಗೆ ನೀವು ಏನ್ ಗೊಬ್ಬರಗಳನ್ನ ಹಾಕ್ತಾ ಇರ್ತೀರಿ, ನೀವು ಯಾವ ವಿಚಾರವನ್ನ ಹೇಳ್ತೀರಿ ಅದನ್ನ ಆಟೋಮೆಟಿಕ್ಲಿ ಬೆಳೆಸುತ್ತೆ. ಈ ಲಾಸ್ಟ್ ಇಯರ್ ಈ ಕ್ಲಾಸ್ ಅನ್ನ ಮಾಡಿದ್ದೆ. ಈ ಮಾಡಿದ್ಮೇಲೆ ನಮ್ಮ ಸ್ಟೂಡೆಂಟ್ ಈ ಕ್ಲಾಸಿಗೆ ಬಂದಿಲ್ಲ. ಅವ್ರು, ಗುರುಜಿ ಈ ಅಭ್ಯಾಸ ಮಾಡಿದೆ, ಅಭ್ಯಾಸ ಅದ್ಭುತವಾಗಿ ವರ್ಕ್ ಆಯ್ತು ಗುರುಜಿ. ಹೌದಮ್ಮ, ಏನ್ ವರ್ಕ್ ಆಯ್ತು ಹೇಳು? ಗುರುಜಿ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ ನಂಗೆ ದುಡ್ಡೇ ಕೊಡ್ತಿರ್ಲಿಲ್ಲ ಗುರುಜಿ, ₹1 ಕೊಡ್ತಿರ್ಲಿಲ್ಲ ಗುರುಜಿ. ನಾನೇ ಅವನ ಹತ್ರ ಹೋಗಿ ಭಿಕ್ಷೆ ಬಿಡ್ಬೇಕಿತ್ತು ಗುರುಜಿ. ದುಡ್ಡು ಕೊಡಿ, ದುಡ್ಡು ಕೊಡಿ, ದುಡ್ಡು ಕೊಡಿ, ನಾನೇನೋ ತಗೊಳ್ಬೇಕು, ದುಡ್ಡು ಕೊಡಿ. ಕೊಡ್ತಿರ್ಲಿಲ್ಲ ಗುರುಜಿ. ನಾನೇನ್ ಮಾಡ್ದೆ ಗೊತ್ತಾ? ನನಗೆ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು. ಏನ್ ಮಾಡ್ದೆ ಹೇಳಮ್ಮ? ರಾತ್ರಿ ಸುಪ್ತಾವಸ್ಥೆಗೆ ಹೋಗಿ ನೀವು ಹೇಳ್ದಂಗೆ ನಾ ಸೂಚನೆ ಕೊಟ್ನಾ, ನನ್ನ ಗಂಡನ ಮನಸ್ಸು ಆಲ್ಫಾ ಸ್ಥಿತಿಗೆ ಹೋದಾಗ ನನ್ನ ಎಚ್ಚರ ಮಾಡು ಅಂತ ಹೇಳದ್ನ. ಎಚ್ಚರ ಆಯ್ತು. ಕರೆಕ್ಟಾಗಿ ನಿಮ್ಗೆ ಎಷ್ಟೋ ಸಮಯಕ್ಕೆ ಬೇಕಾದ್ರೂ ಎಚ್ಚರ ಆಗ್ಬೋದು. 12 ಗಂಟೆಗಾರು ಆಗ್ಬೋದು, 1 ಗಂಟೆಗಾರು ಆಗ್ಬೋದು, 4 ಗಂಟೆಗಾರು ಆಗ್ಬೋದು, 3 ಗಂಟೆಗಾರು ಆಗ್ಬೋದು. ನಾನು ಹೇಳ್ದೆ ಪ್ರತಿ ಗಂಟೆಲಿ 20 ನಿಮಿಷ ಕನಸಿನ ಸ್ಥಿತಿ. ನೀವು 6 ಗಂಟೆ ನಿದ್ರೆ ಮಾಡಿದ್ರೆ 6 ಸರಿ ಬೀಳುತ್ತೆ, 7 ಗಂಟೆ ನಿದ್ರೆ ಮಾಡಿದ್ರೆ 7 ಸರಿ ಬೀಳುತ್ತೆ ಕನಸು. ಎಚ್ಚರ ಆಯ್ತು.
ನೀವು ನನ್ನ ಮಾತನ್ನು ಪೂರ್ಣ ಕೇಳ್ತಿದ್ದೀರಾ? ನಿಮ್ ಜೇಬ್ಗೆ ಕೈ ಹಾಕ್ತಿದ್ದೀರಾ? ಆ ದುಡ್ಡನ್ನು ಎತ್ಕೊಳ್ತಿದ್ದೀರಾ? ನನ್ನ ಕೈ ಕೊಡ್ತಿದ್ದೀರಾ? ಕೊಟ್ಟ ಮೇಲೆ ಎಲ್ಲ ಮರ್ತ್ಕೊಳ್ತಿದ್ದೀರಾ? ಬೆಳಿಗ್ಗೆ ಎಚ್ಚರ ಆದ್ಮೇಲೆ ಯಾಕೋ 4,000 ರೂಪಾಯಿ 1,000 ಕಡಿಮೆ ಆಗಿದೆಯಲ್ಲ, ಏನೇ ಆಯ್ತು? ಎತ್ಕೊಂಡೆ ಏನೇ? ನನಗೇನ್ ಗೊತ್ತು, ನೀವೇ ಜೋಗಳಿಗೆ ಹಾಕ್ತಾನೆ ಮಲ್ಕೊಂಡಿದ್ರಿ. ನನಗೆ ಎಲ್ಲಿ ಕೊಟ್ರಿ ನೀವು? ಆ ಸುಪ್ತ ಮನಸ್ಸು ಅನ್ನೋದು ಕೇವಲ ನೀವ್ ಏನ್ ಹೇಳ್ತಿರೋ ಅದನ್ನ ಅಷ್ಟೇ ಅಕ್ಸೆಪ್ಟ್ ಮಾಡುತ್ತೆ. ಅದನ್ನ ತರ್ಕ, ವಿಮರ್ಶೆ, ವಿಶ್ಲೇಷಣೆ ಮಾಡಲ್ಲ. ಇವೆಲ್ಲ ಅಭ್ಯಾಸ ಮಾಡಬೇಡಿ, ಸುಮ್ಮನೆ ಹೇಳಿದ್ದು. ಓಕೆ, ಅವರ ಪರ್ಸನಾಲಿಟಿಯನ್ನ ಪೂರ್ತಿಯಾಗಿ ಡೆವಲಪ್ಮೆಂಟ್ ಮಾಡುವಾಗೆ ನೀವು ಭಾವಿಸಿ. ಅವ್ರನ್ನ ಪೂರ್ತಿ ನೀವು ಬದಲಾಯಿಸ್ಬೋದು, ಈ ಒಂದು ಸ್ಥಿತಿಯಲ್ಲಿ ಬದಲಾಯಿಸ್ಬೋದು. ಅವರಲ್ಲಿ ಏನಾದ್ರು ಚಟಗಳಿದ್ರೆ ಆ ಚಟಗಳನ್ನು ಬಿಡಿಸ್ಬೋದು. ಈ ಆಲ್ಕೋಹಾಲ್ ಅನ್ನೋದು ಈ ಗಲೀಜನ್ನ ನೀನ್ ತಗೊಳ್ತಾ ಇದೀಯಾ? ಈ ಗಲೀಜಿಗೆ ಸಮ, ಅದು ಚರಂಡಿ ನೀರಿಗೆ ಸಮ. ಹೇಳಿ, ಸಬ್ ಕಾನ್ಶಿಯಸ್ಗೆ ಹೇಳಿ. ಯಾರೋ ವಿಪರೀತ ಆಲ್ಕೋಹಾಲ್ ತಗೊಳ್ತಿದ್ದಾರೆ ಮನೇಲಿ ಅಂದ್ರೆ ಅದ್ಭುತವಾಗಿ ಬದಲಾಯಿಸಬಹುದು. ನಿನ್ ಕೈಲಿ ಆಲ್ಕೋಹಾಲ್ ಹಿಡ್ಕೊಂಡಿದ್ಯಾ, ಅದು ಚರಂಡಿ ನೀರಿಗೆ ಸಮ, ಆ ಟಾಯ್ಲೆಟ್ ನೀರಿಗೆ ಸಮ. ಹೇಳಿ, ಹೇಳ್ಬೇಕು. ಅದು ವಿಪರೀತ ಗಲೀಜಾಗಿದೆ, ಅದನ್ನ ಕುಡಿಯೋದಕ್ಕೂ ನಿನ್ಗೆ ಅಸಹ್ಯ ಆಗ್ತಾ ಇದೆ. ಹೇಳಿ, ಅದನ್ನೆಲ್ಲ ಪೂರ್ಣ ಬಿಟ್ಟಿದೀಯಾ? ಆರೋಗ್ಯವಾಗಿದೆಯಾ? ಮನೆಯವ್ರ ಜೊತೆ ಖುಷಿಯಾಗಿದೆಯಾ? ಮಕ್ಳುಗಳಂದ್ರೆ ತುಂಬಾ ಪ್ರೀತಿಸ್ತೀಯಾ? ಹೆಂಡತಿ ಅಂದ್ರೆ ಪ್ರೀತಿಸ್ತೀಯ? ಇದನ್ನ ಹೇಳಿ. ಸೊ ಅದನ್ನು ನೀವೆಷ್ಟು ಚೆನ್ನಾಗಿ ಫ್ಲೂಯೆನ್ಸಿಯಲ್ಲಿ ಒಂದು ಒಂದು ಯಾವ ರೀತಿ ಒಂದು ರಾಗ ತಾಳುವ ರೂಪದಲ್ಲಿ ನೀವು ಹೇಳೋದ್ರಿಂದ ಆ ಸಬ್ ಕಾನ್ಶಿಯಸ್ ಪೂರ್ತಿ ಅದನ್ನು ಗ್ರಹಿಸುತ್ತೆ, ಪೂರ್ಣವಾಗಿ ಗ್ರಹಿಸುತ್ತೆ. ಸೊ ಅದಾದ್ಮೇಲೆ ಅವರಲ್ಲಿ ಆಗೋ ಚೇಂಜಸ್ಗಳನ್ನ ನೀವು ಗಮನಿಸಿ, ತುಂಬಾ ಚೇಂಜಸ್ಗಳಾಗತ್ತೆ. ಆಮೇಲೆ ಮಕ್ಳುಗಳಿಗೆ ಇದನ್ನ ದಯವಿಟ್ಟು ಬಳಸಿ. ಮಕ್ಳುಗಳು ಎಜುಕೇಶನ್ ಅಲ್ಲಿ ಅವ್ರ ಮೇಜರ್ ಬರೋದೇ ಎಜುಕೇಶನ್ ಸಮಸ್ಯೆಗಳು, ಅದಲ್ಲ? ಅದನ್ನ ನೀವು ಬದಲಾಯಿಸ್ಬೋದು. ನಿನ್ನ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಅಲ್ಲಿ ನೀವು ಹೊಗಳ್ಬೇಕಾ ಮಕ್ಕಳನ್ನ? ಹೊಗಳಿ ಮಾತಾಡ್ಬೇಕು. ನಿನ್ನ ಹ್ಯಾಂಡ್ ರೈಟಿಂಗ್ ನೋಡೋದು ಬಹಳ ಸಂತೋಷ ಆಗತ್ತೆ, ತುಂಬಾ ಖುಷಿ ಆಗತ್ತೆ. ಎಲ್ಲ ಸಬ್ಜೆಕ್ಟ್ಗಳನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ ನಿನಗೆ, ಎಲ್ಲವನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ. ನೀನು ಯೂನಿಕ್. ನೀನು ಹೇಳಿ ಮಕ್ಳುಗಳಿಗೆ. ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಔಟ್ ಬರ್ತಾ ಇದೆ, ಆ ಮಾರ್ಕ್ಸ್ ಗಳು ನೋಡಿದ್ರೆ ಬಹಳ ಖುಷಿ ಆಗ್ತಾ ಇದೆ. ಹೇಳಿ, ಈ ಎಲ್ಲಾ ಡಿಸ್ಟ್ರಾಕ್ಷನ್ಸ್ ಗಳೆಲ್ಲ ಮುಕ್ತವಾಗಿದೆಯಾ? ಬರೀ ಎಜುಕೇಶನ್ ಅಷ್ಟೇ ನೀನ್ ಗಮನ ಕೊಡ್ತಿದೀಯಾ? ಸೊ ಆ ಸ್ಥಿತಿಯಲ್ಲಿ ನಿಮ್ಗೆ ಏನು ಬೇಕು ಅದನ್ನ ಹೇಳ್ಬೇಕು. ಅದರಲ್ಲಿ ಯಾವುದೇ ರೀತಿಯಾದಂತ ಡೌಟ್ಗಳು ಇರುವಂತ ಪದಗಳನ್ನು ಬಳಸಬಾರ್ದು. ಡೌಟ್ಗಳು, ನೀನ್ ಆದ್ರೆ ಮಾಡ್ತೀಯಾ, ನಿನ್ ಸಾಧ್ಯ ಆದ್ರೆ ಮಾಡ್ತೀಯಾ, ಆದ್ರೆ ಪಾದ್ರೆ ಇವೆಲ್ಲ ಬಳಸಬಾರ್ದಲ್ಲಿ. ಅದು ಕನ್ಫ್ಯೂಷನ್ ಪದಗಳವೆಲ್ಲ. ನಿನ್ ಸಾಧ್ಯ ಆದ್ರೆ ಟ್ರೈ ಮಾಡಿ ನೋಡು, ಇವೆಲ್ಲ ಕನ್ಫ್ಯೂಷನ್ ಪದಗಳು. ಇದನ್ನ ಬಳಸಬಾರ್ದು. ಸಬ್ ಕಾನ್ಶಿಯಸ್ ಜೊತೆ ಇದನ್ನು ಇಂಟ್ರಾಕ್ಟ್ ಮಾಡಬಾರ್ದು. ನಿನ್ನಿಂದ ಸಾಧ್ಯ ಆಗಿದೆ, ನಿನ್ನಿಂದ ಆಗಿದೆ, ನಿನಗೆಲ್ಲವೂ ಸಾಧ್ಯ, ಹೀಗೆ ಹೇಳ್ಬೇಕು. ಅರ್ಥ ಆಗ್ತಿದೆಯಲ್ಲ? ಪರ್ಫೆಕ್ಷನ್ ಆಗಿರ್ಬೇಕು. ಹೌದು. ಆ ಸುಪ್ತ ಮನಸ್ಸಿನ ಜೊತೆ ನೀವು ಸಂಭಾಷಣೆಯನ್ನ ಮಾಡ್ಬೋದು. 1-2 ಅಡಿ ದೂರದಲ್ಲಿ ಕುತ್ಕೊಂಡು ನಿಮ್ಗೆ ಎಚ್ಚರ ಆಗಿದೆ ಅಂದ್ರೆ 100% ಅವ್ರ ಸಬ್ ಕಾನ್ಶಿಯಸ್ ಮೈಂಡ್ ಓಪನ್ ಆಗಿದೆ ಅಂತ. ಆಗ 1-2 ಅಡಿ ದೂರದಲ್ಲಿ ಕುತ್ಕೊಂಡು ಆರಾಮಾಗಿ ಮಾತಾಡಿ, ಅವನು ಕೇಳಿಸೋ ಹಾಗೆ ಮಾತಾಡಿ, ಏನ್ ತೊಂದರೆ. ಓಕೆ, ಅರ್ಥ ಆಗಿದೆಯಲ್ಲ ಇದು? ರಾತ್ರಿ ಮಲಗೋ ಸಂದರ್ಭದಲ್ಲಿ ನೀವು ಆ ಸುಪ್ತಾವಸ್ಥೆಗೆ ಹೋಗೋದು, ಯಾರ ಮನಸ್ಸಿಗೆ ನೀವು ಸೂಚನೆ ಕೊಡಬೇಕು ಆ ವ್ಯಕ್ತಿ ಹೆಸರು ಹೇಳ್ಬೇಕು. ನೀವು ಹೆಸರು ಹೇಳ್ಬೇಕು. ನಿಮ್ಮ ಮನೆಯಲ್ಲಿ ಯಜಮಾನರಿದ್ದಾರೆ ಅಂದ್ರೆ ನಮ್ಮ ಯಜಮಾನ್ರವರ ಸಬ್ ಕಾನ್ಶಿಯಸ್ ಮನಸ್ಸು ಅಥವಾ ಆಲ್ಫಾ ಸ್ಥಿತಿಗೆ ಹೋದಾಗ ಅಂತ ಹೇಳ್ಬೋದು. ಅಥವಾ ಯಜಮಾನ್ರವರು ನನ್ನ ಹೆಂಡತಿಯ ಮನಸ್ಸು ಆಲ್ಫಾ ಸ್ಥಿತಿಗೆ ಹೋದಾಗ ಅಂತ ಹೇಳ್ಬೋದು. ಆಮೇಲೆ ಮಕ್ಳು ಅಂತ ಹೇಳಿದ್ರೆ ಅಲ್ಲಿ ಅರ್ಥ ಆಗಲ್ಲ.
ಆ ಮಗುವಿನ ಹೆಸರು ಹೇಳ್ಬೇಕು. ಇಬ್ರು ಮಕ್ಳು ಇರ್ತಾರೆ. ಮಕ್ಳು ಅಂದ್ರೆ ಕನ್ಫ್ಯೂಷನ್ ಆಗ್ತದೆ ಮನಸ್ಸಿಗೆ. ದೊಡ್ಡ ಮಗುನ ಚಿಕ್ಕ ಮಗುನ, ಚಿಕ್ಕ ಮಗುನ ದೊಡ್ಡ ಮಗುನ ಅಂತ ಕನ್ಫ್ಯೂಸ್ ಆಗ್ತದೆ. ಸೊ ಹಾಗಾಗಿ ಮಗುವಿನ ಹೆಸರು ಹೇಳ್ಬೇಕು. ಇವನ ಮನಸ್ಸು ಆಲ್ಫಾ ಸ್ಥಿತಿಗೆ ಹೋದಾಗ ನನ್ನ ಎಚ್ಚರ ಮಾಡು ಅಂತ 3 ಬಾರಿ ಹೇಳ್ಕೊಂಡು ಮಲ್ಕೊಳ್ಳಿ ಅಷ್ಟೇ. ಹೇಳ್ಕೊಂಡು ಮಲ್ಕೊಳ್ಳಿ. ನಿಮ್ಗೆ ಎಚ್ಚರ ಆಗುತ್ತೋ ಇಲ್ವೋ ಗಮನಿಸಿ. ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ನಿಮ್ಮನ್ನು ಇಮಿಡಿಯೇಟ್ ಆಗಿ ಎಚ್ಚರ ಮಾಡುತ್ತೆ. ನೀವು ಕೊಟ್ಟಿರೋ ಸೂಚನೆಯನ್ನ ಗಮನಿಸ್ಕೊಂಡು ಎಚ್ಚರ ಮಾಡುತ್ತೆ ನಿಮ್ಮನ್ನು. ದೂರ ಇದ್ದವ್ರಿಗೆ ಟೆಲಿಪತಿ ಇದೆ, ವೇಟ್ ಮಾಡಿ. ಯಾರು? ಸುಭಾಷ್. ಒಂದೊಂದೇ ಟಾಪಿಕ್ ಅಲ್ಲಿ ಬರೋಣ, ಒಂದೊಂದೇ ಮೆಟ್ಲು ಹತ್ಕೊಂಡು ಬರೋಣ. ಕೆಳಗಿಂದ ಡೈರೆಕ್ಟ್ ಆಗಿ ಮೇಲ್ಕ್ ಹೋಗೋದು ಬೇಡ. ಒನ್ ಡೇ ಮಾಡಿದ್ರೆ ಸಾಕಾಗಲ್ಲ, ಅಟ್ಲೀಸ್ಟ್ ಒಂದು 7 days, ಅಟ್ಲೀಸ್ಟ್ ಒಂದು 7 days ಮಾಡ್ಬೇಕು. ಒಂದು ವಾರ ಮಾಡಿದ್ರೆ ಈ ಟೆಕ್ನಿಕ್ ಎಲ್ಲ ತಿಳ್ಕೊಂಡ್ರೆ ನೀವು ಲೈಫ್ ಲಾಂಗ್ ಬಳಸ್ಬೋದಲ್ಲ. ಹೌದಾ ಇಲ್ಲ? ಲೈಫ್ ಲಾಂಗ್ ಬಳಸ್ಬೋದು. ನಿಮಗೆ ಕೆಲವು ಸಮಸ್ಯೆಗಳನ್ನ ಬಗೆಹರಿಸೋಕೆ ಆಗ್ತಾ ಇಲ್ಲ ಅಂದ್ರೆ ಕೆಲವು ವಿಧಾನಗಳಿದೆ, ಕೆಲವು ದಾರಿಗಳಿದೆ. ಆ ದಾರಿಗಳಿಂದ ಬದಲಾಯಿಸ್ಬೋದು. ಓಕೆ, ಲೈಟ್ ಆನ್ ಮಾಡೋ ಅವಶ್ಯಕತೆ ಇಲ್ಲ. ಅವರು ಅರೆ ನಿದ್ರಾವಸ್ಥೆಯಲ್ಲಿ ಇರ್ತಾರೆ. ನೀವು ಲೈಟ್ ಆನ್ ಮಾಡಿದ ತಕ್ಷಣ ಬೆಳಕಿಗೆ ಎದ್ಬಿಡ್ತಾರೆ ಅವರು. ಲೈಟ್ ಅನ್ನು ಬಳಸಲೇಬಾರ್ದು. ನಿಮ್ಮ ಟಾರ್ಚ್ ಅನ್ನು ಬಳಸಬೇಕಾರೆ ಕಣ್ಣತ್ರ ಬಿಡಬೇಡಿ, ಸ್ವಲ್ಪ ಸೈಡ್ಗೆ ಆದಂಗ್ ಬಿಡಿ. ಆ ದೂರದಲ್ಲೇ ಬೆಳಕು ಕಣ್ಣಿಗೆ ಸ್ವಲ್ಪ ಕಾಣ್ತಾ ಇರುತ್ತೆ. ಕಣ್ಣುಗಳು ಆ ಕಡೆ ಈ ಕಡೆ ಆ ಒಂದು ಐ ಮೂಮೆಂಟ್ ಆಗ್ತಾ ಇರ್ತದೆ. ಆಗ ಜಸ್ಟ್ ಟಾರ್ಚ್ ಎಲ್ಲ ಆಫ್ ಮಾಡ್ಬಿಟ್ಟು, ಆ ಕತ್ಲೆ ಇದ್ರೂ ಪರವಾಗಿಲ್ಲ, ಸ್ವಲ್ಪ ದೂರದಲ್ಲಿ ಕುತ್ಕೊಂಡು, ಒಂದ್ 2 ಅಡಿ ದೂರದಲ್ಲಿ ಕುತ್ಕೊಂಡು, ಆಮೇಲೆ ಟೇಪ್ ಇಟ್ಕೊಂಡು ಅಳತೆ ಮಾಡಬೇಡಿ. 2 ಅಡಿ ಕರೆಕ್ಟ್ ಆಗಿದೆಯಾ ಅಂತ ಟೇಪ್ ಇಟ್ಕೊಂಡು ಎಲ್ಲ ಅಳತೆ ಮಾಡೋದು ಬೇಡ. ಸೊ ಜಸ್ಟ್ ಒಂದು ಅಂದಾಜಲ್ಲಿ ಕುಳಿತುಕೊಂಡು ಕಿವಿ ಹತ್ರ ಸ್ವಲ್ಪ ಕೈಯನ್ನ ಈ ರೀತಿ ತಗೊಂಡ್ ಬಂದು, ನೀ ಸಂಪೂರ್ಣ ಆರೋಗ್ಯವಾಗಿದೆಯಾ ಈ ರೀತಿ ಹೇಳಿ. ಅಥವಾ ಮನೆಗಳಲ್ಲಿ ಯಾರಿಗಾರು ಆರೋಗ್ಯದ ತೊಂದರೆಗಳಿದ್ರೆ, ಕೆಲವು ಮಕ್ಕಳುಗಳಿಗೆ ಆರೋಗ್ಯದ ತೊಂದರೆ ಇದ್ರೆ, ಅಥವಾ ನಿಮ್ಮ ತಂದೆ ತಾಯಿಯವ್ರಿಗೆ ಆರೋಗ್ಯದ, ಆಲ್ಮೋಸ್ಟ್ ಆಲ್ ಇದೊಂದು 50 ವರ್ಷ 60 ವರ್ಷ ಆದ್ಮೇಲೆ ಇದು ಪ್ರಮಾಣ ಕಡಿಮೆ ಇರುತ್ತೆ. ಅವ್ರಿಗೆ ಒಂದು 60-65 ವರ್ಷ ಆದ್ಮೇಲೆ ಈ ಸುಪ್ತ ಮನಸ್ಸಿನ ಪ್ರಮಾಣ ಕಡಿಮೆ ಇರ್ತದೆ. ಓಕೆ, ಆದ್ರೆ ಯಂಗ್ ಏಜ್ ಆಗಿರುವಂತವ್ರಿಗೆ ಅದು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಒಂದು 60 ವರ್ಷ 70 ವರ್ಷ ಆದ್ಮೇಲೆ ಏನಾಗುತ್ತೆ ಅಂದ್ರೆ ರಿಪೀಟ್ ಆಗ್ತಾ ಇರ್ತದೆ ಅವ್ರಿಗೇನೆ. ಅವ್ರನ್ನ ಬದಲಾಯಿಸುವಂಥದ್ದು ಏನಿರಲ್ಲ ಬಿಡಿ. ಓಕೆ, ಕೆಲವ್ರಿಗೆಲ್ಲ ಇರುತ್ತೆ, ಒಂದು 60 ವರ್ಷ 70 ವರ್ಷ ಆದ್ಮೇಲೆ ಬದಲಾಯಿಸ್ಬೇಕು ಅಂತ. ಅವ್ರನ್ನ ಬದಲಾಯಿಸಕ್ ಆಗೋದಿಲ್ಲ. ಸೊ ಅವರು ಹೆಂಗ್ ಬರುತ್ತೋ ಹಂಗೆ ತಗೊಳ್ಬೇಕಷ್ಟೇ ನೀವು. ಆದ್ರೆ ಯಂಗ್ ಏಜ್ ಅಲ್ಲಿ ಇರೋರಿಗೆ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ. 50-60 ವರ್ಷ ಒಳಪಟ್ಟಂತವ್ರು 50 ವರ್ಷ ಒಳಪಟ್ಟಂತವ್ರನ್ನ ಆರಾಮಾಗಿ ಬದಲಾಯಿಸ್ಬೋದು. ಓಕೆ, ನೋಡಿ ಇನ್ನೊಂದ್ಸರಿ ಹೇಳ್ತೀನಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಮೊದಲಿಗೆ ನೀವು ಊಟ ಎಲ್ಲ ಮುಗಿಸ್ಕೊಂಡು ಯಾವ ವ್ಯಕ್ತಿಯ ಮನಸ್ಥಿತಿಯನ್ನ ನೀವು ಬದಲಾಯಿಸ್ಬೇಕು ಅನ್ನೋದನ್ನ ಫಸ್ಟ್ ನಿರ್ಧಾರ ಮಾಡಿ. ಇವನ್ ಯಾಕೋ ವಿಪರೀತ ಇರಿಟೇಟ್ ಮಾಡ್ತಿದ್ದಾನೆ, ಇವನು ಸ್ವಲ್ಪ ಅವ್ನ ಕೈ ನೋಡ್ಕೊಳ್ಬೇಕಲ್ಲ ಅಂತ ನಿಮ್ಗೆ ಅನ್ಸ್ಬೇಕು. ವಿಪರೀತ ಇರಿಟೇಟ್ ಮಾಡ್ತಾ ಇದೆ ಮಗು. ದೊಡ್ಡ ಮಗುದೇನು ಸಮಸ್ಯೆ ಇಲ್ಲ, ಆರಾಮಾಗಿದ್ದಾನೆ. ಚಿಕ್ಕ ಒಂದೇ ಬಹಳ ಸಮಸ್ಯೆ. ಇವೊಂದೇ ಸ್ವಲ್ಪ ಕ್ವಾಟ್ಲೆ ಜಾಸ್ತಿ ಇದೆ, ಇವನೊಂಚೂರು ಬದಲಾಯಿಸೋಣ ಅಂತ ಅನ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಅವ್ರ ಪಾಡ್ಗೆ ಅವ್ರು ಹೋಗಿ ಮಲ್ಕೊಳ್ತಾರೆ. ನೀವು ನಿಮ್ಮ ಪಾಡಿಗೆ ನೀವು ಆ ಸುಪ್ತಾವಸ್ಥೆಗೆ ಹೋಗಿ ಆ ಮಗುವಿನ ಸ್ಥಿತಿಗೆ ಹೋದಾಗ, ಆಲ್ಫಾ ಸ್ಥಿತಿಗೆ ಹೋದಾಗ ನನ್ನ ಎಚ್ಚರ ಮಾಡು. ಈತನ ಮನಸ್ಸು ಆಲ್ಫಾ ಸ್ಥಿತಿಗೆ ಹೋದಾಗ ನನ್ನ ಎಚ್ಚರ ಮಾಡು, ಆಲ್ಫಾ ಸ್ಥಿತಿಗೆ ಹೋದಾಗ ನನ್ನ ಎಚ್ಚರ ಮಾಡು. 3 ಸರಿ ಹೇಳ್ಕೊಳ್ಳಿ. 3 ಸರಿ ಹೇಳ್ಕೊಂಡು ಮಲ್ಕೊಳ್ಳಿ. ಮಧ್ಯಾಹ್ನದಲ್ಲಿ ನಿಮ್ಗೆ ಯಾವಾಗ್ಲೂ ಒಂದ್ಸರಿ ಎಚ್ಚರ ಆಗುತ್ತೆ. ಇದಕ್ಕೆ ಎಚ್ಚರ ಆಗೋದು ಬೇರೆ, ನೀವು ಸಡನ್ ಆಗಿ ಕಂಡುಬಿಡೋದು ಬೇರೆ. ಅರ್ಥ ಆಗ್ತಿದೆಯಲ್ಲ? ಎಚ್ಚರ ಆಗೋದು ಬೇರೆ, ಸಡನ್ ಆಗಿ ಕಂಡುಬಿಟ್ಬಿಡ್ಬೋದು. ಯಾರೋ ಕೂಗಿ ಎದೋಳಿಸ್ದಂಗ ಆಗ್ಬೋದು, ಯಾರೋ ತಟ್ಟಿ ಎದೋಳಿಸ್ದಂಗ ಆಗ್ಬೋದು, ಅಥವಾ ಯಾವುದೋ ನಾಯಿಗಳು ಬೊಗಳದ ಹಾಗೆ ಆ ಶಬ್ದಕ್ಕೆ ಎದ್ದೊಳ್ದಂಗ ಆಗ್ಬೋದು. ಸೊ ಇವೆಲ್ಲ ಆಗತ್ತೆ. ಇವೆಲ್ಲವೂ ಆಗೋದೇನು ಅಂತಂದ್ರೆ ಅವನ ಮನಸ್ಸು ಆಲ್ಫಾ ಸ್ಥಿತಿಯಲ್ಲಿದೆ. ಎಚ್ಚರ ಆಗು ಅಂತ ನಿಮ್ಗೆ ಎಚ್ಚರ ಮಾಡಿದೆ ಅದು. ಸೊ ಅವಾಗ ಅವನ ಹತ್ರಕ್ಕೆ ಹೋಗಿ 1-2 ಅಡಿ ದೂರದಲ್ಲಿ ಕೂತ್ಕೊಂಡು ಆಗ ಪ್ರೀತಿಯಿಂದ ಮಾತಾಡಿ.
ಅಲ್ಲಿ ನೀವು ಸಮಸ್ಯೆಗಳನ್ನ ಹೇಳ್ಬಾರ್ದು. ಸಮಸ್ಯೆಗಳನ್ನ ಹೇಳ್ಬಾರ್ದು. ನಿನ್ಗೆ ಆರೋಗ್ಯದ ತೊಂದರೆ ಇದೆ, ಈಗ ಸರಿ ಹೋಗ್ತಾ ಇದೆ. ನಿನ್ಗೆ ಆರೋಗ್ಯದ ತೊಂದರೆ ಇದೆ, ಈಗ ಸರಿ ಹೋಗುತ್ತೆ. ಇವೆಲ್ಲ ಹೇಳ್ಬಾರ್ದು. ಬರೀ ಪಾಸಿಟಿವ್ ವರ್ಡ್ಸ್ ಅಷ್ಟೇ ನೀವೆಲ್ಲ ಹೇಳ್ಬೇಕು ಆ ಸಬ್ ಕಾನ್ಶಿಯಸ್ಗೆ. ನೀವೇನ್ ಹೇಳಿದ್ರೆ ಅದು ಎಕ್ಸೆಪ್ಟ್ ಮಾಡುತ್ತೆ ಕಣ್ರಿ. ಅದು ತರ್ಕ ಮಾಡಲ್ಲ. ಆತನಿಗೆ ಹೃದಯದ ಸಮಸ್ಯೆ ಇದೆ, ನಿನ್ನ ಹೃದಯ ಸಂಪೂರ್ಣ ಆರೋಗ್ಯವಾಗಿದೆ ಅಂತಲೇ ಹೇಳ್ಬೇಕಲ್ಲಿ. ನಿನ್ನ ಹೃದಯ ಬಡಿತ ಲಯಬದ್ಧವಾಗಿ ಆಗ್ತಾ ಇದೆ, ನೀನು ಸಂಪೂರ್ಣ ಆರೋಗ್ಯವಾಗಿದ್ದೀಯಾ, ಹೀಗೆ ಹೇಳ್ಬೇಕು ನೀವಲ್ಲಿ. ನಿನ್ನ ಬಿಹೇವಿಯರ್ಗಳು ಪೂರ್ತಿ ಬದಲಾವಣೆ ಆಗಿದೆ, ಪಾಸಿಟಿವ್ ಆಗಿ ಬದಲಾವಣೆ ಆಗಿದೆ. ಎಲ್ಲರನ್ನು ಪ್ರೀತಿಸುವಂತಹ ಸಾಮರ್ಥ್ಯ ಇದೆ, ಎಲ್ಲರನ್ನು ಗೌರವಿಸುವಂತಹ ಸಾಮರ್ಥ್ಯ ಇದೆ, ಎಲ್ಲರ ಜೊತೆ ಮುಕ್ತವಾಗಿ ಮಾತಾಡ್ತೀಯ. ಹೇಳಿ ಇದನ್ನ. ಇನ್ನೊಂದು ಬಹಳ 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 ಒಂದು ಇಂಪಾರ್ಟೆಂಟ್ ವಿಚಾರ, ಯಾರಿಗೆ ವಿಪರೀತ ದುಃಖಗಳಿದೆ, ಯಾರಿಗೆ ವಿಪರೀತ ಹಿಂಸೆಗಳಿದೆ, ಯಾರಿಗೆ ವಿಪರೀತ ಹೃದಯದಲ್ಲಿ ತಡ್ಕೊಳಕ್ಕಾಗದೇ ಇರುವಂತ ನೋವುಗಳಿದೆ ಅಂತ ನಿಮ್ಗೆ ಅನ್ಸಿದ್ರೆ, ಅವ್ರಿಗೆ ನೀವು ಒಂದೇ ಒಂದು ಸೂಚನೆಯನ್ನ ಕೊಡಬೇಕು. ನೋಡಿ, ನಮ್ಮ ಶರೀರದಲ್ಲಿ 2 ಭಾಗ ಇದೆ, ಒಂದು ಲೆಫ್ಟ್ ಬಾಡಿ, ಇನ್ನೊಂದು ರೈಟ್ ಬಾಡಿ. ಹೌದಲ್ಲ? ರೈಟ್ ಬಾಡಿಯಿಂದ ಎನರ್ಜಿ ಒಳಗಡೆ ಬರ್ತದೆ, ಭೂಮಿಯಿಂದ ಒಳಗಡೆ ಬರ್ತದೆ. ಲೆಫ್ಟ್ ಬಾಡಿಯಲ್ಲಿ ಮೇಲಿಂದ ಎನರ್ಜಿ ಕೆಳಮುಖಕ್ಕೆ ಕೆಳಗಡೆ ಹೋಗ್ತದೆ. ಸೊ ನೀವ್ ಹೇಳ್ಬೇಕಲ್ಲಿ, ನಿನ್ನೆಲ್ಲ ಡಿಸ್ಕಂಫರ್ಟ್ಸ್ ಗಳೆಲ್ಲ ನಿಮ್ಮ ಎಡ ಶರೀರದ ಮೂಲಕ ಈಚೆ ಹೋಗ್ತಾ ಇದೆ. ರಿಲೀಸ್, ರಿಲೀಸ್, ರಿಲೀಸ್ ಅಂತ ಹೇಳಿ ಅಷ್ಟೆ. ಸಬ್ ಕಾನ್ಶಿಯಸ್ ಮೈಂಡ್ಗೆ ಇಮಿಡಿಯೇಟ್ ಆಗಿ ಅರ್ಥ ಆಗತ್ತೆ. ಬೇಡದೇ ಏನೇನೆಲ್ಲ ಇಟ್ಕೊಂಡಿದೆಯಲ್ಲ ಅದು, ಆ ದುಃಖ, ಈ ದುಃಖ, ಆ ನೋವು, ಈ ನೋವು, ಆ ಪ್ರೇಯಸಿ ಸಿಗ್ಲಿಲ್ಲ, ಈ ಪ್ರೇಮ ಸಿಗ್ಲಿಲ್ಲ, ಇದು ಸಿಗ್ಲಿಲ್ಲ, ಅದು ಸಿಗ್ಲಿಲ್ಲ ಅನ್ನೋ ದುಃಖ ಇರ್ತದಲ್ಲ, ಇದೆಲ್ಲ ನಾವೇ ಇಟ್ಕೊಂಡಿರ್ತೀವಿ ಅಷ್ಟೇ. ನಿನ್ನೆಲ್ಲ ಡಿಸ್ಕಂಫರ್ಟ್ಗಳೆಲ್ಲ, ನಿನ್ನ ನೆಗೆಟಿವ್ ಎಮೋಷನ್ಸ್ಗಳೆಲ್ಲ ಪೂರ್ಣವಾಗಿ ನಿನ್ನ ಲೆಫ್ಟ್ ಬಾಡಿಯ ಮೂಲಕ ಈಚೆ ಹೊಟ್ಟೋಗ್ತಾ ಇದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡ್ಬಿಡುತ್ತೆಲ್ಲ. ಎಲ್ಲ ನೆಗೆಟಿವ್ ಎಮೋಷನ್ಸ್ಗಳೆಲ್ಲ ಪೂರ್ತಿ ಈಚೆ ಹೋಗ್ತಾ ಇದೆ. ಈ ಎಲ್ಲ ಅಟ್ಯಾಚ್ಮೆಂಟ್ಗಳೆಲ್ಲ ಡಿಟ್ಯಾಚ್ಮೆಂಟ್ ಆಗ್ತಾ ಇದೆ. ನೆಗೆಟಿವ್ ಅಟ್ಯಾಚ್ಮೆಂಟ್ಗಳೆಲ್ಲ ಡಿಟ್ಯಾಚ್ ಆಗ್ತಾ ಇದೆ. ಎಲ್ಲ ಕೊಳೆಗಳೆಲ್ಲ ಲೆಫ್ಟ್ ಬಾಡಿ ಮೂಲಕ ಈಚೆ ಹೊಟ್ಟೋಗ್ತಾ ಇದೆ. ನಿನ್ನ ಡಿಸ್ಕಂಫರ್ಟ್ಗಳೆಲ್ಲ ಈಚೆ ಹೋಗ್ತಾ ಇದೆ. ಜಸ್ಟ್ ಇದೊಂದು ಸೂಚನೆ ಕೊಡಿ ಸಾಕು. ಏನೇನೆಲ್ಲ ಬೇಡದೇ ಇರೋದನ್ನೆಲ್ಲ ಇಟ್ಕೊಂಡಿದೀವ ಸಬ್ ಕಾನ್ಶಿಯಸ್ ಮೈಂಡ್, ಅದನ್ನೆಲ್ಲ ಈಸಿಯಾಗಿ ಬಿಟ್ಬಿಡುತ್ತೆ. ಒಂದು ಕಂಪ್ಲೀಷನ್ ನಾರ್ಮಲ್ ಸ್ಥಿತಿಗೆ ಬರ್ತಾರೆ. ಡೈಲಿ ಅವ್ರ ಮುಂದೆ ಹೇಳ್ಕೊಂಡು ಹಣೆನೆ ಚೆಚ್ಕೊಂಡು ಹತ್ಕೊಂಡು ಕಣ್ಣೀರು ಹಾಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಈ ಅಭ್ಯಾಸ ಮಾಡಿ ಆಟೋಮೆಟಿಕ್ಲಿ ಸರಿ ಹೋಗ್ತಾರೆ. ಟ್ರ್ಯಾಕ್ ಬರ್ತಾರೆ ಅವರು. ಟ್ರ್ಯಾಕ್ ಬಿಟ್ಟು ಸೈಡ್ಗೆ ಹೋದವರೆಲ್ಲ ಟ್ರ್ಯಾಕ್ ಬರ್ತಾರೆ ವಾಪಸ್. ನೀವು ಕಾನ್ಶಿಯಸ್ ಮೈಂಡ್ ಅಲ್ಲಿ ಬಾಯ್ ಬಡ್ಕೊಂಡ್ರು ಅದು ವರ್ಕ್ ಆಗಲ್ಲ. ಈ ಅಭ್ಯಾಸ ಮಾಡಿ 100% ವರ್ಕ್ ಆಗುತ್ತೆ. ಇದನ್ನ ಕಲ್ತ್ಕೊಂಡು ಬಂದ್ಮೇಲೆ ನನಗೆ ವಿಪರೀತ ಹುಚ್ಚು, ಆಗ ವಿಪರೀತ ಹುಚ್ಚು. ಆ ಅಭ್ಯಾಸಗಳೆಲ್ಲ ಆದ್ಮೇಲೆ ನನಗೆ ಒಂದು ಅದ್ಭುತವಾದಂತ ಒಂದು ಧೈರ್ಯ ಬಂದಿತ್ತು. ಇಂಥ ಒಂದು ಅದ್ಭುತವಾದ ವಿದ್ಯೆ, ಇದು ಯಾಕೆ ಎಲ್ಲರೂ ಕಲಿಬಾರ್ದು ಅನ್ನೋದು ನನ್ನ ಮನಸ್ಸಲ್ಲಿ ವಿಪರೀತ ತಳಮಳ ಇತ್ತು. ಎಲ್ಲವನ್ನ ನೀಟಾಗಿ ನಾನೇ ಡಿಸೈನ್ ಮಾಡಿದೆ. ನಾನು ಕಲ್ತಿದ್ದು ಸ್ವಲ್ಪ, ಅಭ್ಯಾಸ ಮಾಡ್ತಾ 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 ಹೊಸ ಹೊಸ ಐಡಿಯಾಗಳೆಲ್ಲ ಬರ್ಲಿಕ್ಕೆ ಶುರುವಾಯ್ತು. ಹೀಗೆ ಮಾಡಿದ್ರೆ ಹೇಗೆ? ಈ ಸುಪ್ತ ಮನಸ್ಸಿಗೆ ಇಷ್ಟು ಶಕ್ತಿ ಇದೆಯಲ್ಲ, ಇದನ್ನ ಯಾಕೆ ಬದಲಾಯಿಸೋಕ್ ಆಗೋದಿಲ್ಲ? ನಾವ್ ಯಾಕೆ ಈ ರೀತಿ ಇಮ್ಯಾಜಿನ್ ಮಾಡಬಾರ್ದು? ಈಗ ಜಾಸ್ತಿ ಸಿಗರೇಟ್ ಸೇದೋರು ಇರ್ತಾರೆ, ವಿಪರೀತ ಕುಡಿಯೋರು ಇರ್ತಾರೆ. ಅವ್ರಿಗೆ ಈ ರೀತಿ ಹೇಳ್ಬಿಡೋದು, ಆ ಡ್ರಿಂಕ್ಸ್ ನಿನ್ ಕೈಯಲ್ಲಿ ಹಿಡ್ಕೊಂಡಿದ್ಯಾ, ಅದೊಂಥರ ವಿಚಿತ್ರವಾಗಿದೆ, ಮೋರಿ ಚರಂಡಿ ನೀರ್ ತರ ಇದೆ, ಆ ಟಾಯ್ಲೆಟ್ ನೀರಿದ್ದಾಗಿದೆ, ಅಸಹ್ಯವಾಗಿದೆ, ಹಿಂಗ್ ಹೇಳಿ ಅದು ಸಬ್ ಕಾನ್ಶಿಯಸ್ ಮೈಂಡ್ ಇಮಿಡಿಯೇಟ್ ರಿಜೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡುತ್ತದೆ. ಅದು ಬೇಡಪ್ಪ, ಅದು ಸವಾಸ ಅಂತ ಬಿಟ್ಬಿಡುತ್ತೆ. ಸಬ್ ಕಾನ್ಶಿಯಸ್ ಮೈಂಡ್ ಯಾವಾಗ ಬಿಡುತ್ತೆ, ಅವ್ನ ಕಾನ್ಶಿಯಸ್ ಮೈಂಡ್ಗೆ ಅದ್ರ ಮೇಲೆ ಯಾಕೋ ಗಮನನೇ ಬರ್ತಾ ಇಲ್ವಲ್ಲ ನನಗೆ ಅಂತ ಅನ್ಕೊಳ್ತಾನೆ. ಆಮೇಲೆ ಯಾಕೋ ಆ ಕಡೆ ಗಮನನೇ ಬರ್ತಾ ಇಲ್ಲ ನನಗೆ. ನಮ್ಮ ಮಾವ ಅವರೇ ನಮ್ಮ ತಾಯಿಯವರ ತಮ್ಮ, ಅವರು ವಿಪರೀತ ಅಟ್ಯಾಚ್ ಆಗಿದ್ರು. ಅದಕ್ಕೆ
ಇದೆಲ್ಲ ಕಲಿಯೋದಕ್ಕಿಂತ ಮುಂಚೆ ಅವ್ರನ್ನ ತಗೊಂಡೋಗಿ ಡಿ ಅಡಿಕ್ಷನ್ ಸೆಂಟರ್ಗೆಲ್ಲ ಬಿಟ್ಟಿದ್ವಿ 3 ತಿಂಗಳು. 1 ತಿಂಗಳಿಗೆ 20,000 ತಗೊಂಡೋಗಿ ಬಿಡೋದು. 3 ತಿಂಗಳಾಯ್ತಾ, ಆಮೇಲೆ 3 ತಿಂಗಳಾದ್ಮೇಲೆ 1 ವಾರ ಸುಮ್ಮನೆ ಇರೋದು, ಮತ್ತೆ ಇನ್ನೊಂದು ತಿಂಗಳಾದ್ಮೇಲೆ ಮತ್ತೆ ಹೋಗೋ, ಅದೇ ತರ ಮಾಡೋದು. ಈ ಕೆಲಸ ಮಾಡ್ತಿದ್ದ. ಮನೇಲೆಲ್ಲ ಇಲ್ಲ ನಾನು ಕುಡಿಯಲ್ಲ, ಇದೇ ಪ್ರಾಮಿಸ್, ಇದೇ ಗಾಡ್ ಪ್ರಾಮಿಸ್ ಅಂತ ಎಲ್ಲಾರ ಮೇಲೆ ಆಣೆ ಮಾಡೋದು. ವಾಪಸ್ ಆ ಜಾಗಕ್ಕೆ ಹೋದಾಗ ಮತ್ತೆ ಹಂಗ ಹೋಗಿ ಕುಡಿಯೋದು. ಈ ಕೆಲಸ ಮಾಡ್ತಿದ್ರು. ಮಾವ ಬನ್ನಿ ಇಲ್ಲೇ 1 ವಾರ ಕೆಲಸ ಇದೆ ಅಂತ ಅಂದ್ಬಿಟ್ಟು ಊರು ಕರ್ಸ್ಕೊಂಡ್ವಿ. ನಿಮ್ ಪಾಠ ನೀವು ಕೆಲಸ ಮಾಡಿ ಅಂತ. ಅವರು ವುಡ್ ವರ್ಕ್ಸ್ ಅನ್ನ ಮಾಡ್ತಾರೆ, ವುಡ್ ಇಂಟೀರಿಯರ್ ವರ್ಕ್ಗಳನ್ನೆಲ್ಲ ಮಾಡ್ತಿದ್ರು. ಇಲ್ಲೇ 1 ವಾರ ಕೆಲಸ ಇದೆ ಬನ್ನಿ ಅಂತ ಹೇಳಿ ಕೆಲಸ ಕೊಡಿಸಿ ಆ 1 ವಾರದ ಸಮಯದಲ್ಲಿ ಅವ್ರನ್ನ ಪೂರ್ಣವಾಗಿ ಬದಲಾಯಿಸಿ ಕಳಿಸಿದ್ವಿ. ಇದುವರೆಗೂ ಅವ್ರು ಕುಡ್ದಿಲ್ಲ, ಇದುವರೆಗೂ ಅವರು ಡ್ರಿಂಕ್ಸ್ ಅನ್ನು ಬಿಟ್ಟಿಲ್ಲ ಅವ್ರು. ಸೊ ಆ ಸಬ್ ಕಾನ್ಶಿಯಸ್ ಅಲ್ಲಿ ಅಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಓಕೆ, ಅವ್ರೇನಾರು 1 ಸೆಕೆಂಡ್ ಆಗೇರಿ. ಆಮೇಲೆ ಪವಿತ್ರ ಅವ್ರೇನೋ ಕಳಿಸಿದ್ದಾರೆ, ಅವರು ಡೈಲಿ ಕುಡ್ಕೊಂಡು ಮಲ್ಕೊಂಡ್ರೆ ಈ ಅಭ್ಯಾಸ ಮಾಡಬಹುದಾ ಅಂತ. ಅವರು ರಾತ್ರಿ ಮಲ್ಕೊಳ್ಳೋದೇ ಕುಡಿದ್ಬಿಟ್ಟು ಅವ್ರನ್ನ ಯಾವ ರೀತಿ ಟ್ರೈನ್ ಮಾಡೋದು ಗುರುಜಿ ಅಂತ ಕೇಳಿದ್ದಾರೆ. ನೋಡಿ, ಯಾರು ಕುಡಿತಾರೋ ಅವರು ಡೈರೆಕ್ಟ್ ಆಗಿ ಅನ್ಕಾನ್ಶಿಯಸ್ ಸ್ಟೇಟ್ಗೆ ಹೋಗಿ ಮಲ್ಕೊಳ್ತಾರೆ. ಅನ್ಕಾನ್ಶಿಯಸ್ ಸ್ಥಿತಿ ಇದೆಯಲ್ಲ, 3ನೇ ಲೆವೆಲ್, ಆ ಸ್ಥಿತಿಯಲ್ಲಿ ಹೋಗಿ ಮಲ್ಕೊಳ್ತಾರ ಅವರು. ಎಚ್ಚರ ಪಚ್ಚರ ಇಲ್ಲಿರುವಂತಹ ಸ್ಥಿತಿ. ಆ ಸ್ಥಿತಿಯಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಓಪನ್ ಆಗೋದೇ ಇಲ್ಲ. ಒಂದೊಮ್ಮೆ ಸಬ್ ಕಾನ್ಶಿಯಸ್ ಮೈಂಡ್ ಓಪನ್ ಆಗ್ಲಿಲ್ಲ ಅಂದ್ರೆ ನಿಮ್ನ ಎಚ್ಚರನೇ ಮಾಡೋದಿಲ್ಲ ಮನಸ್ಸು. ಇದೊಂದು ಅದ್ಭುತ ಚೆನ್ನಾಗಿದೆ. ಈಗ ಕುಡ್ದಿರ್ತಾರೆ ಅವರು, ಅವರ ಮನಸ್ಸು ಆಲ್ಫಾ ಸ್ಥಿತಿಗೆ ಹೋದಾಗ ನಾನು ಎಚ್ಚರ ಮಾಡುವಂತ ಹೇಳಿ ಮಲ್ಕೊಳ್ತೀರಿ. ರಾತ್ರಿ ನಿಮ್ನ ಎಚ್ಚರನೇ ಮಾಡೋದಿಲ್ಲ ಅದು. ಅವನು ಸುಪ್ತಾವಸ್ಥೆಗೆ ಬರ್ಲಿಲ್ಲ, ಇರಪ್ಪ ಮಾರಾಯ, ಅವನು ಅನ್ಕಾನ್ಶಿಯಸ್ ಸ್ಟೇಟ್ ಅಲ್ಲಿ ಇದಾನೆ ಕಣೋ ಅಂತ ಎದೊಳ್ಸೋದೇ ಇಲ್ಲ ನಮ್ನ. ಅದು ಅವನು ಸಬ್ ಕಾನ್ಶಿಯಸ್ ಸ್ಟೇಟ್ ಹೋದ್ರೆ ಮಾತ್ರ ನಿಮ್ನ ಎಚ್ಚರ ಮಾಡೋದು. ಕುಡಿಯೋರೆಲ್ಲ ಕನಸಿನ ಸ್ಥಿತಿಯಲ್ಲಿ ಇರಲ್ಲ, ಅನ್ಕಾನ್ಶಿಯಸ್ ಸ್ಟೇಟ್ ಅಲ್ಲಿ ಇರ್ತಾರೆ. ಸೊ ಹಾಗಾಗಿ ಅಂದ್ರೆ ಪೂರ್ತಿ ನಿದ್ರೆ ಮಾಡ್ಬೇಕಷ್ಟೇ, ಯಾವ ಎಚ್ಚರ ಪಚ್ಚರ ಇಲ್ಲದೆ ಮಲ್ಕೊಳ್ಬೇಕು. ಆ ತರದವ್ರೆ ಕುಡ್ದು ಮಲ್ಕೊಳ್ಳೋದು. ಕೆಲವರು ಕೆಲಸಗಳನ್ನ ಮಾಡಿರ್ತಾರೆ, ಮೈಕೈನ ಹೆವಿ ಪೇನ್ ಇರುತ್ತೆ. ಆ ಪೇನ್ ಇದ್ದಾಗ ನಿದ್ರೆ ಮಾಡಕ್ ಆಗ್ತಾ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಡ್ರಿಂಕ್ಸ್ ತಗೊಂಡು ಮಲ್ಕೊಳ್ತಾರೆ. ಅದೇನ್ ತಪ್ಪೇನಲ್ಲ. ಆದ್ರೆ ಡೈಲಿ ಅದನ್ನ ಚಟವಾಗಿ ಇಟ್ಕೊಳ್ತಾರಲ್ಲ, ಅದು ತಪ್ಪು. ಇದು ಅರ್ಥ ಆಗಿದೆಯಲ್ಲ ಈ ಅಭ್ಯಾಸ? ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ನಿಮ್ಮ ಪರ್ಸನಲ್ ಎಲ್ಲ ಕೇಳಬೇಡಿ, ಈ ಅಭ್ಯಾಸದಲ್ಲಿ ಏನ್ ಡೌಟ್ ಇದೆ ಅದನ್ನ ಕೇಳಿ. ನಮ್ಮ ಮಕ್ಳಿದಾರೆ, ನಮ್ ಗಂಡ ಇದಾರೆ, ಯಾವ ರೀತಿ ಚೇಂಜ್ ಮಾಡೋದು ಅಂತ ಪ್ರತಿಯೊಬ್ಬರಿಗೂ ಹೇಳ್ತಾ ಕುತ್ಕೊಂಡ್ರೆ 10 ಗಂಟೆ ಆಗ್ತದೆ ಇಲ್ಲ. ನಮಸ್ತೆ ನೈಟ್ ಗುರುಜಿ. ನೀವ್ ಹೇಳಿದ್ರೆ ಗುರುಜಿ ಇದು ಅಭ್ಯಾಸವನ್ನು ಕನ್ಸ್ಗಳು ನಮಸ್ತೆ ಗುರುಜಿ. ಹೇಳಿ. ನೀವ್ ಹೇಳಿದ್ರಿ ಕನ್ಸ್ಗಳು ಬರ್ಬೇಕು ಅಂದ್ರೆ ಇದು ಅಭ್ಯಾಸ ಮಾಡಿ ಅಂತ. ಅದ್ರ ಜೊತೆಗೆ ಇದನ್ನು ಮಾಡ್ಬೋದಾ ಮಕ್ಕಳಿಗೆ ಈ ತರ ವಿದ್ಯಾಭ್ಯಾಸ ಮಾಡ್ಬೇಕು ಇಲ್ಲ ಇದ್ ಮಾಡ್ಬೇಕಿಲ್ಲ, ಒಂದು ವಿಚಾರದಲ್ಲಿ ಮಾಡ್ಬೇಕು. ಓಕೆ, ಒಂದ್ ಯಾವ್ದಾದ್ರು ಅದಾದ್ರೂ ಮಾಡ್ಬೋದು ಅಥವಾ ಇದಾದ್ರೂ ಮಾಡ್ಬೋದು? ಯಾರು ಮಾಡ್ಬೋದು. ಓಕೆ, ಅಂದ್ರೆ ಅದು ಕಂಟಿನ್ಯೂಸ್ ಆಗಿ ಮಾಡಕ್ ಹೇಳಿದ್ರಲ್ವಾ ಗುರುಜಿ ನೀವು, 10 days ಕಂಟಿನ್ಯೂಸ್ ಆಗಿ ಇರ್ಬೇಕು ಕನ್ಸ್ದೆಲ್ಲ ಅಂತ. ನೀವು 10 ದಿವಸ ಆದ್ಮೇಲೆ ಮತ್ತೆ ನಾನು ಇನ್ನೊಂದ್ಸರಿ ಕ್ಲಾಸ್ ತಗೊಳ್ಬೇಕಾಗ್ತದೆ. ನಿಮ್ಗೆ ಅದನ್ನ ಹೇಳ್ಕೊಟ್ಬಿಟ್ಟು 10 ದಿವಸ ಆದ್ಮೇಲೆ ಮತ್ತೆ ಇದನ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ಬೇಕಾಗತ್ತೆ. ಅರ್ಥ ಆಗ್ತಿದೆಯಲ್ಲ? 10 ದಿವಸ ನೀವು ನಿಮ್ ಪಾಸ್ಟ್ ಲೈಫ್ ನೋಡ್ಲಿಕ್ಕೆ ಅಂತ 10 ದಿವಸ ನಿಮ್ಗೆ ಟೈಮ್ ಕೊಟ್ಟು ಆಮೇಲೆ ಮುಂದಿನ ಕ್ಲಾಸ್ ಮಾಡ್ಬೇಕಾಗತ್ತೆ. ಸೊ ಅದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡು ಇವತ್ತು ಅಭ್ಯಾಸ ಮಾಡಿ, ಇವತ್ತಿನ ದಿವಸ ಇದನ್ನ ಅಭ್ಯಾಸ ಮಾಡಿ. ಅಭ್ಯಾಸ ಆದ್ಮೇಲೆ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಓಪನ್ ಮಾಡುತ್ತಾ ನಿಮ್ಮನ್ನ ಗಮನಿಸಿ, ಎಚ್ಚರ ಮಾಡುತ್ತಾ ಗಮನಿಸಿ. ಎಚ್ಚರ ಆದ್ಮೇಲೆ ನನಗೆ ಹೇಳಿ, ಇದು ಅದ್ಭುತವಾಗಿ ವರ್ಕ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಅದನ್ನ ಈ ಶಿಬಿರ ಮುಗಿದ ಮೇಲೆ ಅಥವಾ ನಿಮ್ಗೆ ಸಮಯ ಇದ್ದಾಗ ಇದು ಅಭ್ಯಾಸ ಮಾಡಿ. ಓಕೆ, ಹಾ. ನಮ್ಮಲ್ಲಿ ಇರೋ ದುಃಖಗಳೇನಾದ್ರು ಇದ್ರೆ ಅದನ್ನ ಅಳಿಸ್ಬೇಕಷ್ಟೇ ನಮಗ್ ನಾವು.
ನಮಗ್ ನಾವು ಅಳಿಸ್ಬೇಕು. ಬೇರೆಯವ್ರಿಗಿದ್ರೆ ಅದನ್ನ ನಾವು ಸಬ್ ಕಾನ್ಶಿಯಸ್ ಮೈಂಡ್ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಅವರೆಲ್ಲ ಅಟ್ಯಾಚ್ಮೆಂಟ್ಸ್ ಗಳೆಲ್ಲ ಡಿಟ್ಯಾಚ್ ಆಗ್ತಾ ಇದೆ, ಅದೆಲ್ಲವೂ ನಿಮ್ಮ ಲೆಫ್ಟ್ ಬಾಡಿ ಮೂಲಕ ಈಚೆ ಹೋಗ್ತಾ ಇದೆ. ನಿನ್ನ ಡಿಸ್ಕಂಫರ್ಟ್ಸ್ ಗಳೆಲ್ಲ ಈಚೆ ಹೋಗ್ತಾ ಇದೆ, ಲೆಫ್ಟ್ ಬಾಡಿ ಮೂಲಕ ಹೋಗ್ತಾ ಇದೆ ಅಂತ ಸೂಚನೆ ಕೊಟ್ರೆ ಸಾಕು. ನೆಕ್ಸ್ಟ್, ನೀವು ಸುಪ್ತಾವಸ್ಥೆಗೆ ಹೋಗಿ ಹೇಳ್ಬೇಕಾಗಿರೋದು ಒಂದೇ ಒಂದು ವಿಚಾರ ಅಷ್ಟೇ. ಆ ಹೆಸರು ಹೇಳ್ಬೇಕು. ಅವರು ಸುಪ್ತಾವಸ್ಥೆಗೆ ಹೋದಾಗ ಅಥವಾ ಆಲ್ಫಾ ಸ್ಥಿತಿಗೆ ಹೋದಾಗ ನನ್ನ ಎಚ್ಚರ ಮಾಡು, ಅಷ್ಟೇ ನೀವು ಹೇಳ್ಬೇಕಾಗಿರೋದು. ಓಕೆ, ನೆಕ್ಸ್ಟ್. ಇದು ಲೆಫ್ಟ್ ಸೈಡ್ ಬಾಡಿಯಿಂದ ಹೊರಗಡೆ ಹೋಗ್ಬೇಕು ಡಿಸ್ಕಂಫರ್ಟ್ಸ್ ಅಂತ ಹೇಳಿದ್ರಲ್ಲ ಗುರುಜಿ, ಅದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಹೇಳ್ತೀರಾ? ನೋಡಿ, ಅವರಲ್ಲಿ ವಿಪರೀತ ದುಃಖಗಳಿದೆ, ವಿಪರೀತ ಹಿಂಸೆಗಳಿದೆ, ಅವ್ರನ್ನ ಪೂರ್ತಿ ಬಾಧಿಸ್ತಾ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ನೀವಲ್ಲಿ ಹೇಳ್ಬೇಕು, ನಿನ್ನೆಲ್ಲ ಅಟ್ಯಾಚ್ಮೆಂಟ್ಸ್ಗಳು, ನೆಗೆಟಿವ್ ಅಟ್ಯಾಚ್ಮೆಂಟ್ಸ್ಗಳೆಲ್ಲ, ಆ ಡಿಸ್ಕಂಫರ್ಟ್ಸ್ಗಳೆಲ್ಲ ನಿನ್ನ ಲೆಫ್ಟ್ ಬಾಡಿ ಮೂಲಕ ಈಚೆ ಹೋಗ್ತಾ ಇದೆ, ಕಂಪ್ಲೀಷನ್ ರಿಲೀಸ್ ಆಗ್ತಾ ಇದೆ. ಆ ಎಲ್ಲ ಕೊಳೆಗಳೆಲ್ಲ ಈಚೆ ಹೋಗ್ತಾ ಇದೆ. ನೀನು ಸಂಪೂರ್ಣ ಹೆಲ್ದಿ ಆಗಿದೆಯಾ, ಆರೋಗ್ಯವಾಗಿದೆಯಾ, ಖುಷಿಯಾಗಿದೆಯಾ, ಆನಂದವಾಗಿದೆಯಾ ಅಂತ ಹೇಳಿ ಸಾಕು. ಆ ಕೊಳೆ ಇದೆ, ಆ ಕೊಳೆ ಈತನನ್ನ ಚುಚ್ಚಿ 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 ನೋವು ಹಾಗೆ ಮಾಡ್ತಾ ಇರ್ತದೆ. ಆ ಕೊಳೆಗಳನ್ನೆಲ್ಲ ಹೊರಗಡೆ ಹೋಗ್ತಾ ಇದೆ ಅಂತ ಹೇಳ್ಬೇಕು ನೀವು. ಅದು ತನ್ನಷ್ಟ ತಾನೇ ಎಲ್ಲ ಬಿಟ್ಬಿಡುತ್ತೆ. ಈ ಅಟ್ಯಾಚ್ಮೆಂಟ್ ಅಂದ್ರೆ ಏನು ಅಂದ್ರೆ, ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ಗಟ್ಟಿಯಾಗಿ ಹಿಡ್ಕೊಬಿಡುತ್ತೆ. ಅದನ್ನು ಈ ಕುಡಿಯೋರ್ದು ಹಂಗೇನೆ ಆಗೋದು. ಅದನ್ನ ಕುಡಿದು ಅಭ್ಯಾಸ ಆಗ್ಬಿಟ್ಟು ಅದ್ರ ಮೇಲೆ ಅತಿ ಹೆಚ್ಚು ವ್ಯಾಮೋಹ ಜಾಸ್ತಿ ಆಗ್ಬಿಟ್ರೆ, ಅದನ್ನ ನಂಬಿಸ್ಬಿಟ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ಗಟ್ಟಿಯಾಗಿ ಹಿಡ್ಕೊಬಿಡುತ್ತೆ. ಅದನ್ನ ಬಿಡಬೇಕು ಅಂತ ನೀವು ಅಂದ್ಕೊಂಡ್ರು ಬಿಡೋಕ್ ಆಗೋದಿಲ್ಲ, ಯಾಕಂದ್ರೆ ಸಬ್ ಕಾನ್ಶಿಯಸ್ ಗಟ್ಟಿಯಾಗಿ ಹಿಡ್ಕೊಬಿಟ್ಟಿದೆ. ಅದನ್ನ ಏನ್ ಮಾಡೋದು ಬಿಡೋಕ್ ಆಗೋದಿಲ್ಲ. ಅದನ್ನೇ ಅಡಿಕ್ಷನ್ ಅಂತ ಕರೆಯೋದು. ಈ ನೆಗೆಟಿವ್ ಅಟ್ಯಾಚ್ಮೆಂಟ್ ಗಳೆಲ್ಲ ಡಿಟ್ಯಾಚ್ ಆಗ್ತಾ ಇದೆ ಅಂತಂದಾಗ ಅದು ಆಟೋಮೆಟಿಕ್ಲಿ ಎಲ್ಲವನ್ನು ಬಿಟ್ಬಿಡುತ್ತೆ. ಅಂದ್ರೆ ಯಾರನ್ನ ಬದಲಾಯಿಸ್ಬೇಕು ಅವರ ಲೆಫ್ಟ್ ಸೈಡ್ ಬಾಡಿಯಿಂದ ಹೊರಗಡೆ ಹೋಗ್ತಿದೆ ಅಂತ ಅನ್ಕೋಬೇಕಲ್ವಾ ಗುರೂಜಿ? ಹೌದು. Okay. ಆ ವ್ಯಕ್ತಿಗೆ ನೀವು ಸೂಚನೆ ಕೊಡ್ಬೇಕು, 2 ಅಡಿ ದೂರದಲ್ಲಿ ಕುತ್ಕೊಂಡು, ನಿನ್ನಲ್ಲಿರುವಂತ ನೆಗೆಟಿವ್ ಅಟ್ಯಾಚ್ಮೆಂಟ್ ಗಳೆಲ್ಲ ನಿನ್ನ ಲೆಫ್ಟ್ ಬಾಡಿ ಮೂಲಕ ಈಚೆ ಹೊಟ್ಟೋಗ್ತಾ ಇದೆ, ಆ ಕೊಳೆಗಳೆಲ್ಲ ಈಚೆ ಹೋಗ್ತಾ ಇದೆ, ನಿನ್ನ ಡಿಸ್ಕಂಫರ್ಟ್ಸ್ ಗಳೆಲ್ಲ ಈಚೆ ಹೋಗ್ತಾ ಇದೆ, ನಿನ್ನ ಹೆಲ್ತ್ ಇಶ್ಯೂಸ್ ಎಲ್ಲ ಈಚೆ ಹೋಗ್ತಾ ಇದೆ ಹೇಳ್ಬೋದು. ಥ್ಯಾಂಕ್ ಯು. ನಿನ್ನ ನೆಗೆಟಿವ್ ಬಿಹೇವಿಯರ್ಸ್ ಗಳೆಲ್ಲ ಈಚೆ ಹೋಗ್ತಾ ಇದೆ ಹೇಳ್ಬೋದು. ಗುರುಜಿ, ಇವಾಗ ಮಕ್ಕಳು ಜಾಸ್ತಿ ಮೊಬೈಲ್ಗಳು ನೋಡ್ತಾ ಇರ್ತಾರೆ. ಇವಾಗ ನಾವ್ ಹೇಳ್ತೀವಿ ಅವ್ರಿಗೆ ಮೊಬೈಲ್ಗಳು ನೋಡ್ಬೇಡ, ಟಿವಿ ನೋಡ್ಬೇಡ ಅಂತ ಹೇಳಿರ್ತೀವಿ. ಬಟ್ ಅವ್ರು ಕೇಳೋದಿಲ್ಲ. ನಾವ್ ಏನೇ ಹೇಳಿದ್ರು ಅವ್ರು ಕೇಳೋದಿಲ್ಲ. ಸೊ ಅವಾಗ ಸಬ್ ಕಾನ್ಶಿಯಸ್ ಮೈಂಡ್ಗೆ, ಅದೇ ರಾತ್ರಿ ಸುಪ್ತ ಮನಸ್ಸಿಗೆ ಇದು ಹೋಗ್ಬಿಟ್ಟು ಆಲ್ಫಾ ಸ್ಥಿತಿ ಬಂದ್ಮೇಲೆ ಅವ್ರು ಎಚ್ಚರ ಹಾಗೆ ಅಂತ ಹೇಳ್ತೀವಲ್ವ ಗುರುಜಿ, ನಮ್ಗೆ ಎಚ್ಚರ ಆಗುತ್ತೆ. ಅವಾಗ ಯಾವ ರೀತಿಯಲ್ಲಿ ಹೇಳ್ಬೋದು ಅದು ಮೊಬೈಲ್ ನೋಡ್ಬೇಡ ಅಂತ? ಇದರಲ್ಲಿ 2 ರೀತಿಯಲ್ಲಿ ನೀವು ಪಾಲಿಸ್ಬೇಕಾಗತ್ತೆ. ಒಂದು, ಅವ್ರಿಗೆ ನೀವು ಸೂಚನೆ ಕೊಡ್ಬೋದು, ನೀನು ಹೆಚ್ಚು ಸ್ಟಡಿ ಕಡೆ ನಿನ್ಗೆ ಗಮನ ಇದೆ, ಹೆಚ್ಚು ವಿದ್ಯಾಭ್ಯಾಸದ ಮೇಲೆ ಗಮನ ಇದೆ, ಹೆಚ್ಚು ಈ ಮೊಬೈಲ್ ಅಲ್ಲಿ ಅಟ್ಯಾಚ್ಮೆಂಟ್ ಗಳೆಲ್ಲ ನಿವಾರಣೆ ಆಗಿದೆ ಅಥವಾ ಅಟ್ಯಾಚ್ಮೆಂಟ್ ಗಳೆಲ್ಲ ಡಿಟ್ಯಾಚ್ ಆಗಿದೆ ಅಂತ ಹೇಳ್ಬೋದು. ಒಳ್ಳೇದು, ಫೈನ್. ಆಮೇಲೆ ಅವ್ರು ಕಾನ್ಶಿಯಸ್ ಸ್ಟೇಟ್ ಬಂದಾಗ ಅವ್ರ ಮುಂದೆ ನೀವು ಜಾಸ್ತಿ ಫೋನ್ ಇಟ್ಕೊಂಡು ಕುತ್ಕೊಂಡ್ರೆ ಮತ್ತೆ ಅವ್ರಿಗೆ ಅಟ್ಯಾಚ್ ಆಗತ್ತೆ. ಹೇಳೋದೊಂದು ಮಾಡೋದು ಇನ್ನೊಂದು ಅಂತ ಆಯ್ತದೆ. ಅದು ನೀವೇ ಹೇಳ್ತೀರಿ ಹಿಂಗೆಲ್ಲ ಇಟ್ಕೋಬಾರ್ದು ಕಣೋ ಅಂತ, ನೀವೇ 3 ಹೊತ್ತು ಇಟ್ಕೊಂಡು ಕುತ್ಕೊಂಡ್ರೆ ಅವ್ರಿಗೆ ಇನ್ನೂ ಆಸೆ ಜಾಸ್ತಿ ಆಗ್ತದೆ. ನಾನು ಹಿಡ್ಕೊಳ್ಬೇಕು, ಅಮ್ಮ ಹಿಡ್ಕೊಂಡಿದ್ದಾರೆ, ನಾನು ಹಿಡ್ಕೊಂಡ್ರೇನು ಅಂತ ಹಿಡ್ಕೊಳ್ತಾರೆ. ಅದು ಬಹಳ ಹುಷಾರಾಗಿರ್ಬೇಕು. ಏನ್ ಮಾಡಬಾರ್ದು ಅಂತ ಹೇಳ್ತೀರಿ, ಮಕ್ಳುಗಳು ನೀವ್ ಹೇಳೋದನ್ನ ಮಾಡೋದಿಲ್ಲ, ನೀವ್ ಏನ್ ಮಾಡ್ತೀರೋ ಅದನ್ನೇ ಮಾಡೋದು. ಅದೊಂದು ಸೀಕ್ರೆಟ್ ಅರ್ಥ ಮಾಡ್ಕೊಳ್ಳಿ ಮನೇಲಿ. ಹಲೋ ಗುರುಜಿ, ನಮಸ್ಕಾರ. ಹಾ ಗುರುಜಿ, ಈಗ ತುಂಬಾ ಜನ ಈಗ ಕೆಲವೊಬ್ರು ಇಸ್ಪೀಟ್ ಆಡ್ತಿರ್ತಾರಲ್ಲ ಗುರುಜಿ, ರಮ್ಮಿ ತುಂಬಾ ಅಡಿಕ್ಟ್ ಆಗಿರ್ತಾರ, ರಮ್ಮಿ ಆಡತಿರ್ತಾರಲ್ಲ ಗುರುಜಿ, ಸೇಮ್ ಇದೇ ತರ ಗುರುಜಿ ಅವರು. ಇದೆಲ್ಲ ಅವಳಿ ಜವಳಿ ಮಕ್ಕಳು. ಈ ಕುಡ್ತ, ಈ ಇಸ್ಪೀಟ್ ಆಡೋದು, ಈ ರಮ್ಮಿ ಆಡೋದು, ರಮ್ಮಿ ಆಡಕ್ ಹೋಗಿ ಜೀವನ ಹಾಳು ಮಾಡ್ಕೊಳ್ಳೋದು, ಇವೆಲ್ಲ ಅವಳಿ ಜವಳಿ ಮಕ್ಳುಗಳೇ. ಸೊ ಹಾಗಾಗಿ ಅಭ್ಯಾಸ ಮಾಡಿಸಿ ಸರಿ ಹೋಗುತ್ತೆ. ಗುರುಗಳೇ, 2 ಮಕ್ಳಿದ್ದಾಗ ಇಬ್ರಿಗೂ ಒಂದೇ ದಿವ್ಸ ಮಾಡ್ಬೋದಾ, ಇಲ್ಲ ಒಬ್ಬೊಬ್ರಿಗೆ ಒಂದೊಂದ್ಸಾರಿ? ಒಬ್ರಿಗೂ ಒಂದ್ ದಿವ್ಸ, ಒಂದೇ ಏಕಕಾಲದಲ್ಲಿ ಇಬ್ರಿಗೂ ಒಂದೇ ಸರಿ ಸಬ್ ಕಾನ್ಶಿಯಸ್ ಮೈಂಡ್ ಓಪನ್ ಆಗಲ್ಲ.
ಡಿಫರೆನ್ಸ್ ಇರ್ತದೆ. ಒಂದು ಮಗು ಇವತ್ತು ಅಂದ್ರೆ ನಾಳೆ ಇನ್ನೊಂದು ಮಗು, ಈ ರೀತಿ ಅಭ್ಯಾಸ ಮಾಡಿ. ನೀವು ಟೈಮ್ ಟೇಬಲ್ ಹಾಕೊಳ್ಬೇಕಾಗತ್ತೆ. ಸೋಮವಾರ ದೊಡ್ಡ ಮಗ, ಮಂಗಳವಾರ ಚಿಕ್ಕ ಮಗ, ಬುಧವಾರ ನಮ್ಮ ಯಜಮಾನರು, ಗುರುವಾರ ರಜಾ, ಶುಕ್ರವಾರ ಮತ್ತೆ ದೊಡ್ಡ ಮಗ, ಶನಿವಾರ ಎರಡನೇ ಮಗ ಅಂತ ನೀವು ಟೈಮ್ ಟೇಬಲ್ ಹಾಕೊಳ್ಬೇಕಾಗತ್ತೆ. ಒಬ್ರಿಗೊಂದ್ 7 ದಿವಸ ಅಂದ್ಮೇಲೆ ಒಬ್ರಿಗಾದ್ಮೇಲೆ ಇನ್ನೊಬ್ರಿಗೆ ಅಂದ್ರೆ ಮಾಡ್ಬೋದಲ್ಲ ಗುರುಗಳೇ? ಒಂದ್ ದಿವಸ ಬಿಟ್ಟು ನೀವು ಅದು ಸೂಚನೆ ಕೊಟ್ಟು ಸಾಕು. ಡೈಲಿ ಮಾಡುವಂತ, ನಾನು ಅದನ್ನೇ ಹೇಳಿದ್ದು. ಈಗ ದೊಡ್ಡ ಮಗ ಓಕೆ, ಚಿಕ್ಕ ಮಗಂದ್ ಯಾಕೋ ಸ್ವಲ್ಪ ಬಿಹೇವಿಯರ್ ಚೇಂಜ್ ಆಗಿದೆ ಅಂದ್ರೆ ಅದೊಂದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಇಬ್ರಿಗೂ ಅವಶ್ಯಕತೆ ಇದ್ರೆ ಒಬ್ರು ಬಿಟ್ಟು ಒಂದ್ ದಿವಸ ಬಿಟ್ಟು ಅಭ್ಯಾಸ ಮಾಡಬಹುದು. ಅವರು ಆಲ್ಫಾ ಸ್ಥಿತಿ ಹೋದಾಗ ಯಾವ್ದೇ ಕಾರಣಕ್ಕೂ ಎಚ್ಚರ ಆಗಲ್ಲ. ಆಲ್ಫಾ ಸ್ಟೇಟ್ ಅಲ್ಲಿ ಇದ್ದಾಗ ಅರೆ ನಿದ್ರಾವಸ್ಥೆಯಲ್ಲಿ ಇರ್ತಾರೆ. ನಿದ್ರಾವಸ್ಥೆಯಲ್ಲಿ ನಾವ್ ಹೇಳುವಾಗ ಎಚ್ಚರ ಆಗೋದಿಲ್ಲ ಅಲ್ಲ ಗುರುಜಿ? ಎಚ್ಚರ ಆಗೋದಿಲ್ಲ. ಅವ್ರನ್ನ ಟಚ್ ಮಾಡಿದ್ರೆ ಎಚ್ಚರ ಆಗ್ಬಿಡ್ತಾರೆ, ಮುಟ್ಟಂಗಿಲ್ಲ. ಲೈಟ್ಸ್ ಆನ್ ಮಾಡಿದ್ರೆ ಎಚ್ಚರ ಆಗ್ಬಿಡ್ತಾರೆ. ಮೊನ್ನೆ ನಮ್ಮ ಅಕ್ಕ ಒಬ್ರು ಪ್ರಯೋಗ ಮಾಡಿ ನಮ್ಮ ಭಾವ 11:30 ಎಚ್ಚರ ಆಗ್ಬಿಟ್ಟು ಫಸ್ಟ್ ಮಕ್ಳಿನ ಟ್ರೈ ಮಾಡಿ. ನಮಗೂ ಎಚ್ಚರ ಆಗ್ಬಿಟ್ರೆ ಹೇಳಿ, ಇಲ್ಲೇ ಕುಂತ್ಕೊಂಡು ಜಪ ಮಾಡ್ತಿದ್ದೆ ಅಂತ ಹೇಳ್ಬಿಡಿ, ಧ್ಯಾನ ಮಾಡ್ತಿದ್ದೆ ಗುರುಜಿ ಹೇಳಿದ್ದಾರೆ, ಸುಮ್ಮನೆ ಕುತ್ಕೊಂಡು ಧ್ಯಾನ ಮಾಡ್ತಿದ್ದೆ ಅಂತ ಹೇಳ್ಬಿಡ್ರಿ. ಅವ್ರೇನಾರೇ ಏನೇನ್ ಮಾಡ್ತಿದ್ಯಾ ಇಲ್ಲಿ ಕುತ್ಕೊಂಡು, ಇಲ್ಲೇನು ಹೇಳ್ತಿದ್ಯಲ್ಲೇ ಅಂದ್ರೆ, ಇಲ್ಲ ಏನೋ ಗುರುಜಿ ಮಂತ್ರ ಹೇಳ್ಕೊಟ್ಟಿದ್ದಾರೆ ಅದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿ ಅಷ್ಟೇ. ಗುರುಗಳೇ, ಇದನ್ನ ನಾವು ಮಾಡ್ಬೇಕಾಗಿರೋದು ರಾತ್ರಿ ಸಮಯದಲ್ಲಿ ಮಾತ್ರ, ಅಂದ್ರೆ ಅವರು ಡೀಪ್ ಸ್ಲೀಪ್. ಹೌದು, ಸಬ್ ಕಾನ್ಶಿಯಸ್ ಮೈಂಡ್ ಓಪನ್ ಆಗೋದೇ ನೈಟ್ ಟೈಮ್ ಅಲ್ಲಿ. ಓಕೆ. ಆದ್ರೆ ನೀವ್ ಆಗ್ಲೇ ಇದನ್ನ ಅಭ್ಯಾಸ ಮಾಡ್ಸೋವಾಗ ಇದನ್ನ ಎಷ್ಟು ಸಾರಿ ಆದ್ರೂ, ಅಂದ್ರೆ ಎಷ್ಟು ಬಾರಿ ಆಗುತ್ತೋ ಆ ರೀತಿಗೆ ಹೋಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ರಲ್ಲ, ದಟ್ ಈಸ್ ಓನ್ಲಿ ಫಾರ್ ಸೆಲ್ಫ್? ಅಲ್ಲ, ಇನ್ನೊಂದ್ಸರಿ ಹೇಳಿ. ನೀವು ಆಗ್ಲೇ ನಮ್ಗೆ ಅಭ್ಯಾಸ ಮಾಡ್ಸೋವಾಗ ಈ ಒಂದು ಅಭ್ಯಾಸ ಕ್ರಿಯೆನ ನಿಮಗೆ ಎಷ್ಟು ಸಾರಿ ಬೇಕಾದರೂ ಕೂಡ ನೀವು ಆ ಅವಸ್ಥೆಗೆ ಹೋಗಿ, ಸುಪ್ತ ಮನಸ್ಸಿನ ಸ್ಥಿತಿಗೆ ಹೋಗಿ ನೀವು ಪ್ರಾಕ್ಟೀಸ್ ಮಾಡ್ಬೋದು ಅಥವಾ ನೀವು ಹೇಳ್ಕೋಬಹುದು ಅಂತ ಹೇಳಿದ್ರಿ ಅಲ್ವಾ? ಹೌದು. ಸೊ ಅದು ಓನ್ಲಿ ಫಾರ್ ಸೆಲ್ಫ್, ನಾಟ್ ಫಾರ್ ಅದರ್ಸ್. ಹೌದು, ಸೆಲ್ಫ್ ಮಾತ್ರ. ಓಕೆ ಗುರುಜಿ, ಗುರುಜಿ, ಹಾಗೆ ಇನ್ನೊಂದು ಪ್ರಶ್ನೆ ಇತ್ತು. ಇದನ್ನ ನಾವು ಒಂದು ಮಗುವಿಗೆ ಮಾಡ್ತಿದೀವಿ ಅಥವಾ ಒಬ್ಬರಿಗೆ ಮಾಡ್ತಿದೀವಿ ಅಂತ ಇಟ್ಕೊಳ್ಳಿ. ಮನೆಯಲ್ಲಿ ಕೂಡು ಕುಟುಂಬ ಆದ್ರೆ ಎಲ್ಲರೂ ಒಟ್ಟಿಗೆ ಮಲಗಿರ್ತಾರೆ. ಸೊ ಎಲ್ಲರೂ ಒಟ್ಟಿಗೆ ಮಲಗಿದ್ದಾಗ ನಾವು ಒಬ್ಬರನ್ನ ಮಾತ್ರ ಈ ಒಂದು ಪ್ರಯತ್ನದಲ್ಲಿ ಮಾಡುವಾಗ ಬೇರೆಯವ್ರಿಗೆ ಎಚ್ಚರ ಆಗತ್ತೆ ಅಥವಾ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗತ್ತೆ. ಅವೆಲ್ಲ ಏನು ಆಗಲ್ಲ. ಓಕೆ ಗುರುಜಿ. ಜಸ್ಟ್ ಆ ವ್ಯಕ್ತಿಯ ಮುಂದೆ, ಆ ವ್ಯಕ್ತಿ ತಲೆ ಹಿಂಭಾಗ ಬೇಕಾದ್ರೆ ಕುತ್ಕೊಳ್ಬಹುದು. ಈಗ ಅಲ್ಲಿ 4 ಮಕ್ಕಳು ಮಲಗಿದ್ದಾರೆ, ಮಗು ಸುಪ್ತಾವಸ್ಥೆಯಲ್ಲಿದೆ. ಆ ಮಗುವಿನ ತಲೆ ಹಿಂಭಾಗದಲ್ಲಿ ನೀವು ಕುಳಿತುಕೊಂಡು ನೀವು ಹೇಳ್ಬೋದು, ಸೂಚನೆ ಕೊಡಬಹುದು. ಓಕೆ. ಅಲ್ಲಿ 4 ಮಕ್ಕಳಿದ್ದಾರೆ, ಯಾರೋ ಒಬ್ಬ ಪ್ರಶಾಂತ್ ಅನ್ನುವಂತಹ ಒಂದು ಮಗುವಿಗೆ ನೀವು ಸೂಚನೆ ಕೊಡಬೇಕು ಅಂತ ಅನ್ಕೊಳ್ಳಿ. ಅಲ್ಲಿ ನೀವು ಹಿಂದೆ ಕುತ್ಕೊಂಡು ಹೇಳಿ, ಪ್ರಶಾಂತನ ಮನಸ್ಸಿನ ಜೊತೆ ನಾನು ಮಾತಾಡ್ತಾ ಇದ್ದೀನಿ, ಓಕೆ, ತುಂಬಾ ಚೆನ್ನಾಗಿದೆ. ಎಷ್ಟೊಂದ್ ಸೆಕೆಂಡ್ ಕೇಳಿಸ್ತಿದ್ಯಾ? ಗುರುಜಿ ಕೇಳಿಸ್ತಿದೆ. ನಿನ್ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿದೆ, ನಿನ್ನೆಲ್ಲ ನೆಗೆಟಿವ್ ಬಿಹೇವಿಯರ್ ಗಳೆಲ್ಲ, ನಿನ್ ಡಿಸ್ಕಂಫರ್ಟ್ ಗಳೆಲ್ಲ ಲೆಫ್ಟ್ ಬಾಡಿ ಮೂಲಕ ರಿಲೀಸ್ ಆಗ್ತಾ ಇದೆ ಹೇಳಿ. 4-5 ಜನ ಮಲಗಿದ್ದಾರೆ ಅಂದ್ರೆ ಒಂದ್ ಮಗುವಿನ ಜೊತೆ ನೀವು ಸಂಭಾಷಣೆ ಮಾಡ್ತಾ ಇದ್ದೀರಿ. ಅಲ್ಲಿ ಪ್ರಶಾಂತ್ ಅಂತ, ಅಭಿಷೇಕ್ ಅಂತ ಇನ್ನೊಂದ್ ಮಗು ಏನೋ ಮಲಗಿದೆ ಅಲ್ಲಿ. ನೀವ್ ಯಾರಿಗೆ ಸೂಚನೆ ಕೊಡ್ಬೇಕೋ ಆ ವ್ಯಕ್ತಿ ಹೆಸರನ್ನ ಹೇಳ್ಬಿಟ್ಟು ಮಾತಾಡಿ. ನಾನು ಪ್ರಶಾಂತನ ಮನಸ್ಸಿನ ಜೊತೆ ಮಾತಾಡ್ತಾ ಇದ್ದೀನಿ, ಈ ರೀತಿ ಹೇಳಿ. ಮನಸ್ಸಿನಲ್ಲಿರೋ ಕಲುಷಿತಗಳೆಲ್ಲ ಈಚೆ ಹೋಗ್ತಾ ಇದೆ, ಈ ರೀತಿ ಹೇಳ್ಬೋದು. ನಿನ್ನ ಲೆಫ್ಟ್ ಬಾಡಿ ಮೂಲಕನೇ ಹೋಗ್ತಾ ಇದೆ ಅಂತ ಹೇಳ್ಬೇಕು. ಯಾಕೆಂದ್ರೆ ರಿಲೀಸ್ ಆಗೋದು ತತ್ವ ಒಂದೇ, ರಿಲೀಸ್ ಆಗೋದು ಲೆಫ್ಟ್ ಬಾಡಿ ಮೂಲಕನೇ ರಿಲೀಸ್ ಆಗೋದು. ಅದನ್ನ ನೀವು ಯಾವ ರೀತಿ ಹೇಳ್ತೀರ ಅದೇ ರೀತಿ ಅದನ್ನ ಮಾಡೋದು. ಧನ್ಯವಾದ ಗುರುಜಿ. ಗುರುಗಳೇ ನಮಸ್ತೆ. ಜೋರಾಗಿ ಹೇಳುವಂತ ಅವಶ್ಯಕತೆ ಇಲ್ಲ, ಅವನು ಕೇಳಿಸುವ ಹಾಗೆ ಒಂದು ಮೀಡಿಯಂ ಧ್ವನಿಯಲ್ಲಿ ಹೇಳಿದ್ರೆ. ನಮಸ್ತೆ.
ನಾನೇ ಇದೇ ಪ್ರಶ್ನೆ ಕೇಳ್ತಾ ಇದ್ದೆ ಗುರುಗಳೇ. ಅದೇ ಮನ್ಸಲ್ಲೇ ಹೇಳಿದ್ರೆ ಆಗಲ್ವೇನೋ ಅಂತ ಹೇಳಿ. ಮನಸ್ಸಲ್ಲಿ ಹೇಳಿದ್ರಲ್ಲ, ಮನಸ್ಸಲ್ಲಿ ಹೇಳೋದು ಮೈಂಡ್ ಟು ಮೈಂಡ್ ಕಮ್ಯುನಿಕೇಶನ್, ಅದು ಬೇರೆ, ಟೆಲಿಪತಿಲಿ ಬರ್ತದೆ. ಅದೇ ಇಲ್ಲಿ ಪಕ್ಕದಲ್ಲಿ ನೀವು ಅವನು ಕುತ್ಕೊಂಡು ಸ್ವಲ್ಪ ಕೇಳುವಾಗ ಹೇಳ್ಬೇಕು. ಓಕೆ ಓಕೆ ಈ ಸಪ್ತ ಮನಸ್ಸು ನಿಮ್ಮ ಇಂದ್ರಿಯಗಳನ್ನು ನಿಯಂತ್ರಣ ಮಾಡುತ್ತೆ. ಇಂದ್ರಿಯದಲ್ಲಿ ಕಿವಿನೂ ಸಹ ಒಂದು ಇಂದ್ರಿಯ. ನೀವು ಹೇಳೋದನ್ನ ಸ್ವಲ್ಪ ಅವನ್ಗೆ ಅರ್ಥ ಆಗುವ ಹಾಗೆ ನಿಧಾನವಾಗಿ ಹೇಳಿ. ಥ್ಯಾಂಕ್ ಯು. ನೆಕ್ಸ್ಟ್ ಅಭ್ಯಾಸ ಗುರುಜಿ ಅರ್ಥ. ನಮಸ್ತೆ ಗುರುಜಿ. ಹ್ಮ್ ಗುರುಜಿ, ಇವಾಗ ನಾವ್ ಯಾರಿಗ್ ಮಾಡ್ಬೇಕು, ಅವ್ರಿಗೇನಾದ್ರು ನೈಟ್ ಶಿಫ್ಟ್ ಇದ್ರೆ ಅವ್ರ ಅವಾಗ ಎದ್ದು ಕೆಲಸದಲ್ಲಿ ಇರ್ತಾರೆ, ನಾವು ಮಲಗಿರ್ತೀವಿ, ಅವಾಗ ಹೇಗೆ ಗುರುಜಿ ಇದು? ಎಚ್ಚರ ಮಾಡೋದೇ ಇಲ್ಲ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ನಿಮ್ಮನ್ನ. ಅವನು ಎಚ್ಚರನೇ, ಅವನು ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಆಗಿಲ್ಲ. ನಾನು ಹೆಂಗೆ ಎಚ್ಚರ ಮಾಡೋದಂತೆ ಎಚ್ಚರ ಮಾಡೋದೇ ಇಲ್ಲ. ಮತ್ತೆ ಅಂತವ್ರಿಗೆ ನಾವು, ಯಾಕಂದ್ರೆ ನಾವು ಎದ್ದಿರುವಾಗ ಅವ್ರು ಮಲಗಿರ್ತಾರೆ, ಅವ್ರು ಮಲಗಿರುವಾಗ ನಾವ್ ಎದ್ದಿರ್ತೀವಿ, ಆತರ ಇರತ್ತಲ್ಲ ಗುರುಜಿ. ಆಗ ಇನ್ನೊಂದು ವಾರ ಕಾಯ್ಬೇಕು. ಅವ್ರ ನೈಟ್ ಶಿಫ್ಟ್ ಬಂದಾದ್ಮೇಲೆ, ನೈಟ್ ಶಿಫ್ಟ್ ಇಂದ ಡೇ ಶಿಫ್ಟ್ ಆದ್ಮೇಲೆ ಸರಿ ಹೋಗ್ತದೆ ಅದು. ಓಕೆ ಓಕೆ ಗುರುಜಿ, ಥ್ಯಾಂಕ್ ಯು. ಗುರುಜಿ, ಹಾಗೆ ಇನ್ನೊಂದು ಪ್ರಶ್ನೆ. ನಾವು ಈ ಒಂದು ಶಿಬಿರದಲ್ಲಿ ಭಾಗವಹಿಸ್ತೀವಿ ಅಂತ ನಮ್ಮ ಮಕ್ಕಳಿಗೂ ಕೂಡ ಗೊತ್ತಿರತ್ತೆ, ನಾವ್ ಈ ತರ ಕಲಿತಾ ಇದೀವಿ ಅಂತ ಹೇಳಿ. ಅವ್ರನ್ನ ನಾವೀಗ ಚೇಂಜ್ ಮಾಡ್ಬೇಕು ಅನ್ನೋದು ನಮ್ಮ ಥಾಟ್ ಫಾರ್ಮ್ ಆಗಿದ್ದಾಗ, ಅಂದ್ರೆ ನಮ್ಮ ರಿಕ್ವೈರ್ಮೆಂಟ್ ಆಗಿದ್ದಾಗ, ಅವ್ರಿಗೆ ಈ ವಿಚಾರ ಗೊತ್ತಿದೆ. ಸೊ ಇದು ಕೆಲಸ ಮಾಡುತ್ತಾ ಅನ್ನೋ ಒಂದು ಕ್ವಶನ್ ನನಗೆ. ಗೊತ್ತಿರ್ಲಿ, ಕಾನ್ಶಿಯಸ್ ಮೈಂಡ್ ಗೊತ್ತಿದೆ. ಓಕೆ. ಸಬ್ ಕಾನ್ಶಿಯಸ್ ಮೈಂಡ್ಗೆ ನೀವೇನ್ ಹೇಳಿದ್ರೆ ಎಕ್ಸೆಪ್ಟ್ ಮಾಡುತ್ತಷ್ಟೇ. ಅದು ಎಕ್ಸೆಪ್ಟ್ ಮಾಡುತ್ತಷ್ಟೇ, ತರ್ಕ ಮಾಡಲ್ಲ. ಇವೆಲ್ಲ ನಿಮ್ ಮೊದ್ಲೇ ಕೇಳ್ಕೊಂಡಿದ್ಯಲ್ವೇನೋ, ಮತ್ತೆ ನಾನು ಬದಲಾಯಿಸಕ್ ಬಂದಿದೆಯಲ್ವೇನೋ ಅಂತ ನಿಮ್ನ ತರ್ಕ ಮಾಡಲ್ಲ. ಅದು ತರ್ಕ ಮಾಡೋ ಬುದ್ಧಿ ಇಲ್ಲ. ನೀವೇನ್ ಹೇಳ್ದಿರೋ ಅದನ್ನ ಜಸ್ಟ್ ಅದನ್ನ ಎಕ್ಸೆಪ್ಟ್ ಮಾಡುತ್ತೆ, ಅದು ಆರಾಮಾಗಿರುತ್ತೆ ಅಷ್ಟೇ. ಗುರುಜಿ ಮೊದ್ಲೇ ಹೇಳಿದ್ದಾರೆ ಈ ಅಭ್ಯಾಸವನ್ನ, ಅದಕ್ಕೆ ನೀನು ಈಗ ನನ್ನ ಮೇಲೆ ಪ್ರಯೋಗ ಮಾಡಕ್ ಬಂದಿದ್ಯೇನೋ, ನಡೆಯೋ ಎದ್ದೋಗೋ ಈಚೆ ಅಂತ ಹೇಳಲ್ಲ. ಅದು ನೀವೇನ್ ಹೇಳ್ತಿರೋ ಅದನ್ನ ಎಕ್ಸೆಪ್ಟ್ ಮಾಡ್ತದ ಅಷ್ಟೇ. ಟೆಲಿಪತಿ ದೂರದಲ್ಲಿರೋ ವ್ಯಕ್ತಿಗಳ ಸಂದೇಶ ಕೊಡೋದು ನೆಕ್ಸ್ಟ್ ಇದೆ. ವೆಯ್ಟ್ ಮಾಡಿ. ನಾವ್ ಹಂಗೇನೆ ಪ್ರೆಸೆಂಟ್ ಅಲ್ಲಿ ಇರಕ್ ಇಷ್ಟ ಇಲ್ಲ, ಫ್ಯೂಚರ್ ಅಲ್ಲಿ ಇರ್ಬೇಕು. ಹೌದಲ್ಲ? ಫ್ಯೂಚರ್ ಅಂದ್ರೆ ನಮ್ ಬಲೆ ಇಷ್ಟ. ಆಗಲ್ಲ ಅರ್ಥ ಆಗಿದೆಯಲ್ಲ? ಮಕ್ಳು ದೂರ ಇರ್ತಾರಲ್ಲ, ಹ್ಮ್ ಮಕ್ಳು ದೂರ ಇರ್ತಾರಲ್ಲ ಗುರುಗಳೇ ಹಾಸ್ಟೆಲ್ನಲ್ಲಿ, ಅದಕ್ಕೋಸ್ಕರ ಕೇಳಿದೆ. ಇನ್ನೇನ ಸನಿಹ ಬಂದಿದೆ, ಹೇಳ್ಕೊಡ್ತೇನೆ. ಓಕೆ ಓಕೆ ಥ್ಯಾಂಕ್ ಯು. ಹಾ ಗುರುಜಿ, ಇವಾಗ ಅವರು ನಮ್ ಜೊತೆನೆ ಇದ್ರುನು, ಬಟ್ ಆದ್ರೆ ಅವ್ರು ಸಪರೇಟ್ ರೂಮ್ ಅಲ್ಲಿ ಮಲಗಿ ಬಾಗ್ಲು ಡೋರ್ ಲಾಕ್ ಮಾಡಿದ್ರೆ ಅದು ಹೇಗೆ ಗುರುಜಿ? ಹಾಗೆ ಡೋರ್ ಲಾಕ್ ಆಗಿದ್ರೆ ಅದು ಲಾಕ್ ಓಪನ್ ಮಾಡಿದ್ರೆ ಮಾತ್ರನೇ. ಓಕೆ ಹಾ ಓಕೆ, ಥ್ಯಾಂಕ್ ಯು. ಆ ಲಾಕ್ ಓಪನ್ ಮಾಡ್ಕೊಂಡು ಮಲ್ಕೊಳ್ಳಿ ಅಂತ ಹೇಳ್ಬೇಕು ಅವ್ರಿಗೆ. ಇಲ್ಲ ಬಾ ನನ್ ಜೊತೆಲಿ ಮಲ್ಕೊ ನೀನು ಅಂತ ಹೇಳ್ಬೇಕು ಮಕ್ಳುಗಳಿಗೆ. ನನ್ ಜೊತೆ ಇರು ನೀನು ಅಂತ ಹೇಳ್ಬಿಟ್ಟು ಹಂಗ ಅಭ್ಯಾಸ ಮಾಡಿಸ್ಬೇಕಾಗುತ್ತೆ. ಯಾಕೆಂದ್ರೆ ಆ ಸಬ್ ಕಾನ್ಶಿಯಸ್ ಮೈಂಡ್ ಓಪನ್ ಆಗಿರ್ತದೆ, ಡೋರ್ ಲಾಕ್ ಮಾಡ್ಕೊಂಡಿರ್ತಾರೆ, ಏನ್ ಮಾಡೋದು ಹಾಗ. ಸೊ ಹಾಗಾಗಿ ಅಟ್ಲೀಸ್ಟ್ ಡೋರ್ ಲಾಕ್ ಅನ್ನ ಓಪನ್ ಮಾಡಿ ಆರಾಮ್ ಮಲ್ಕೊಳ್ಳಿ ಅಂತ ಹೇಳಿ, ಆ ಸಮಯ ಬಂದಾಗ ಹತ್ರ ಹೋಗಿ ಮಾತಾಡಿ. 20 ನಿಮಿಷಗಳ ಕಾಲ ಇರುತ್ತದೆ ಆ ಸುಪ್ತ ಮನಸ್ಸು ಆಕ್ಟಿವೇಶನ್. 20 ನಿಮಿಷಗಳ ಕಾಲ ಓಪನ್ ಆಗಿರ್ತದೆ. ಆ ಟೈಮಲ್ಲಿ, ಆ ಓಪನ್ ಇರುವಂತ ಸಂದರ್ಭದಲ್ಲೇ ನೀವು ಸೂಚನೆಗಳನ್ನ ಕೊಡಬೇಕು. 20 ನಿಮಿಷ ಆದ್ಮೇಲೆ ನೆಕ್ಸ್ಟ್ ಅದು ಅನ್ಕಾನ್ಶಿಯಸ್ ಸ್ಟೇಟ್ಗೆ ಹೋಗ್ತದೆ. ಆಗ ನೀವು ತಲೆಯಲ್ಲೇ ಚಿಚ್ಕೊಂಡ್ರು, ಹಣನೇ ಚಿಚ್ಕೊಂಡ್ರು, ಅದು ಏನು ಎಕ್ಸೆಪ್ಟ್ ಮಾಡೋದಿಲ್ಲ. ಆಗ ನಿಮ್ಗೆ ಏನು ಹೇಳ್ಬೇಕಾಗಿರೋ ವಿಚಾರವನ್ನ ತುಂಬಾ ಪ್ರೀತಿಯಿಂದ ಫ್ಲೂಯೆನ್ಸಿಯಲ್ಲಿ ಒಂದು ಹಾಡುಗಾರಿಕೆ ರೂಪದಲ್ಲಿ ಹೇಳಿ ಸಾಕು. ಮನೇಲಿ ಮಾತಾಡ್ತಿರಲ್ಲ, ರೂಢಾಗಿ ಮಾತಾಡೋದು, ಹಂಗೆಲ್ಲ ಮಾತಾಡಬಾರ್ದು. ಬಹಳ ಪ್ರೀತಿಯಿಂದ ಮಾತಾಡ್ಬೇಕಲ್ಲಿ. ಅದಕ್ಕೆ ಅರ್ಥ ಆಗೋದು 3 ಭಾಷೆ: ಒಂದು ಅಫರ್ಮೇಶನ್, ವಿಜುವಲೈಸೇಷನ್, ಫೀಲಿಂಗ್ಸ್. ಅದು ರೋಮಾಂಚನ ಆಗ್ಬೇಕು, ಆ ತರ ಮಾತುಗಳು ಹೇಳ್ಬೇಕು. ಈ ಹೊಸ ಪ್ರೇಮಿಗಳು ಮಾತಾಡ್ತಾರಲ್ಲ, ಹಂಗ್ ಮಾತಾಡ್ಬೇಕು. ಈ ಪ್ರೇಮಿಗಳೇನಾದ್ರೂ ತುಂಬಾ ರೂಢಾಗಿ ಮಾತಾಡಿದ್ರೆ ನೆಕ್ಸ್ಟ್ ಡೇನೆ ಡೈವರ್ಸ್ ಆಗ್ತದೆ.
ಅದೆಲ್ಲ ಬ್ರೇಕಪ್ ಆಗ್ತದೆ. ಆ ಪ್ರೇಮಿಗಳ ತರ ಮಾತಾಡ್ಬೇಕು. ಸೊ ಆಗ ಆ ಸಬ್ಕಾನ್ಶಿಯಸ್ ಬೇಗ ಅರ್ಥ ಆಗ್ತದೆ. ಅಟ್ಯಾಚ್ ಆಗೋದು ನೋಡಿ, ವಿಪರೀತ ಅಟ್ಯಾಚ್ ಆಗೋದು ಪ್ರೀತಿಯಿಂದ ಮಾತಾಡ್ದಾಗ್ಲೆ. ಸುಪ್ತ ಮನಸ್ಸಿಗೆ ಅರ್ಥ ಆಗೋದು ಪ್ರೀತಿಯಿಂದ ಮಾತಾಡಿದ್ರೆ ಅರ್ಥ ಆಗೋದು. ಅದಕ್ಕೆ ಬೇಗ ಅಟ್ಯಾಚ್ ಆಗ್ಬಿಡ್ತಾರೆ. ನೀವು ರೂಢಾಗಿ ಮಾತಾಡೋರು ಅಟ್ಯಾಚ್ ಆಗ್ತಾರ? ಸವಾಸ ಬೇಡಪ್ಪ ಅಂತ ಹೊಟ್ಟೋಗ್ತಾರೆ. ಸೊ ಹಾಗಾಗಿ ನೀವು ಅಲ್ಲಿ ಸಬ್ಕಾನ್ಶಿಯಸ್ ಮೈಂಡ್ ಜೊತೆ ನೀವು ಮಾತಾಡ್ಬೇಕಾದ್ರೆ ಬಹಳ ಪ್ರೀತಿಯಿಂದ ಮಾತಾಡ್ಬೇಕಲ್ಲಿ. ಬೇಗ ಅಟ್ಯಾಚ್ ಆಗುತ್ತೆ, ನಿಮ್ಮ ಮಾತುಗಳೆಲ್ಲ ಬೇಗ ಎಕ್ಸೆಪ್ಟ್ ಮಾಡುತ್ತೆ. ನೀವು ಅಲ್ಲಿ ರೂಢಾಗಿ ಮಾತಾಡೋದು ಅದನ್ನು ಎಕ್ಸೆಪ್ಟ್ ಆಗೋದಿಲ್ಲ ಅದು. ಸೊ ಹಾಗಾಗಿ ಬಹಳ ಪ್ರೀತಿಯಿಂದ ಮಾತಾಡಿ. ನಿನ್ನ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ, ನಿನ್ನ ಧ್ವನಿ ತುಂಬಾ ಚೆನ್ನಾಗಿದೆ, ಎಲ್ಲಾ ಸಬ್ಜೆಕ್ಟ್ಗಳು ನಿನಗೆ ನೀರು ಕುಡಿದಷ್ಟು ಸುಲಭ ಆಗಿದೆ, ಎಲ್ಲಾ ಸಬ್ಜೆಕ್ಟ್ ಅಲ್ಲೂ 100ಕ್ಕೆ 100ರಷ್ಟು ಅಂಕಗಳು ಬಂದಿದೆ, ನಿನ್ನ ಮಾರ್ಕ್ಸ್ ಕಾರ್ಡ್ ನೋಡೋದೇ ಒಂದು ಖುಷಿ ಆಗ್ತಾ ಇದೆ. ಹೇಳಿ ಹಿಂಗೆ. ಅಪ್ಪ ಅಮ್ಮ ಅಂದ್ರೆ ಗೌರವ ಇದೆ, ಎಲ್ಲರಿಗೂ ಗೌರವ ಕೊಡುವಂತ ಸಂಸ್ಕಾರ ಇದೆ. ಈ ಮೌಲ್ಯಗಳನ್ನ ನೀವು ಅಲ್ಲಿ ಮಕ್ಕಳುಗಳ ಮನಸ್ಸಿನಲ್ಲಿ ಹಾಕ್ಬೇಕು. ಹೆಚ್ಚು ಪುಸ್ತಕಗಳನ್ನ ಓದುವಂತ ಅಭ್ಯಾಸ ಇದೆ ನನಗೆ, ಹೇಳಿ. ಹೆಚ್ಚು ಬುಕ್ಸ್ ಗಳನ್ನ ಸ್ಟಡಿ ಮಾಡುವಂತ ಅಭ್ಯಾಸ ಇದೆ. ಬುಕ್ಸ್ ಅಂದ್ರೆ ನಿಮ್ಗೆ ಬಹಳ ಇಷ್ಟ ಇದೆ. ಆಮೇಲೆ ಆತನಿಗೆ ಏನ್ ಇಷ್ಟ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ. ಆತನಿಗೆ ಅಡಿಗೆಗಳಲ್ಲಿ ಏನ್ ಇಷ್ಟ ಅನ್ನೋದನ್ನ ತಿಳ್ಕೊಳ್ಳಿ. ಈಗ ಸ್ಟಡಿ ಮಾಡೋದು ಅಂದ್ರೆ ನಿನ್ಗೆ ಪಾಯಸ ಕುಡ್ದಷ್ಟು ಸುಲಭ ಅಂತ ಹೇಳಿ, ಈ ಪಾಯಸ ಅಂದ್ರೆ ಅವ್ನಿಗೆ ಇಷ್ಟ ಇದೆ ಅಂತ ಅನ್ಕೊಳ್ಳಿ. ಅಂದ್ರೆ ಕೆಲವು ಪಾಸ್ವರ್ಡ್ಗಳನ್ನ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಪಾಸ್ವರ್ಡ್ಗಳನ್ನು ನಾನು ಈಗಾಗಲೇ ಹೇಳದ್ನಲ್ಲ, ಬಿಯರ್ ಬಾಟ್ಲಿ ಇದ್ರೆ ಚರಂಡಿ ನೀರ್ ತರ ಇದೆ ಅಂತ ಹೇಳದ್ನಲ್ಲ. ಹಾಗೆ ಆತನ ಇಷ್ಟಗಳನ್ನ ತಿಳ್ಕೊಳ್ಳಿ. ಅವನಿಗೆ ಮಸಾಲೆ ದೋಸೆ ಅಂದ್ರೆ ಇಷ್ಟ, ಅವ್ನು ಸಬ್ಕಾನ್ಶಿಯಸ್ ಅಲ್ಲಿ ಅದು ಉಳ್ಕೊಂಡಿದೆ, ಮಸಾಲೆ ದೋಸೆ ಬಹಳ ಚೆನ್ನಾಗಿದೆ ಅಲ್ವಾ ಅಂತ ಅನ್ಕೊಂಡಿರ್ತಾನ ಅವನು. ಈ ಸಬ್ಜೆಕ್ಟ್ ಅಂದ್ರೆ ಯಾವ ಸಬ್ಜೆಕ್ಟ್ ಅವನಿಗೆ ತುಂಬಾ ಇರಿಟೇಟ್ ಆಗ್ತಾ ಇದೆ ಅನ್ನೋದನ್ನು ನೀವು ತಿಳ್ಕೊಳ್ಳಿ ಮೊದಲು. ಈಗ ಮ್ಯಾಥ್ಸ್ ಅಂದ್ರೆ ಅವನಿಗೆ ಕಷ್ಟ. ಈ ಮ್ಯಾಥ್ಸ್ ಸಬ್ಜೆಕ್ಟ್ ಅನ್ನೋದು ಮಸಾಲೆ ದೋಸೆ ತಿಂದಷ್ಟೇ ಸುಲಭವಾಗಿದೆ ಅಂತ ಹೇಳಿ ಸಾಕು. ಅರ್ಥ ಆಗ್ತಿದೆಯಾ? ಗುರುಗಳೇ, ಒಬ್ಬೊಬ್ರು ನಾನ್ ವೆಜ್ ಅಂದ್ರೆ ಇಷ್ಟ ಇರುತ್ತಲ್ಲ ಗುರುಗಳೇ, ಅದನ್ನು ಹೇಳ್ಬೋದು ಗುರುಗಳೇ. ಅದೆಲ್ಲ ಹೇಳ್ಬಾರ್ದು. ಒಬ್ಬೊಬ್ರು ಅದನ್ನ ಇಷ್ಟ ಪಡ್ತಾರಲ್ಲ ಗುರುಗಳೇ, ಅದಕ್ಕೆ. ಅವರಲ್ಲಿ ವೆಜಿಟೇರಿಯನ್ ಐಟಮ್ಗಳು ಇಷ್ಟ ಇರ್ತವಲ್ವಾ, ಸ್ವೀಟ್ಸ್ ಅಂದ್ರೆ ಇಷ್ಟ ಇರ್ತವೆ. ನಾನ್ ವೆಜ್ ಅಂತಂದ್ರೆ ನಿಮ್ಮನ್ನ ಬಲಿ ಹಾಕೋಕ್ ಶುರು ಮಾಡ್ತಾರೆ ನೆಕ್ಸ್ಟ್. ಸಬ್ಕಾನ್ಶಿಯಸ್ ಎಲ್ಲ ಅವೆಲ್ಲ ಹಾಕ್ಬಾರ್ದು. ಮತ್ತೆ ಎಷ್ಟು ಒಂದು ತಿಂಗ್ಳಕ್ಕೊಂದ್ಸಾರಿ ಈ ತರ ಮಾಡ್ಬೋದಾ ಗುರುಗಳೇ? ಏನ್ನ ಮಕ್ಕಳ ನಾನ್ ಜೊತೆ ವೆಜ್ ಮಾತಾಡೋದು ಮಾಡಿ. ತಿಂಗ್ಳಿಗೊಂದ್ಸರಿ ಅಲ್ದಾರ, ವಾರದಲ್ಲಿ ಒಂದ್ಸರಿ, 3 ದಿನಕ್ಕೊಂದ್ಸರಿ, ಅವಾಗ ಮಾಡ್ತಾ ಇದ್ರೆ ಒಳ್ಳೇದು. ಒಟ್ನಲ್ಲಿ ನೀವೇನ್ ಕೊಡ್ತಿರೋದು ಬೇಗ ಎಕ್ಸೆಪ್ಟ್ ಮಾಡುತ್ತೆ. 100ಕ್ಕೆ 100ರಷ್ಟು ವೇಗವಾಗಿ ಎಕ್ಸೆಪ್ಟ್ ಮಾಡುವಂತ ಸ್ಥಿತಿ ಅದು. ಓಕೆ. ಆಮೇಲೆ ನಿಮ್ಮಲ್ಲಿ ಎನರ್ಜಿ ಲೆವೆಲ್ ಜಾಸ್ತಿ ಆದ್ರೆ ಇಮಿಡಿಯೇಟ್ ಆಗಿ ಅವರು ಚೇಂಜ್ ಆಗ್ತಾರೆ. ಇದು ಬಹಳ ಇಂಪಾರ್ಟೆಂಟ್. ನಿಮ್ಮಲ್ಲಿ ಎನರ್ಜಿ ಲೆವೆಲ್ ಅನ್ನು ಡೈಲಿ ನೀವು ಇನ್ಕ್ರೀಸ್ ಮಾಡ್ಕೊಳ್ತಾ ಇರೋ ಕೆಲವು ಅಭ್ಯಾಸಗಳನ್ನು ಮಾಡ್ತಾ 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 ಇನ್ಕ್ರೀಸ್ ಮಾಡ್ಕೊಂಡ್ರೆ ಈ ಬಾಣದಾಗೆ ಹೋಗಿ ನಾಟ್ಕೊಳ್ಳುತ್ತೆ. ನಿಮ್ಮ ಎನರ್ಜಿ, ನಿಮ್ಮಲ್ಲಿರೋ ಶಕ್ತಿ ಆ ಮಾತುಗಳನ್ನು ತುಂಬಾ ವೇಗವಾಗಿ ಸಬ್ಕಾನ್ಶಿಯಸ್ ಅಲ್ಲಿ ನಾಟುವಂಗ್ ಮಾಡುತ್ತೆ. ನೀವೇ ದುಃಖದಲ್ಲಿದ್ದು, ನೀವೇ ಹಿಂಸೆಯಲ್ಲಿದ್ದು, ನೀವೇ ಕಷ್ಟದಲ್ಲಿದ್ದು ಆ ಕುತ್ಕೊಂಡು ಮಾತಾಡೋಕ್ಕೂ ನಿಮ್ಗೆ ಕಷ್ಟ ಅಂತ ಅನ್ಸಿದಾಗ ನೀವೇನೇ ಹೇಳಿದ್ರು ಅದು 50-50 ಹೋಗಿ ರೀಚ್ ಆಗತ್ತೆ. ನಿಮ್ಮಲ್ಲಿ ಎನರ್ಜಿ ಲೆವೆಲ್ ತುಂಬಾ ಚೆನ್ನಾಗಿದ್ರೆ ತುಂಬಾ ವೇಗವಾಗಿ ಅವ್ರಿಗೆ ನಾಟುತ್ತೆ. ಆಮೇಲೆ ನಿಮ್ಮ ಧ್ವನಿನೂ ಸಹ ಬಹಳ ಸ್ಪಷ್ಟವಾಗಿರ್ಬೇಕು. ನಿದ್ರೆಗಣ್ಣಲ್ಲಿ ಮಾತಾಡಬೇಡಿ. ನೀ ಚೆನ್ನಾಗಿದೀಯಾ, ಆರಾಮಾಗಿದೀಯಾ, ಹಿಂಗೆಲ್ಲ ಮಾತಾಡಬಾರ್ದು. ನಿದ್ರೆಗಣ್ಣಲ್ಲಿ ಪಾಪ ಆಗಷ್ಟೇ ನಿದ್ರೆ ಎದ್ದಿರ್ತಾರೆ, ಎದ್ದು ಮುಂದೆ ಕುತ್ಕೊಂಡು ನೀನ್ ಚೆನ್ನಾಗಿದೀಯಾ, ಆರೋಗ್ಯವಾಗಿದೆಯಾ, ನಿನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ, ಹಿಂಗೆ ಈ ತರ ಎಲ್ಲ ಮಾಡಿದ್ರೆ ಅದು ವರ್ಕ್ ಆಗಲ್ಲ. ನಿಮ್ಮ ಧ್ವನಿ ಸ್ಪಷ್ಟವಾಗಿರ್ಬೇಕು. ಎನರ್ಜಿ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು? ಖುಷಿಯಾಗಿ ಮಾತಾಡೋದಿರ್ಬೋದು, ಧ್ಯಾನಗಳನ್ನು ಮಾಡೋದಿರ್ಬೋದು, ಈ ಸುಪ್ತಾವಸ್ಥೆಗೆ ಹೋಗೋದಿರ್ಬೋದು, ಹನುಮಾನ್ ಚಾಲಿಸ ಮಾಡೋದು, ಇವೆಲ್ಲವೂ ಎನರ್ಜಿ ಇನ್ಕ್ರೀಸ್ ಮಾಡುವಂಥವು ನಮಗೆ. ಅಥವಾ ಸೈಲೆನ್ಸ್ ಆಗಿ ಕುತ್ಕೊಂಡು ಅಭ್ಯಾಸ ಮಾಡೋದಿರ್ಬೋದು.
ಇವೆಲ್ಲವೂ ನಿಮ್ಮ ಎನರ್ಜಿಯನ್ನು ಇನ್ಕ್ರೀಸ್ ಮಾಡೋದು. ಸೈಲೆನ್ಸ್ ಈಸ್ ದ ಸೋರ್ಸ್ ಆಫ್ ಎನರ್ಜಿ ಅಂತ ಕರೀತಾರೆ. ಸೈಲೆನ್ಸ್ ಈಸ್ ದ ಸೋರ್ಸ್ ಆಫ್ ಎನರ್ಜಿ. ನೀವೆಷ್ಟು ಸೈಲೆನ್ಸ್ ಆಗಿರ್ತೀರೋ ಅಷ್ಟು ನಿಮ್ಮಲ್ಲಿ ಎನರ್ಜಿ ಇನ್ಕ್ರೀಸ್ ಆಗೋದು. ಅರ್ಥ ಆಗಿದೆಯಲ್ಲ? ಓ ಮೈ ಗಾಡ್, ಟೈಮ್ ಆಗ್ಬಿಟ್ಟಿದೆ. ರೆಕಾರ್ಡಿಂಗ್ ಅಲ್ಲಿ ಎಲ್ಲ ಡೌಟ್ಸ್ಗಳು ಇರುತ್ತೆ. ಎಲ್ಲ ಡೌಟ್ಸ್ಗಳು ಕೇಳಿರೋದು, ಪ್ರಶ್ನೆಗಳಿಗೆ ಆನ್ಸರ್ ಮಾಡಿರೋದು ಎಲ್ಲವೂ ಇರುತ್ತೆ. ಎಲ್ಲ ನೋಡ್ಕೊಳ್ಳಿ. ನಾಳೆ ಇದನ್ನ ಇನ್ನೊಂದು ಬಾರಿ ನಾನು ಅದನ್ನ ಮತ್ತೆ ಇನ್ನೊಂದ್ಸರಿ ಅದನ್ನ ತಿಳಿಸ್ಕೊಟ್ಟು ನಾನು ಮುಂದೆ ಹೋಗ್ತೀನಿ. ಇವತ್ ನೈಟ್ ಪ್ರತಿಯೊಬ್ರು ಅಭ್ಯಾಸ ಮಾಡ್ಲೇಬೇಕು. ಪ್ರಯೋಗ ಮಾಡಿ ನಿಮ್ನ ಎಚ್ಚರ ಮಾಡುತ್ತಾ ಗಮನಿಸಿ. ಓಕೆ, ನಾಳೆ ಇದೇ ಸಮಯಕ್ಕೆ ನಾವೆಲ್ಲ ಮತ್ತೆ ಭೇಟಿ ಆಗೋಣ. ಹರಿ ಓಂ. ಧನ್ಯವಾದ ಗುರುಜಿ. ಹರಿ ಓಂ.